तत्सत्परब्रह्मणे
ಚರಿತ್ರದ ಪಠನ ಮಾತ್ರದಿ ಸಿದ್ಧನಾಥನು ಒಲಿವನು. ವಾಚಕರಿಗತ್ಯಂತ ಕೃಪೆಯಿಂದೀವನೈ ಭಾವನೆಯನು. ಶುದ್ಧ ಭಾವನೆಯಿಂದಲರಿವರು ಹೃದಯದೊಳಗಿನ ನಿಜವನು. ಆದಯಾನಿಧಿ ಸದ್ಗುರುವು ಭಕ್ತರನ್ನು ಸೆಲೆ ಪಾಲಿಸುವನು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಗ್ರಂಥದ ಮಂಗಲ ಮಾಡು ಎಂದು ಸದ್ಗುರುವು ಆಜ್ಞೆ ಮಾಡಿದ ಮೇರೆಗೆ ಈ 56ನೇ ಅಧ್ಯಾಯ ಅನ್ನುವಂಥದ್ದು ಇದು ಮಂಗಲ ಮಾಡತಕ್ಕಂಥ ಅಧ್ಯಾಯವಾಗಿರುವಂತಹದ್ದಾಗಿರುವುದು. ಹಿಂದಿನ ಅಧ್ಯಾಯದಲ್ಲಿ ನಿರಭಿಮಾನದಿಂದ ನಿರ್ಮೋಹದಿಂದ ನಿರಹಂಕಾರದಿಂದ ನಿಜಭಕ್ತರಾಗಿ ಸದ್ಗುರುವಿನ ಸೇವೆಯನ್ನು ಮಾಡಿರುವಂಥವರ ನಾಮಾವಳಿಗಳನ್ನು ಪ್ರಕಟ ಮಾಡಿದರು. ಆ ನಾಮಗಳನ್ನು ಅವರು ಮಾಡುವಂತಹ ಸೇವಾ ವಿಶೇಷತೆಯನ್ನು ಸ್ಮರಣ ಮಾಡುವುದರಿಂದ ನಮ್ಮ ಕಲಿಮಲ ದೋಷವೆನ್ನುವಂಥದ್ದೆಲ್ಲದು ನಿವೃತ್ತಿಯಾಗುವಂತಹದ್ದಾಗುವುದು. ವಾಣಿ ದೋಷ, ಮನಸ್ಸಿನ ದೋಷ, ಶರೀರ ದೋಷ ಎನ್ನುವಂಥ ತ್ರಿಕರಣ ದೋಷಗಳು ಕೂಡ ನಿವೃತ್ತಿಯಾಗುವಂತಹದ್ದಾಗುವುದು. ಹಿಂದೆ ಹೇಗೆ 63 ಮಂದಿ ಪುರಾತನರು ಎನ್ನುವಂತಹದ್ದು ಭಗವಂತನನ್ನು ಒಲಿಸಿ ಭಗವಂತನಲ್ಲಿ ಸಮರಸತೆಯನ್ನು ಹೊಂದಿದರೋ ಆ ರೀತಿಯಾಗಿ ಹಿಂದಿನ ಅಧ್ಯಾಯದಲ್ಲಿ ಪ್ರಕಟ ಮಾಡಿರುವಂತಹ ಸದ್ಗುರು ಭಕ್ತರು ಗುರುವಿಗಿಂತಲೂ ಗುರು ಭಕ್ತರಧಿಕರು ಎನ್ನುವಂಥದ್ದು. ಶಿವನಿಗಿಂತಲೂ ಶಿವಭಕ್ತರಧಿಕರು ಎನ್ನುವಂಥದ್ದು. ಹಾಗೆ 63 ಮಂದಿ ಪುರಾತನರ ಚರಿತ್ರೆ ಎನ್ನುವಂಥದ್ದೇನಿರುವುದೋ ಅದನ್ನು ಪಾರಾಯಣ ಮಾಡುವುದರಿಂದ ತ್ರಿಕರಣಗಳು ಶುದ್ಧವಾಗುತ್ತವೆ ಅನ್ನುವಂಥ ವಿಷಯವನ್ನ ಪುರಾತನ ಚರಿತ್ರೆಯಲ್ಲಿ ಆ ತ್ರಿವಿಧಿಯಲ್ಲಿ ಶ್ರೀಮನ್ನಿಜೋಣ ದೇವರು ಬಹಳಷ್ಟು ಸುಂದರವಾಗಿ ನಿರೂಪಣೆ ಮಾಡಿರುವಂಥವರಾಗಿರು. ಅದೇ ರೀತಿಯಾಗಿ ಅಧ್ಯಾಯ ಸಮಾಪ್ತಿಯಾಗಬೇಕಾದ್ರೆ ಭಕ್ತರ ನಾಮಾವಳಿಗಳನ್ನು ನಾನು ಕೇಳಬೇಕು, ಆ ಸೇವಕರ ಸೇವೆಯನ್ನು ಸ್ಮರಣ ಮಾಡಬೇಕು ಮತ್ತು ಎಲ್ಲರೂ ಅದರ ಸ್ಮರಣ ಮಾಡಬೇಕೆನ್ನುವಂಥ ಉದ್ದೇಶದಿಂದ ಗ್ರಂಥಕರ್ತರಾದಂಥ ಶಿವದಾಸರಿಗೆ ಆಜ್ಞೆ ಮಾಡಿದ ಮೇರೆಗೆ ಹಿಂದಿನ ಅಧ್ಯಾಯದಲ್ಲಿ ಆ ಸದ್ಭಕ್ತರ ನಾಮಾವಳಿಗಳನ್ನು
ಪ್ರಕಟ ಮಾಡಿದರು. ಅವುಗಳನ್ನು ನಾವು ಮುಖದಿಂದ ಹಾಡುವುದರಿಂದ, ಮನಸ್ಸಿನಿಂದ ಭಾವಿಸುವುದರಿಂದ ಅವರಲ್ಲಿ ಏನು ಗುರುಭಕ್ತಿ ಅನ್ನುವಂಥದ್ದಿತ್ತೋ, ನಿರಹಮ್ಮು ಅನ್ನುವಂಥದ್ದೇನಿತ್ತೋ, ನಿರಪೇಕ್ಷ ಸೈರಣಿ ಅನ್ನುವಂಥದ್ದೇನಿತ್ತೋ ಅಂತಹ ಗುಣಗಳು ಅವರನ್ನು ಧ್ಯಾನ ಮಾಡುವುದರಿಂದ, ಅವರನ್ನು ಸ್ಮರಣ ಮಾಡುವುದರಿಂದ ನಮಗೂ ಪ್ರಾಪ್ತವಾಗ್ತದೆ. ಅಂಥ ಲಾಭವೆನ್ನುವಂಥದ್ದು ಈ ಚರಿತ್ರೆಯನ್ನು ಶ್ರವಣ ಮಾಡುವಂಥವರಿಗೆ ಪ್ರಾಪ್ತವಾಗಲಿ ಅನ್ನುವಂಥ ಉದ್ದೇಶದಿಂದ ಆ ಹಿಂದಿನ ಅಧ್ಯಾಯದಲ್ಲಿ ಪ್ರಕಟ ಮಾಡಿದರು. ಯದ್ಭಾವಂ ತದ್ಭವತಿ ಎನ್ನುವಂಥದ್ದು ನಿಯಮ. ಆ ಸದ್ಭಕ್ತರ ಭಾವವನ್ನು ನಾವು ಮಾಡುವುದರಿಂದ ಅಂತಹ ಗುಣಗಳೇ, ಅಂಥ ಸ್ವಭಾವಗಳೇ, ಅಂಥ ವಿಚಾರಗಳೇ ನಮಗೂ ಬರುವಂಥವುಗಳಾಗುವೆನ್ನುವಂಥದ್ದು ನಿಯಮ. ಅಂಥ ಮಹತ್ತರವಾಗಿರುವಂಥ ಫಲವು ಈ ಗ್ರಂಥದ ಪ್ರಾಪ್ತವಾಗಲಿ ಎನ್ನುವಂಥ ಉದ್ದೇಶದಿಂದ ಹಿಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ನಿರೂಪಣ ಮಾಡಿದರು. ಗ್ರಂಥದ ಆರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಕುರಿತು ನಿರೂಪಣ ಮಾಡುವಾಗ ಧರ್ಮ ಅರ್ಥ ಕಾಮ ಮೋಕ್ಷಗಳು ಪ್ರಾಪ್ತವಾಗ್ತವೆ ಅನ್ನುವಂಥದ್ದಾಗಿ ಪ್ರಾರಂಭ ಮಾಡಿದ್ದರು, ಉಪಕ್ರಮ ಮಾಡಿದ್ದರು. ಆ ಉಪಕ್ರಮವನ್ನೇ ಈ 56ನೇ ಅಧ್ಯಾಯದಲ್ಲಿ ಕೊನೆಗೆ ಸಮಾಪ್ತಿ ಮಾಡುವಂಥವರಾಗುವರು. ಅದನ್ನು ಹೆಂಗೆ ನಾವು ಶ್ರವಣ ಮಾಡಬೇಕು, ಯಾವ ಉದ್ದೇಶದಿಂದ ಶ್ರವಣ ಮಾಡಬೇಕನ್ನುವಂಥದ್ದನ್ನು ಮುಂದೆ ಸವಿಸ್ತಾರವಾಗಿ ಉಪಸಂಹಾರ ಮಾಡುವಂಥವರಾಗುವರು. ಹಿಂದೆ 2-3 ಅಧ್ಯಾಯಗಳಲ್ಲಿ ಕಬೀರದಾಸರು ಪ್ರಾರಂಭ ಮಾಡಿರ್ತಕ್ಕಂಥ ಉಪಕ್ರಮವನ್ನ, ಉಪಸಂಹಾರ ಮಾಡಿದ ವಿಷಯವನ್ನು ಸವಿಸ್ತಾರವಾಗಿ ಈಗಾಗಲೇ ಪ್ರಕಟ ಮಾಡಿರುವಂತಹದ್ದಾಗಿರುವುದು. ಇನ್ನು ಶಿವದಾಸರು ಪ್ರಾರಂಭ ಮಾಡಿರ್ತಕ್ಕಂಥ 14ನೇ ಅಧ್ಯಾಯದಿಂದ ಆ ಉಪಕ್ರಮವನ್ನ, ಉಪಸಂಹಾರವಾಗಿರ್ತಕ್ಕಂಥದ್ದನ್ನು ಮಾಡಿತು. 3ನೇ ವಿಧವಾಗಿ ಜನರೇಟ್ ವಿಚಾರ ಮಾಡೋಕ್ಕೆ ಮೂರನೇ ಉಪಸಂಹಾರವಾಗಿರ್ತಕ್ಕಂಥದ್ದು ಗ್ರಂಥಾರಂಭದಲ್ಲಿ ಏನು ವಿಷಯವನ್ನಿಟ್ಟುಕೊಂಡು ಪ್ರಾರಂಭ ಮಾಡಿದ್ದರೋ ಅದೇ ವಿಷಯದಲ್ಲಿ ಸಮಾಪ್ತಿ ಮಾಡ್ತಕ್ಕಂಥದ್ದು ಉಪಸಂಹಾರ ಅಂತೇಳಿ. ಶ್ರವಣ ಮಾಡಬೇಕಾದ್ರೆ ಶ್ರುತಿ ಷಡ್ಲಿಂಗ ಪೂರ್ವಕವಾಗಿ ಶ್ರವಣ ಮಾಡಬೇಕು ಎನ್ನುವಂಥದ್ದು ಶ್ರವಣದ ನಿಯಮ. ಆ ಗ್ರಂಥ ಉಪಕ್ರಮ ಉಪಸಂಹಾರದ ಕೂಡಿಕೊಂಡಿರಬೇಕು. ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಎನ್ನುವಂಥ ಈ ಎಲ್ಲ ಅಂಶಗಳಿಂದ ಕೂಡಿಕೊಂಡಿರಬೇಕು ಗ್ರಂಥವೆನ್ನುವಂತಹದ್ದು ನೇಮ. ಯಾವುದೋ ಉದ್ದೇಶನ ಪ್ರಾರಂಭ ಮಾಡಿ ಯಾವುದೋ ಉದ್ದೇಶದಲ್ಲಿ ಸಮಾಪ್ತಿ ಮಾಡಿದ್ರೆ ಅದಲ್ಲ. ಅಭ್ಯಾಸ ಬೇರೆ ರೀತಿಯಾಗಿರುವಂತ ಅಭ್ಯಾಸ ಮಾಡಿದರೆ ಅಲ್ಲ. ಗುರುಭಕ್ತಿ, ನಿಷ್ಠೆ, ಪ್ರೇಮ, ನಿರಭಿಮಾನ, ಈ ಅಭ್ಯಾಸ ನಿರ್ಮೋಹ, ಈ ಅಭ್ಯಾಸ ಅಪೂರ್ವತ, ಇದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮತ್ತೊಂದು ಇಲ್ಲವೇ ಇಲ್ಲ ಎನ್ನುವಂಥ ಆ ವಿಶೇಷತೆಯನ್ನು ಕುರಿತು ಗುರುವಿಗಿಂತಲೂ ಅಧಿಕವಾಗಿರ್ತಕ್ಕಂಥವರಿಲ್ಲ, ಗುರುತತ್ವಕ್ಕಿಂತ ಅಧಿಕವಾಗಿರ್ತಕ್ಕಂಥದ್ದಿಲ್ಲ, ಗುರುಮಂತ್ರಕ್ಕೆ ಅದಕ್ಕೆ ಸರಿಸಮಾನವಾಗಿರ್ತಕ್ಕಂಥದ್ದಿಲ್ಲ ಎನ್ನುವಂಥ ಅಪೂರ್ವತೆಯನ್ನ ಕೂಡಿಕೊಂಡಿರಬೇಕು ಗ್ರಂಥ ಅನ್ನುವಂಥದ್ದು ನೇಮ. ಅಂತ ಅಪೂರ್ವತೆ ಈ ಚರಿತ್ರೆ ಅನ್ನುವಂಥದ್ದು 4 ವೇದದ ಸಾರವಾಗಿರ್ತಕ್ಕಂಥದ್ದಾಗಿರ್ಬೋದು, 108 ಉಪನಿಷತ್ತಿನ ಸಾರವಾಗಿರ್ತಕ್ಕಂಥದ್ದು, 6 ಶಾಸ್ತ್ರ, 18 ಪುರಾಣ,
28 ದಿವ್ಯಾಗಮಗಳು, ಇವೆಲ್ಲದರ ಸಾರವಾಗಿರ್ತಕ್ಕಂಥದ್ದು ಭಕ್ತಿ ಜ್ಞಾನ ವೈರಾಗ್ಯದಿಂದ ಕೂಡಿಕೊಂಡಿರುವಂತಹದ್ದು ಅತ್ಯಂತ ಉತ್ತಮವಾಗಿರುವಂತ ಗ್ರಂಥವಾಗಿರ್ತಕ್ಕಂಥದ್ದು, ಇದಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಇದರಷ್ಟು ಫಲದಾಯಕವಾಗಿರ್ತಕ್ಕಂಥದ್ದು, ಇದರಷ್ಟು ನಿಷ್ಠೆ ಬೆಳೆಸ್ತಕ್ಕಂಥದ್ದು, ಇದರಷ್ಟು ವಿಶ್ವಾಸ ಪ್ರೇಮವನ್ನು ಉಂಟು ಮಾಡತಕ್ಕಂಥದ್ದು ಬೇರೆ ಗ್ರಂಥಗಳಲ್ಲಿ ಅಧಿಕಾರಿಗಳೇ ಬೇರೆ ಆಗಿರ್ತಕ್ಕಂಥವ್ರುಂಟು. ಇದು ಯಾರರ ಓದಲಿ, ಸ್ತ್ರೀಯರು ಓದಲಿ, ಬಾಲರು ಓದಲಿ, ತಿಳಿದೋದಲಿ, ತಿಳಿದೇ ಓದಲಿ, ಪಂಡಿತರು ಓದಲಿ, ಪಾಮರರು ಓದಲಿ, ಇದಕ್ಕೆಲ್ಲರೂ ಅಧಿಕಾರಿಗಳಾಗಿರ್ತಕ್ಕಂಥವ್ರು. ಈ ಗ್ರಂಥವನ್ನು ಓದಲಿಕ್ಕೆ ಕೇಳಲಿಕ್ಕೆ ಎಲ್ಲರೂ ಅಧಿಕಾರಿಗಳು. ಅವುಗಳಿಗೆ ಸೀಮಿತ ಐತಿ, ಇಂಥವರೇ ಹೇಳಬೇಕು ಇಂಥವರೇ ಕೇಳಬೇಕು ಅನ್ನುವಂಥದ್ದು ಸೀಮಿತ ಐತೆ. ಇದಕ್ಕೆ ಅಸೀಮವಾಗಿರ್ತಕ್ಕಂಥದ್ದು ಗ್ರಂಥ, ಅಪಾರ ಮಹಿಮೆಯಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಬೇಕಾಗಿರುವಂತಹದ್ದು ಮೋಕ್ಷ. ಆ ಮೋಕ್ಷಕ್ಕೆ ಏನೇನು ಬೇಕೋ ಅಂತಿಷ್ಟೆಲ್ಲವೂ ಇದರೊಳಗೆ ಇದರ ಹೊರತು ಬೇರೆ ಗ್ರಂಥಗಳಲ್ಲಿ ಇಷ್ಟು ವಿಷಯಗಳು, ಇಷ್ಟು ಪ್ರಕ್ರಿಯೆಗಳು ಅನುಭವಪೂರ್ವಕವಾಗಿರ್ತಕ್ಕಂಥವುಗಳಲ್ಲ. ಇದು ಅನುಭವ ಪ್ರಮಾಣದ ಕೂಡಿಕೊಂಡಿರ್ತಕ್ಕಂಥದ್ದಾಗಿರುವುದು. ಆ ದೃಷ್ಟಿಯಿಂದ ಇದರ ಅಪೂರ್ವತೆ ಅನ್ನುವಂಥದ್ದು ಬಹಳಷ್ಟು ಇರತಕ್ಕಂಥದ್ದುಂಟು. ಆದರೆ ಇದರ ಅಪೂರ್ವತೆ ಅನ್ನುವಂಥದ್ದನ್ನ ತಿಳಿಯುವಂಥ ಶಕ್ತಿನೂ ಕೂಡ, ಬುದ್ಧಿಶಕ್ತಿ ಅನ್ನುವಂಥದ್ದು ಎಷ್ಟೆಷ್ಟು ನಮ್ಮಲ್ಲಿ ಸದ್ಗುರು ಭಕ್ತಿ ಇರುತ್ತದೆಯೋ, ಪ್ರೇಮವಿರುತ್ತದೆಯೋ ಅಷ್ಟಷ್ಟು ವಿಶಾಲವಾಗ್ತಾ ಹೋಗುವುದು, ಅಷ್ಟು ನಮ್ಮನ್ನು ನಿರ್ದೋಷವನ್ನಾಗಿ ಮಾಡುವಂತಹ ಗ್ರಂಥವಿದು. ಆದರೆ ಎಲ್ಲರಿಗೂ ಬರ್ತಕ್ಕಂಥದ್ದು, ಆ ವಿಶ್ವಾಸ ಬರ್ತಕ್ಕಂಥದ್ದು ಬಹಳಷ್ಟು ಕಷ್ಟವಾಗಿರ್ತಕ್ಕಂಥದ್ದು, ಬಹಳಷ್ಟು ಕಷ್ಟವಾಗಿರ್ತಕ್ಕಂಥ. ಏನೇನೋ ದೋಷಗಳನ್ನು ನಾವು ಕಲ್ಪನೆ ಮಾಡಲಿಕ್ಕೆ ಹೋಗ್ತೇವೆ. ಇದ್ರ ಮೇಲೆ ಕೆಲವು ಸಂಶಯಗಳನ್ನು ಮಾಡ್ತೇವೆ, ಕೆಲವು ವಿಪರೀತ ಭಾವನೆಗಳನ್ನು ಮಾಡ್ತೇವೆ. ಹಿಂಗೆ ಮಾಡುವುದರಿಂದ ಏನಾಗುತ್ತದೆ ಅಂದರೆ ನಮ್ಮನ್ನು ನಾವೇ ಹಾನಿ ಮಾಡಿಕೊಂಡಂತಾಗುವಂತಹದ್ದಾಗುವುದು. ಆದ್ರಿಂದ ಈ ಗ್ರಂಥದಲ್ಲಿ ಪೂರ್ಣವಾಗಿರುವಂಥ ವಿಶ್ವಾಸ, ಪವಿತ್ರ ಭಾವನೆ ನಮ್ಮನ್ನು ಖಂಡಿತವಾಗಿಯೂ ಈ ಭವಸಾನದ ಪಾರು ಮಾಡ್ತದೆ ಅನ್ನುವಂಥ ನಂಬಿಕೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಹೇಳ್ತಕ್ಕಂಥ ಒಂದೊಂದು ಶಬ್ದವೂ ಕೂಡ ಸತ್ಯವಾಗಿರುವಂಥ ಶಬ್ದಗಳಿವು, ಶಾಶ್ವತ ಸುಖವನ್ನು ಕೊಡತಕ್ಕಂಥ ಶಬ್ದಗಳಿವು. ಇಂಥವುಗಳನ್ನು ಕೇಳಿದಾಗ ನಮಗೇನಾದ್ರೂ ಅವಿಶ್ವಾಸವೆನ್ನುವಂಥದ್ದು ಬಂತು ಅಂದರೆ ನಮ್ಮ ಮನಸ್ಸಿನ ಕಲಂಕವೆನ್ನುವಂಥದ್ದು ಹಾಗೇ ಉಳಿಯುತ್ತದೆ, ವಾಣಿಯ ದೋಷವೆನ್ನುವಂಥದ್ದು ಹಾಗೇ ಉಳಿಯುತ್ತದೆ, ಶರೀರ ದೋಷವೆನ್ನುವಂಥದ್ದು ಹಾಗೇ ಉಳಿಯುವಂತಹದ್ದಾಗುವುದು. ಪರೀಕ್ಷಿತ ರಾಜನಿಗೆ ಸರ್ಪದ ಶಾಪ ಬರುವಂತಹದ್ದಾಯ್ತು. ಸತ್ತ ಸರ್ಪವನ್ನ ಋಷಿಕರೊಳಗೆ ಹಾಕಿದಾಗ 7 ದಿವಸದಲ್ಲಿ ಸತ್ತು ಬಿಡು ಅಂತ ಹೇಳಿ ಅವರ ಮಗನಾಗಿರ್ತಕ್ಕಂಥವನು ಕ್ರೋಧದಿಂದ ಬಂದು ಶಾಪ ಕೊಟ್ಟು ಬಿಟ್ಟ. ಆ ರೀತಿಯಾಗಿ ಶುಕಮುನಿಗಳಿಂದ ಭಾಗವತ ಓದಿ ನಾನು ಸಾಯುವನಲ್ಲ ಹುಟ್ಟುವವನಲ್ಲ, ನನಗೆ ಮರಣವೆನ್ನುವುದು ಇಲ್ಲವೇ ಇಲ್ಲ ಎಂದು ಅವನು ನಿಶ್ಚಯ ಮಾಡಿಕೊಂಡು ಆ 7 ದಿವಸದಲ್ಲಿ ಮುಕ್ತನಾದ ಅನ್ನುವಂಥ ಭಾಗವತದಲ್ಲಿ ಬರುವಂಥದ್ದು. ಆನಂತರ ಅವನ ಮಗನಾಗಿರ್ತಕ್ಕಂಥ ಜನಮೇಜಯ ರಾಜನಾಗಿರ್ತಕ್ಕಂಥವನು ಅವನು ಪ್ರಬುದ್ಧಮಾನಕ್ಕೆ ಬಂದಾಗ ಸರ್ಪದಿಂದ ನಮ್ಮ ತಂದೆಯಾಗಿರ್ತಕ್ಕಂಥವನ ಸಾವಾಯಿತು, ಸರ್ಪ ಕಳೆದು. ಅಂದಾಗಿ ಸರ್ಪ ಕುಲವನ್ನೇ ನಾನು ನಾಶ ಮಾಡಿಬಿಡಬೇಕು ಅಂತೇಳಿ ಸರ್ಪಯಾಗ ಪ್ರಾರಂಭ ಮಾಡಿದ. ಅನೇಕ ಋಷಿ ಮುನಿಗಳನ್ನೆಲ್ಲ ಕರೆಸಿ ಸರ್ಪಯಾಗ ಮಾಡಲೇಬೇಕು, ಎಲ್ಲ ಸರ್ಪಗಳನ್ನು ಸಂಪೂರ್ಣವಾಗಿ
ನಾಶ ಮಾಡಿಬಿಡಬೇಕೆನ್ನುವಂಥ ಅಕ್ಷಾತ್ರ ತೇಜಸ್ಸು ಅನ್ನುವಂಥದ್ದು ಅವನಲ್ಲಿ ಆ ರೀತಿಯಾಗಿ ಪ್ರಚೋದನೆ ಮಾಡುವಂಥದ್ದಾಯಿತು. ಬಹಳಷ್ಟು ಋಷಿಗಳಾಗಿರ್ತಕ್ಕಂಥವ್ರು ಬೇಡ, ಇದು ಸೃಷ್ಟಿಗೆ ವಿರುದ್ಧವಾಗಿರುವಂಥ ಕಾರ್ಯ ಅದನ್ನು ಕೂಡ ರಾಜನ ಒತ್ತಾಯ ಮಾಡಿ ಆ ಯಾಗಕ್ಕೆ ಕೆಲವರನ್ನು ಕರೆಸಿ ಮಾಡಲಿಕ್ಕೆ ಎತ್ತಿದ. ಆವಾಗ ಅನೇಕ ಋಷಿಗಳೆಲ್ಲ ಬಂದಿದ್ದರು. ಇವನಿಗೆ ತ್ವನ್ನು ರೋಗ ಅನ್ನುವಂಥದ್ದಿತ್ತು. ಜನಮೇಜಯ ರಾಜನಿಗೆ ಮೈತುಂಬ ತ್ವನ್ನು ರೋಗವೆನ್ನುವಂಥದ್ದು. ಅವಾಗದಿಂದ ಬಹಳಷ್ಟು ವ್ಯಥೆಗೊಂಡದ್ದವನು. ವ್ಯಥೆಗೊಂಡಾಗ ಋಷಿಗಳಲ್ಲಿ ಹೋಗಿ ತಾನು ಪ್ರಾರ್ಥಿಸಿಕೊಂಡ. ಎಷ್ಟೋ ಉಪಚಾರ ಮಾಡಿದೆ, ಔಷಧೋಪಚಾರ ಮಾಡಿದೆ, ಯಾತ್ರಿಂದಲೂ ನಿವೃತ್ತಿಯಾಗಿಲ್ಲ. ಇದರ ನಿವೃತ್ತಿಯ ಉಪಾಯವಾಗಿರ್ತಕ್ಕಂಥದ್ದನ್ನು ಬೋಧಿಸಬೇಕು ಅಂತ ಹೇಳಿದಾಗ ಅವಾಗ ಅವರು ಹೇಳಿದರು, ಧರ್ಮಾತ್ಮರಾಗಿರ್ತಕ್ಕಂಥವರ, ಸತ್ಯವಂತರಾಗಿರ್ತಕ್ಕಂಥವರ, ಮಹಾಪುರುಷರಾಗಿರುವಂಥವರ ಸಚ್ಚರಿತ್ರೆಯನ್ನು ಕೇಳಿದರೆ ಮಾತ್ರ ಇದು ನಿವೃತ್ತಿಯಾಗುತ್ತದೆ ಅಂತ ಹೇಳಿದರು. ಧರ್ಮಾತ್ಮರು ಯಾರು ಅಂತ ಹೇಳಿದಾಗ ನಿಮ್ಮ ಪೂರ್ವಜರೇ ಧರ್ಮಾತ್ಮರಿದ್ದರು, ಪಂಚಪಾಂಡವರು. ಅದರಲ್ಲಿ ಧರ್ಮರಾಯ ಶ್ರೇಷ್ಠವಾಗಿರ್ತಕ್ಕಂಥವನು. ಅವರು ಧರ್ಮಕ್ಕೋಸ್ಕರವಾಗಿ ಜೀವಿಸಿದರು, ಧರ್ಮಕ್ಕೋಸ್ಕರವಾಗಿ ಯುದ್ಧ ಮಾಡಿದರು, ಧರ್ಮದಿಂದ ಬಾಳಿದರು. ಅವರ ಚರಿತ್ರೆಯನ್ನು ಕೇಳಿದರೆ ನಿನ್ನ ಇದೆಲ್ಲ ದೋಷವೆನ್ನುವಂಥದ್ದು ನಿವೃತ್ತಿಯಾಗುತ್ತದೆ ಎಂದು ಮಹರ್ಷಿಗಳು ಆದೇಶ ಮಾಡಿದರು. ಹಾಗಾದರೆ ಅದನ್ನು ಹೇಳಿದೆಂದಾಗ ವ್ಯಾಸ ಮಹರ್ಷಿಗಳಾಗಿರ್ತಕ್ಕಂಥವರು ಆ ಯಾವ ಮಹಾಭಾರತವೆನ್ನುವಂಥದ್ದನ್ನು ಹೇಳುವಂಥವರಾದರು. ಅದನ್ನು ಹೇಳಿಸುವಂಥವರಾದರು. ಅವರ ಶಿಷ್ಯನಾಗಿರ್ತಕ್ಕಂಥ ಶ್ರೀಕೃಷ್ಣ ದ್ವೈಪಾಯನರು ಅಂತನೋ ಏನೋ ಅವರ ಮುಖೇಣವಾಗಿ ಮಹಾಭಾರತವಾಗಿರ್ತಕ್ಕಂಥದ್ದನ್ನು ಹೇಳಿಸಿದರು ಅಂಥೇಳಿ. ಅಲ್ಲಿ ಯಾಗಗಳನ್ನು ಮಾಡಿದ ಬಳಿಕ ಎಲ್ಲರೂ ಕೂಡಿರಬೇಕು. ಋಷಿಗಳೆಲ್ಲ ಸತ್ಕಥಾ ಶ್ರವಣ ಮಾಡಬೇಕು, ವೇದಾಂತ ಶ್ರವಣ ಮಾಡಬೇಕು. ಈ ರೀತಿಯಾಗಿರುವಂಥ ಒಂದು ನಿಯಮ. ಅದು ಯಾವ್ಯಾವ ಸಮಯದಲ್ಲಿ ಅಲ್ಲಿ ಯಜ್ಞ ಮಾಡ್ಬೇಕು, ಅಲ್ಲಿ ಯಜ್ಞ ಮಾಡ್ತಿರ್ಬೇಕು. ಉಳಿದ ಸಮಯದಲ್ಲಿ ಇದನ್ನು ಮಾಡಬೇಕು. ಆವಾಗ ಇದನ್ನು ಮಾಡಲಿಕ್ಕೆ ಹೇಳಿದಾಗ ಎಲ್ಲರೂ ಬಂದು ಕೂಡ್ತಾ ಇದ್ರು. ಇವನು ಕೂಡ್ತಾ ಇದ್ದ, ಕೇಳ್ತಿದ್ದ. ಅವರೆಲ್ಲವನ್ನು ಕೇಳಿ ಎಲ್ಲವನ್ನು ಒಪ್ಪುತ್ತಾ ಬಂದ. ಧರ್ಮರಾಯರ ವಿಚಾರಗಳನ್ನೆಲ್ಲವನ್ನು ಒಪ್ತಾ ಇದ್ದ ಅವನು. ಅವ್ರು ಹೇಳ್ಬೇಕಾದ್ರೆ ಯುದ್ಧದ ಪ್ರಸಂಗ ಬಂದಾಗ ಯುದ್ಧದಲ್ಲಿ ಭೀಮನಿಗೆ 10 ಆನೆಯ ಬಲವೆನ್ನುವಂಥದ್ದಿತ್ತು. ಯುದ್ಧ ಮಾಡಬೇಕಾದ್ರೆ ಅವನೇನು ಮಾಡ್ತಿದ್ದ ಅಂದರೆ ಸೊಳ್ಳಿ ಹಿಡಿದ ಆನೆದ ಗರ 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 ತಿರುವಿ ಆ ಸೈನಿಕರ ಮೇಲೆ ಒಗಿತಿದ್ದ. ಆಮೇಲೆ ಆನೆ ಕಾಲು ಹಿಡಿದು ಕೈ ಹಿಡಿದು ಜಿಗಿದು ಅವನ ಆಕಾಶಕ್ಕೆ ತೂರಿಬಿಟ್ಟಿದ್ದ. ಅವಿನ್ನೂ ತಿರುಗ್ತಾ ಇದ್ದಾವೆ ಅಂತೇಳಿ ಹೇಳಿಬಿಟ್ರು. ಅವ್ರು ಹೇಳಿದ್ರು ಅದು ವಿಷಯವಾಗಿರ್ತಕ್ಕ. ಅವು ಅವಾಗ ತೂರಿದವು, ಇನ್ನು ಆಕಾಶದಲ್ಲಿ ಅದು ಇನ್ನೂ ಬರೋಕ್ಕಾಗಿಲ್ಲವು, ಅಷ್ಟು ತೂರಿದ, ಅಷ್ಟು ಶಕ್ತಿಶಾಲಿ ಅಂತ ಹೇಳ್ಬಿಟ್ಟ. ಎಲ್ಲದನ್ನು ನಂಬಿದ. ಜನಮೇಜಯ ರಾಜನಾಗಿರ್ತಕ್ಕಂಥವನು ಅಷ್ಟು ಮಹಾಭಾರತವನ್ನೆಲ್ಲ ನಂಬಿದ. ಈ ಆನೆ ಕಿತ್ತು ಹೋಗುದು ಇನ್ನೂವರೆಗೂ ಬಿದ್ದಿಲ್ಲ ಅಂದರೆ ನಮ್ಮ ಅಪ್ಪ ಸತ್ತ, ಅವ್ರು ವಯಸ್ಸಾಗಿ ಸತ್ರು, ನಾನೀಗಾಲ ಎಷ್ಟೋ ವಯಸ್ಸಾಗೈತಿ, ಇನ್ನೂ ಭೂಮಿ ಬಿದ್ದಿಲ್ಲ ಅಂದ್ರೆ ಇದು ಸುಳ್ಳು ಅಂದ.
ಕೇಳ್ತಾ ಕೇಳ್ತಾ ತೊಂದು ರೋಗವೆನ್ನುವಂಥದ್ದೆಲ್ಲ ಹೋಗ್ತಾ ಹೋಗಿತ್ತು, ತಲೆಯೊಳಗೆಲ್ಲ ಹೋಗಿತ್ತು, ಮುಖದಲ್ಲೆಲ್ಲ ಹೋಗಿತ್ತು. ಇನ್ನೊಂದು ಸ್ವಲ್ಪ ಉಳಿದಿತ್ತಿಲ್ಲಿ ಕಲಿ, ಕುಂಕುಮ ಇಡ್ತಾವಲ್ಲ ಅಲ್ಲಿ ಇನ್ನೊಂದು ಸ್ವಲ್ಪ ಕಲಿ ಉಳಿದಿತ್ತು. ಅವನದು ಸುಳ್ಳು ಅಂದ್ಕೂಡಲೇ ಅಲ್ಲಿಗೆ ನಿಂತ್ಕೊಂಡ್ಬಿಡ್ತದೆ. ಆ ಕಲಿ ಅನ್ನುವಂಥದ್ದು ಅಲ್ಲಿಗೆ ನಿಂತ್ಕೊಂಡ್ಬಿಡ್ತದು. ಆವಾಗ ಇನ್ನೇನು ಕಲಿ ಐತಿ ಅಂತೇಳಿ ಕುಂಕುಮ ಹಚ್ಚೋದು ಅಲ್ಲಿದ್ದ ಪ್ರಾರಂಭವಾಯ್ತು ಅಂತೇಳಿ ಕೆಲವೊಂದು ಇದರಲ್ಲಿ ಹೇಳ್ತಾರೆ. ಇಂಥ ಮಹಾಭಾರತಗಳು ಎಷ್ಟು ಸಲ ಆಗಿದಾವೋ ಏನೋ, ಯಾರ್ಯಾವ್ದ್ರಾಗ ಹೆಂಗೆ ಬರ್ತೋ ಗೊತ್ತಿಲ್ಲ. ಒಟ್ಟು ಅಲ್ಲಿದ್ದ ಕುಂಕುಮ ಹಚ್ಚೋದು ಪ್ರಾರಂಭ ಆಯ್ತು, ಆ ಕಲಿ ಕಾಣಲಿಲ್ದಂಗೆ ಅನ್ನುವಂಥದ್ದು ಇದು ಹೇಳ್ತಕ್ಕಂಥ ವಿಷಯ. ಆದರೆ ಇಷ್ಟೇ ತಾತ್ಪರ್ಯ, ಹೇಳಿದ್ದೆಲ್ಲವನ್ನು ಒಪ್ಪಿದ. ಆನೆ ತೂರಿದ ಆನೆ ಅದಿನ್ನೂ ತಿರುಗ್ತೈತೆ ಆಕಾಶದಾಗ ಅನ್ನೋದಕ್ಕೆ ಮಾತ್ರ ಇದೆಲ್ಲರ ಸಾಧ್ಯವೇ ಅಂದದ್ದು ಅದವನಿಗೆ ಒಪ್ಪಲಿಲ್ಲ ಮನಸ್ಸು. ಆ ಕಲಿ ಅನ್ನುವಂಥದ್ದು, ಆ ರೋಗವೆನ್ನುವಂಥದ್ದು ಹೋಗಲಿಲ್ಲ, ತೊನ್ನ ರೋಗ ಅನ್ನುವಂಥದ್ದು. ಅದರ ತಾತ್ಪರ್ಯ ಏನು ಅಂದರೆ, ಈ ಗ್ರಂಥದಲ್ಲಿ ನಾವೇನಾದರೂ ಇದು ಒಂದು ಹೌದು ಇದು ಒಂದು ಅಲ್ಲ ಅಂತ ಈ ಪ್ರಕಾರವಾಗಿ ನಮ್ಮ ಮನಸ್ಸಿನಲ್ಲಿ ಬಂತು ಅಂದರೆ ಆ ದೋಷ ಅನ್ನುವಂಥದ್ದು ನಮ್ಮಲ್ಲಿ ಉಳಿದತೆ ಹೊರತು, ಆ ಭವರೋಗವೆನ್ನುವಂಥದ್ದು ಉಳಿದತೆ ಹೊರತು, ಕಲೆ ಅನ್ನುವಂಥದ್ದು ಉಳಿದತೆ ಹೊರತು ಪೂರ್ಣತೆ ನಾವು ಆಗಲಿಕ್ಕೆ ಆಗುವುದಿಲ್ಲ ಎನ್ನುವಂಥದ್ದು ಮೂಲ ತತ್ವದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಅಪೂರ್ವ ಅನ್ನುವಂಥದ್ದು ಶ್ರುತಿ ಷಟ್ಲಿಂಗಳಲ್ಲಿ ಬರ್ತಕ್ಕಂಥ ಅಪೂರ್ವತೆಯಿಂದ ಬಹಳಷ್ಟು ಅಪೂರ್ವತೆಯಿಂದ ಕೂಡಿಕೊಂಡಿರ್ತಕ್ಕಂಥದ್ದು, ಬಹಳಷ್ಟು ಫಲದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಎನ್ನುವಂಥ ಶ್ರುತಿ ಷಡ್ಲಿಂಗಗಳಿಂದ ಇದು ಕೂಡಿರ್ತಕ್ಕಂಥ ಗ್ರಂಥವಾಗಿದ್ದರಿಂದ ಶ್ರವಣವನ್ನು ಮಾಡಬೇಕಾದ್ರೆ ಹೀಗೇ ಮಾಡಬೇಕು ಅನ್ನುವಂಥದ್ದು ನಿಯಮ. ಮನನ ಮಾಡಬೇಕಾದ್ರೆ ಸದ್ಯುಕ್ತಿ ಸತ್ತರ್ಕಗಳಿಂದ ಮಾಡಬೇಕು ಮನನ ಅಂತ ನಿಯಮ. ನಾವೇನು ಮಾಡ್ತೇವೆ ಅಂದರೆ ಶಾಸ್ತ್ರದ ಶ್ರವಣ ಮಾಡ್ತೇವೆ, ಸಂಸಾರದ ಮನನ ಮಾಡ್ತೇವೆ. ಮನನ ಹಂಗೆ ಬಿಡ್ತಿದ್ದಂಗೆ ಶುರುವಾಗಿ ಬಿಡ್ತದೆ ಸಂಸಾರದ ಮನನ. ಹಂಗಲ್ಲ, ಏನು ಶ್ರವಣ ಮಾಡಿರ್ತದೋ ಅದನ್ನೇ ಸದ್ಯುಕ್ತಿ ಸತ್ತರ್ಕಗಳಿರಬೇಕು, ಅದು ಹಿತವಾದ ತರ್ಕವಿರಬೇಕು. ಆ ತರ್ಕದಿಂದ ಅದನ್ನು ನಿರ್ಣಯಿಸಬೇಕು, ಅದನ್ನೇ ಧಾರಾಕಾರ ವೃತ್ತಿಯಿಂದ ನಿಧಿಧ್ಯಾಸನ ಮಾಡಬೇಕನ್ನುವಂಥದ್ದು ಶ್ರವಣ ನಿಧಿಧ್ಯಾಸನದ ಒಂದು ಕ್ರಮವಾಗಿರುವಂಥದ್ದು. ಆ ರೀತಿಯಾಗಿರುವಂಥ ಈ ಗ್ರಂಥವಾಗಿರುವಂಥದ್ದು. ಆದ್ದರಿಂದ ಅದನ್ನೇ ಇಲ್ಲಿ ಉಪಕ್ರಮ, ಅಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಎನ್ನುವಂಥ ಫಲಪುರುಷಾರ್ಥಗಳನ್ನೇನು ಹೇಳಿದ್ದರೋ ಆ ಯಾವ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥದ್ದು ನಿಜವಾದ ಅರ್ಥದಲ್ಲಿಯೇ ಉಪಸಂಹಾರವಾಗಿರ್ತಕ್ಕಂಥದ್ದನ್ನು ಗ್ರಂಥದಲ್ಲಿ ಮುಂದೆ ಮಾಡುವಂಥವರಾಗುವರು. ಆ ಹಿಂದಿನ ಗ್ರಂಥದ ಕೆಲವು ಮಹಿಮೆಯನ್ನು ಕುರಿತು ಪ್ರಕಟ ಮಾಡ್ತಾ, ಚರಿತ್ರದ ಮಹಿಮೆಯನ್ನು ಕುರಿತು ಪ್ರಕಟ ಮಾಡ್ತಾ ಆ ವಿಷಯವನ್ನು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಸಿದ್ಧಾರ್ಥ ಸದ್ಗುರುರಾಯನು ಭಕ್ತರ ಮೇಲೆ ಅತ್ಯಂತ ದಯಾವಂತನಾಗಿರುವನು, ದಯಾಸಾಗರನು, ಕರುಣಾಸಾಗರನು, ಪ್ರೇಮ ಸಾಗರನಾಗಿರ್ತಕ್ಕಂಥವನು. ಆತನ ಪಾದವನ್ನು ಹಿಡಿಯುವುದರಿಂದ ಸರ್ವ ಅಂತರಾಯಗಳು ಪರಿಹಾರವಾಗುವಂಥವುಗಳಾಗುವು. ಅವನ ಪಾದವಾಗಿರ್ತಕ್ಕಂಥದ್ದನ್ನು ನಾವು ಹೃದಯದಲ್ಲಿ ದೃಢವಾಗಿ, ಅಚಲವಾಗಿ, ನಿರ್ವಿಕಾರವಾಗಿ, ನಿರ್ಮಲವಾಗಿ ಹೃದಯದಲ್ಲಿ ಇಟ್ಕೊಂಡ್ಬಿಟ್ವಿ. ಆ ಪಾದಗಳನ್ನು ಹಿಡಿದ್ವಿ, ಆ ಪಾದವನ್ನು ನಂಬಿದ್ವಿ. ಆ ಪಾದದಲ್ಲಿ ನಮ್ಮ ಮನಸ್ಸೆನ್ನುವಂಥದ್ದು ಉಳಿತು ಅಂದರೆ ಆ ಪಾದ ಚಿಂತನದಲ್ಲಿ ಆ ಪಾದ ಕೃಪೆ ಪಡೆದುಕೊಂಡು ಇತ್ತು ಅಂದರೆ ಖಂಡಿತವಾಗಿಯೂ ಕೂಡ ಅಂತರಾಯಗಳೆನ್ನುವಂಥಗಳು ಬಹಳಷ್ಟು ಅದಾವ. ನಮಗೆ ಅಂತರಾಯಗಳು ಹೊರಗೆ ವಿಘ್ನಗಳದವೆ, ಒಳಗೆ ವಿಘ್ನಗಳದವೆ. ದೇವತೆಗಳಿಂದ ವಿಘ್ನಗಳು ಬರ್ತವೆ, ಪ್ರಕೃತಿಯಿಂದ ವಿಘ್ನಗಳು ಬರ್ತವೆ, ಪರಿಸರದಿಂದ ವಿಘ್ನ ಬರ್ತದೆ. ಇಷ್ಟೆಲ್ಲವನ್ನು ನಾವು ಬಿಟ್ಟು ಅಡಿವ್ಯಾಗ ಹೋಗಿ ಕೂತ್ಕೊಂಡ್ರು ಕೂಡ ನಮ್ಮ ಮನಸ್ಸಿನ ವಿಘ್ನ, ಆಮೇಲೆ ಸಿದ್ಧಿಯ ವಿಘ್ನ, ಯಾವ್ಯಾವ ವಿಘ್ನಗಳಾಗಿ ಸಂಶಯ, ವಿಪರೀತ ಭಾವನಾ, ಅಸಂಭಾವನೆ ಅನ್ನುವಂಥವುಗಳು ಇವೆಲ್ಲ ವಿಘ್ನಗಳಾಗಿರ್ತಕ್ಕಂಥವುಗಳು. ಬಹಳಷ್ಟು ವಿಘ್ನಗಳು
ಜ್ಞಾನ ಮಾರ್ಗೇ ಬಹವೋ ವಿಘ್ನ ಅಂತೇಳಿ. ಮೋಕ್ಷ ಮಾರ್ಗಕ್ಕೆ ಬಹಳಷ್ಟು ವಿಘ್ನಗಳು, ಒಳ್ಳೆ ಕಾರ್ಯಕ್ಕೆ ಬಹಳಷ್ಟು ವಿಘ್ನಗಳು ಅಂತಾರೆ. ಲೌಕಿಕದೊಳಗೂ ಕೂಡ ಒಳ್ಳೆ ಕಾರ್ಯ ಮಾಡ್ಬೇಕಂದ್ರೆ ಬಹಳಷ್ಟು ವಿಘ್ನಗಳು, ಕೆಟ್ಟದ್ದು ಮಾಡೋಕ್ಕೆ ವಿಘ್ನಗಳು ಇರೋದೇ ಇಲ್ಲ ಅಂತಾರೆ. ಏನು ವಿಘ್ನ ಬಂದ್ರೂ ಕೂಡ ಮಾಡಿಬಿಡ್ತಾರೆ. ಬೇಕಾದಷ್ಟು ವಿಘ್ನಗಳು ಮಾಡೇ ಬಿಡೋದು ಸೈ. ಏನು ಮಾಡ್ಬೇಕು, ಮಾಡೇ ಬಿಡ. ಆ ವಿಘ್ನಗಳನ್ನು ಎಲ್ಲೆಲ್ಲಿ ಕಳಿಸ್ಬೇಕು, ಅವನು ಕಳಿಸಿ ತನ್ನ ಕಾರ್ಯಗಳನ್ನು ಮಾಡಿಬಿಡ್ತಾರೆ. ಕೆಟ್ಟ ಕಾರ್ಯಕ್ಕೆ ಬಹಳಷ್ಟು ಪ್ರೋತ್ಸಾಹ, ಬಹಳಷ್ಟು ಸಹಕಾರ, ಬಹಳಷ್ಟು ರೀತಿಯಾಗಿರುವಂಥದ್ದು. ಆದರೆ ಒಳ್ಳೆ ಕಾರ್ಯವನ್ನು ಮಾಡಬೇಕಾದ್ರೆ ಬಹಳಷ್ಟು ವಿಘ್ನಗಳು ಅಂತೇಳಿ ಧರ್ಮಶಾಸ್ತ್ರಗಳು ಹೇಳ್ತವೆ. ಬಹವೋ ವಿಘ್ನ ಸತ್ಯ ಮಾರ್ಗೆ ಬಹವೋ ವಿಘ್ನ. ನೋಡಿ, ಸತ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿದ ಹರಿಶ್ಚಂದ್ರನಿಗೆ ಎಷ್ಟು ವಿಘ್ನಗಳು, ಧರ್ಮಕ್ಕೋಸ್ಕರವಾಗಿ ಹೋರಾಟ ಮಾಡಿರ್ತಕ್ಕಂಥ ಧರ್ಮರಾಯರಿಗೆ, ಪಾಂಡವರಿಗೆ ಎಷ್ಟು ವಿಘ್ನಗಳು ಅಂದರೆ ಬಹಳಷ್ಟು ವಿಘ್ನ. ಮೊದಲೇ ಕೊನೆಗೆ ಅವರಿಗೆ ನಿರ್ವಿಘ್ನವಾಗಿರುವಂಥ, ಇವರಿಗೆ ಮೊದಲು ವಿಘ್ನ ಇರೋದಿಲ್ಲ, ಆಮೇಲೆ ಕೊನೆ ತನಕ ನರಕದಲ್ಲಿ ವಿಘ್ನಗಳು, ದುಃಖಗಳು ಇವು ಖಾಯಂ ಆಗಿರ್ತಕ್ಕಂಥವುಗಳು. ಇವರಿಗೆ ಪ್ರಾರಂಭದಲ್ಲಿ ವಿಘ್ನವಾಗಿದ್ದರೂ ಕೂಡ ಶಾಶ್ವತವಾಗಿರುವಂಥ ಸ್ವರ್ಗ, ಶಾಶ್ವತವಾಗಿರುವಂಥ ಸ್ವರ್ಗ ಅಂದರೆ ಸುಖ. ಸುಖವೇ ಸ್ವರ್ಗ, ದುಃಖವೇ ನರಕ. ಸ್ವರ್ಗ ನರಕ ಅಂದ್ರೆ ಏನಂದ್ರೆ ಸುಖವೇ ಸ್ವರ್ಗವಾಗಿರುವ, ನಮ್ಮ ಸುಖದಲ್ಲಿ ನಾವಿರುವಂಥದ್ದು ಸ್ವರ್ಗ. ಮತ್ತು ಯಾವುದೋ ಅವಲಂಬನೆಯಿಂದ ಆಗ್ತಕ್ಕಂಥ ಸುಖ ಅದು ನಮ್ಮ ಸುಖ. ನಮ್ಮ ಸುಖದಲ್ಲಿ, ನಮ್ಮ ಆತ್ಮ ಸುಖದಲ್ಲಿರುವಂತಹದ್ದೇ ಸ್ವರ್ಗ. ಇನ್ನು ನಾವೇ ದುಃಖ ಪಡತಕ್ಕಂಥದ್ದು ನರಕ. ಅದು ಮತ್ತೊಂದಂತ ಅನ್ನುವಂಥದ್ದೆಲ್ಲ ಎಲ್ಲ ಇಲ್ಲೇ ಇರುವಂತಹದ್ದಾಗಿರುವುದು. ಆ ದೃಷ್ಟಿಯಿಂದ ಆ ವಿಘ್ನಗಳು, ಅಂತರಾಯಗಳೆನ್ನುವಂಥವುಗಳೆಂದವಲ್ಲ, ಸದ್ಗುರುವಿನ ಕೃಪೆಯಿಂದವು ಎಲ್ಲ ತಾವು ದೂರ ಆಗಿಬಿಡುವಂಥವುಗಳು. ಅಂತರಾಯಗಳು ದೂರ ಆಗ್ತವೆ ಅಂತಾರೆ. ಹೊರಗಿನ ವಿಘ್ನಗಳು ಎಷ್ಟಿರ್ತವೆ, ಕೆಲವೊಂದು ವಿಘ್ನಗಳು ನಮಗೆ ಬಹಳಷ್ಟು ಸಹಕಾರಿಯಾಗ್ತವೆ. ಆದರೆ ಅಂತರದ ವಿಘ್ನಗಳಿದಾವಲ್ಲ, ಇವು ನಮ್ಮನ್ನು ನಾಶ ಮಾಡ್ತಕ್ಕಂಥವು. ನೋಡೋಣ, ಚನ್ನಮಲ್ಲಪ್ಪ ಎನ್ನುವಂಥವನಿಗೆ ಪರಿವಾರವೆಲ್ಲ ವಿಘ್ನವಾಯಿತು ಹೊರಗೆ, ಅದು ಅವನಿಗೆ ಅನುಕೂಲವಾಯಿತು ಅವನಿಗೆ. ಇನ್ನೊಬ್ಬಂದು ಬಂತು, ಜಂಗಮನಾಗಿರ್ತಕ್ಕಂಥವನು, ಅವನಿಗೆಲ್ಲ ಮಠ ಬಿಟ್ಟು ಹೊರಗೆ ಹಾಕಿದರು. ಎಲ್ಲ ಗುರುಪಾದಯ್ಯ ಅನ್ನುವಂಥ ಆ ವಿಘ್ನಗಳೆಲ್ಲ ಅವನಿಗೆ ಅನುಕೂಲವಾಯಿತು ಅವರಿಗೆಲ್ಲ. ಅದಕ್ಕೆ ಅವರು ಕಬೀರದಾಸರು ಸತಿ ವೈರವಂ ಸಾಧಿಸಿದ್ದುಡು ಹಿತರು ಮೋಸಮಂ ಮಾಡುತ್ತಿದ್ದರು ಮತಿಮನಂಗಳು ಅಂತ ಹೇಳಿದರು ಅವರು. ಇವು ಹೊರಗಿನ ವಿಘ್ನಗಳು, ಈ ವಿಘ್ನಗಳಂತವು ಎಷ್ಟೆಷ್ಟು ಪ್ರಬಲವಾಗಿರ್ತವೋ ಅಷ್ಟಷ್ಟು ಅನುಕೂಲವಾಗ್ತಕ್ಕಂಥದ್ದಾಗುವುದು. ಆದರೆ ಮನಸ್ಸಿನ ವಿಘ್ನಗಳೇನಾದರೂ ಶುರುವಾಯಿತು ಅಂದರೆ ನಾವು ಹೊರಗೆ ಏನು ತಪಸ್ಸು ಮಾಡಲಿ, ಏನು ಯೋಗ ಮಾಡಲಿ, ಏನು ಸಾಧನ ಮಾಡಲಿ, ಅಂತರದ ವಿಘ್ನಗಳು ಶುರುವಾದವು ಅಂದರೆ ಏನು ಶಾಸ್ತ್ರ ಹೇಳಿ, ಶಾಸ್ತ್ರ ಕೇಳಬೇಕಾದ್ದು ಮಾಡಲಿ, ಆ ಅಂತರಾಯಗಳೆನ್ನುವಂಥವುಗಳು ನಮಗೆ ಪ್ರಬಲವಾಗಿ ಸಂಶಯ, ವಿಪರೀತ, ಅಸಂಭಾವನಾ ಎನ್ನುವಂಥವುಗಳಾಗ್ತಾ ಇದ್ವು ಅಂದರೆ ಏನೂ ಪ್ರಯೋಜನವಾಗ್ತಕ್ಕಂಥದ್ದಾಗುವುದಿಲ್ಲ. ಆದ್ದರಿಂದ ವರ್ತಮಾನ ಪ್ರತಿಬಂಧಕ, ಭಾವಿ ಪ್ರತಿಬಂಧಕ, ಭೂತ ಪ್ರತಿಬಂಧಕ ಅಂತೇಳಿ ಇವು 3 ರೀತಿಯಾಗಿರುವಂಥ ಪ್ರತಿಬಂಧಕಗಳಿದಾವೆ. ಈ ಪ್ರತಿಬಂಧಕಗಳು ಯಾವಾಗಲೂ ಒಂದಿದ್ದನ್ನು ಕೂಡ ಜ್ಞಾನವೆನ್ನುವಂಥದ್ದಾಗುವುದಿಲ್ಲ, ಮೋಕ್ಷವೆನ್ನುವಂಥದ್ದಾಗುವುದಿಲ್ಲ ಎಂದು ಶಾಸ್ತ್ರ ಪ್ರಮಾಣವಾಗಿರ್ತಕ್ಕಂಥದ್ದು. ಆದ್ದರಿಂದ ಅಂತರಾಯಗಳನ್ನು ನಿವೃತ್ತಿ ಮಾಡುವಂಥದ್ದು ಈ ಗ್ರಂಥವಾಗಿರ್ತಕ್ಕಂಥದ್ದಾಗಿರುವುದು. ಇನ್ನು ಗ್ರಂಥಕರ್ತರಾಗಿರ್ತಕ್ಕಂಥವರು, ನಾನು ಅಲ್ಪಮತಿಯಾಗಿರ್ತಕ್ಕಂಥವನು, ನಾನು ಯಾವ ವಿದ್ಯಾ ಮೊದಲಾದಂಥವುಗಳನ್ನು ಅಭ್ಯಾಸ ಮಾಡದೇ ಇರ್ತಕ್ಕಂಥವನು, ನೀನೇನೋ ಅನುಗ್ರಹ ಮಾಡಿ ನನ್ನನ್ನು ಉಳಿಸಿ ಬದುಕಿಸಿ ಪುನರ್ಜನ್ಮ ಕೊಟ್ಟು ಆಜ್ಞೆ ಮಾಡಿದೀಯಾ, ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದೊಂದೇ. ಆ ರೀತಿಯಾಗಿ ನನ್ನನ್ನು ನಿಮಿತ್ತ ಮಾಡಿಕೊಂಡು ಈ ಅದ್ಭುತವಾಗಿರುವಂಥ ಗ್ರಂಥವನ್ನು ನೀನೇ
ಆಂತರ್ಯದೊಳಗೆ ಪ್ರೇಮವನ್ನು ತುಂಬಿ, ಗುರು ಪ್ರೇಮ ಎನ್ನುವಂಥದ್ದು ಸದ್ಗುರು ತುಂಬಿದಾಗ ಮಾತ್ರ ಬರ್ತದೆ ನಮಗೆ ಆ ಪ್ರೇಮ ಎನ್ನುವಂಥದ್ದು. ಈ ಹೊರಗಿನ ಪ್ರೇಮನೂ ಅಷ್ಟೇ ಅದಾವೆ. ಹೊರಗಿನ ಪ್ರೇಮ ಅವ್ರು ತುಂಬಿದ್ರಿರ್ತತಿ, ಅವ್ರು ತುಂಬಲಿಲ್ಲ ಅಂದರೆ ಹೋಗ್ಬಿಡ್ತತಿ. ಇವ್ರು ತುಂಬಿದ್ರೆ ಅವ್ರ ತಲೆ ಇರ್ತದೆ ಪ್ರೇಮ, ಇವ್ರು ತುಂಬಲಿಲ್ಲ ಅಂದರೆ ಅವ್ರ ತಲೆನೂ ಹೋಗಿಬಿಡ್ತದೆ. ಲೌಕಿಕ ಪ್ರೇಮ ಐತಲ್ಲ, ಲೌಕಿಕ ಪ್ರೇಮ ಅದು ಕೂಡ ಇವ್ರ ಪ್ರೇಮ ಅಲ್ಲಿ ಕೊಟ್ಟರೆ ಅದು ಪ್ರೇಮ ಉಳಿತೈತಿ, ಇವರು ಪ್ರೇಮ ಕೊಡಲಿಲ್ಲ ಅಂದರೆ ಅಲ್ಲಿ ಪ್ರೇಮ ಉಳಿಯೋದಿಲ್ಲ. ಇವ್ರ ಪ್ರೇಮಕ್ಕೆ ತಕ್ಕಂಗಿದ್ರು ಅಂದರೆ ಇವ್ರ ಪ್ರೇಮ ಇರ್ತೈತಿ, ಇವ್ರಿಗೆ ವಿರುದ್ಧವಾಗಿದ್ರು ಅಂದರೆ ಅದು ವಿರುದ್ಧವಾಗಿರುವುದಿಲ್ಲ. ಲೌಕಿಕದೊಳಗೂ ಹೀಗೈತಿ, ದಿನನಿತ್ಯ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಅದನ್ನು ಪ್ರಕಟ ಮಾಡ್ತಕ್ಕಂಥದ್ದು ಹೆಚ್ಚು ಇವತ್ತಿನ ಸಮಯದಲ್ಲ. ಆದ್ದರಿಂದ ಸದ್ಗುರು ಅವನಾಗಿ ಪ್ರೇಮ ತುಂಬಿದರೆ ಅದು ಪ್ರೇಮವೆನ್ನುವಂಥದ್ದು ನಮ್ಮಲ್ಲಿರ್ತತಿ. ಅವನು ಪ್ರೀತಿಸಿದರೆ ನಮ್ಮನ್ನು ಆ ಪ್ರೇಮವೆನ್ನುವಂಥದ್ದು ಇರ್ತತಿ. ಅವನ ಪ್ರೇಮವೆನ್ನುವಂಥದ್ದು ಅದು ಶಾಶ್ವತವಾಗಿರುವಂಥದ್ದು. ಗುರುವಿನ ಪ್ರೇಮವೆನ್ನುವಂಥದ್ದು ನಿತ್ಯವಾಗಿರುವಂಥದ್ದು, ಸತ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಗುರು ಅಂದರೆ ನಿತ್ಯ, ಗುರುವಂದ್ರೆ ಸತ್ಯ, ಗುರುವಂದ್ರೆ ಶಾಶ್ವತ, ಗುರುವಂದ್ರೆ ಬ್ರಹ್ಮಾನಂದ ಸ್ವರೂಪನು, ಪ್ರೇಮ ಸಾಗರನು, ದಯಾಸಾಗರ. ಅಂದ ಬಳಕ ಅವನಿಂದ ಬರ್ತಕ್ಕಂಥದ್ದು ಕೂಡ ಅಷ್ಟೇ ಇರ್ತದೆ, ಅಷ್ಟೇ ಪ್ರಭಾವಶಾಲಿಯಾಗಿರ್ತದೆ. ನಮಗೆಲ್ಲ ಪ್ರೇಮ ಏನು ಪ್ರೇಮ ಅಂದರೆ ಏನು ಸಣ್ಣ ಪುಟ್ಟ ಪ್ರೇಮ. ಒಂದು ಗಿಂಡ್ಯಾಗ ನೀರ 106 ಮಂದಿ ಹಂಚಿ ಕುಡ್ದಂಗೆ ಈ ಪ್ರೇಮ ಇರ್ತಕ್ಕಂಥದ್ದು. ಅದು ಸಾಗರ ಎಷ್ಟು ಮಂದಿ ಕುಡಿದ್ರು ಕೂಡ ಸವಿದೇ ಇರ್ತಕ್ಕಂಥದ್ದು, ಅದು ಪ್ರೇಮವಾಗಿರ್ತಕ್ಕಂಥದ್ದು. ಆದ್ದರಿಂದ ನೀನು ಅಂತರದೊಳಗೆ ಆ ಪ್ರೇಮವನ್ನು, ಗುರುಪ್ರೇಮವೆನ್ನುವಂಥದ್ದು ತುಂಬಬೇಕಾದ್ರೆ ಗುರುವೇ ಬೇಕಾಗುವಂಥದ್ದಾಗುವುದು. ಗುರುವೇ ಅವನಾಗಿ ತುಂಬಿದರೆ ಮಾತ್ರ, ನಮ್ಮ ಹೃದಯದಲ್ಲಿ ಅವನ ಅನುಗ್ರಹ ಮಾಡಿದರೆ ಮಾತ್ರ, ಆಶೀರ್ವಾದ ಮಾಡಿದರೆ ಮಾತ್ರ ಅದು ಹೃದಯದೊಳಗೆ ಪ್ರವೇಶವಾಗ್ತದೆ. ಪ್ರವೇಶವಾಗಿದ್ದು ಸ್ಥಿರವಾಗಿರುವಂಥದ್ದಾಗುವುದು. ಹಾಗೆ ನನ್ನಲ್ಲಿ ತುಂಬಿ, ಭಾವದಲ್ಲಿ ತುಂಬಿ, ಕಣ್ಣು ಕಿವಿ ಮೂಗು ಬಾಯಿಗಳೆಲ್ಲ ಕಡೆಗೂ ನೀನೇ ತುಂಬಿ ಈ ಕೈಯಲ್ಲಿ ಲೇಖನಿಯನ್ನು ಕೊಟ್ಟು ಬರೆಸಿರುವವನು ನೀನು. ನಿನ್ನ ಪ್ರೇಮ, ನಿನ್ನ ಆಶೀರ್ವಾದ, ನೀನು ಒಳಗೆ ಕುಂತು ಪ್ರೇರಣೆ ಎನ್ನುವಂಥದ್ದೇನು ಮಾಡಿದೆಯೋ ಆ ರೀತಿಯಾಗಿ ಪ್ರಕಟವಾಗೈತೆ ಹೊರತು ಇದರೊಳಗೆ ನನ್ನದು ಏನೂ ಇಲ್ಲವೇ ಇಲ್ಲ ಎಂದು ಅವನು ನಿರಭಿಮಾನದಿಂದ ಇದೆಲ್ಲದು ಸದ್ಗುರುವಿನ ಅದ್ಭುತವಾಗಿರುವಂಥ ಲೀಲೆಯಾಗಿರುವಂಥದ್ದಾಗಿರುವುದು. ಕೋಣನ ಮುಖೇಣವಾಗಿ ವೇದ ಹೇಳಿಸಿದ್ರು ಅಂಥೇಳಿ ಪ್ರಾರಂಭದೊಳಗೆ ಹೇಳಿದರು. ಹಾಗೆ ನಾನೊಂದು ಕೋಣವಿದ್ದಂಗೆ ನನ್ನ ಮುಖದಿಂದ ಈ ಅದ್ಭುತವಾಗಿರುವಂಥ ಗ್ರಂಥ ರಚನೆ ಮಾಡಿ ನನ್ನನ್ನು ಉದ್ಧಾರ ಮಾಡಿ ಮತ್ತೆ ಈ ಗ್ರಂಥವನ್ನು ಓದ್ತಕ್ಕಂಥವರೆಲ್ಲನೂ ಉದ್ಧಾರ ಮಾಡುವಂಥ ಮುಂದಿನ ಬಹಳ ದೂರವಾಗಿರುವಂಥವು ದೃಷ್ಟಿಯಿಂದ ನೀನು ರಸಿರುವಿ. ನನ್ನಿಂದ ಸೇವೆ ಆಯಿತು, ನನಗೂ ಆ ಭಕ್ತಿ ರಸವೆನ್ನುವಂಥದ್ದನ್ನು ಪಾನ ಮಾಡ್ತಿ. ಮತ್ತು ಅನೇಕರು ಕೇಳಿ ಕೇಳಿ ಅವರು ಕೂಡ ಆ ಗುರುಭಕ್ತಿ ರಸವಾಗಿರುವಂಥದ್ದನ್ನು ಪಾನ ಮಾಡಿ ಅಮರರಾಗುವ ಹಾಗೆ ಮಾಡಿದೆ ಅಂಥೇಳಿ ಅವರು ಕೊಂಡಾಡುತ್ತಾ, ಇದೆಲ್ಲ ನಿನ್ನದು, ಇದು ಏನೇನು ಇಷ್ಟೆಲ್ಲ ವಿಷಯಗಳು ಪ್ರಕಟವಾಗಿವೆಲ್ಲವೂ ನಿನ್ನವು ಅಂತ ಹೇಳಿ ಅವರು ನಿರಭಿಮಾನದಿಂದ ಸದ್ಗುರುವಿಗೆ ತಾವು ಅರ್ಪಿಸುವಂಥವರಾದರು. ಆದ್ದರಿಂದ ಈ ಗ್ರಂಥವನ್ನು ರಚಿಸಿದವರು ಯಾರು ಅಂದರೆ ಅವನು ಸದ್ಗುರು ರಾಯನೇ ರಚಿಸಿರ್ತಕ್ಕಂಥವನು. ನಿಮಿತ್ತ ನನ್ನನ್ನು ಮಾಡಿಕೊಂಡಿದ್ದಾನೆ, ನಿಮಿತ್ತ ನನ್ನನ್ನು ಮಾಡಿಕೊಂಡಿದ್ದಾನೆ ಅಂಥೇಳಿ. ಲೇಖನಿ ನಿಮಿತ್ತ ಅದು ಬರೀಲಿಕ್ಕೆ, ಆದರೆ ಬರೆದವನು ಬೇರೆ, ಏನೇನು ಬರೀಬೇಕು ಅನ್ನೋದು ಅವನಿಗೆ ಗೊತ್ತೇ ಹೊರತು ಲೇಖನಿಗೆ ಗೊತ್ತಿಲ್ಲ. ಹಂಗೆ ನಾನು ಲೇಖನಿ ಇದ್ದಂಗೆ, ಶಿವದಾಸ ನಾನು ಲೇಖನಿ ಇದ್ದಂಗೆ, ಸಿದ್ಧಾರೂಢರು ಬರೆಯುವಂಥವರು ಅವರು ಬರ್ತಾರೆ ಅಂಥೇಳಿ ಈ ಗ್ರಂಥ ಸಮಾಪ್ತಿಯಲ್ಲಿ ಈ ಪ್ರಕಾರವಾಗಿ ಅದ್ಭುತ ಲೀಲೆಗಳನ್ನು ಮಾಡಿದ್ದಾನೆ. ಅದರೊಳಗೆ ಇದು ಒಂದು ಅದ್ಭುತವಾಗಿರುವಂಥದ್ದು. ನನ್ನಂಥವನಿಂದ ಈ ಗ್ರಂಥವನ್ನು ಇಷ್ಟು ಅದ್ಭುತವಾಗಿರುವಂಥ, ಇಷ್ಟೆಲ್ಲರಿಗೂ ಮೋಕ್ಷ ಕೊಡ್ತಕ್ಕಂಥ ಗ್ರಂಥ ರಚಿಸಿದಾನೆ. ಎಲ್ಲ ಗ್ರಂಥಗಳು ಎಲ್ಲರಿಗೂ ಮೋಕ್ಷ ಕೊಡೋದಿಲ್ಲ, ಎಲ್ಲ ಗ್ರಂಥಗಳು ಎಲ್ಲರಿಗೂ ಮೋಕ್ಷ ಕೊಡೋದಿಲ್ಲ.
ಕೆಲವು ಜ್ಞಾನ ಪರವಾಗಿದ್ದಾವೆ, ಕೆಲವು ವೈರಾಗ್ಯ ಪರವಾಗಿದ್ದಾವೆ, ಕೆಲವು ಭಕ್ತಿ ಪರವಾಗಿದ್ದಾವೆ, ಕೆಲವು ಅಧಿಕಾರ ತಾರತಮ್ಯದ ಮೇಲಿದೆ. ಇದೇನಿಲ್ಲ, ಎಲ್ಲ ಸರ್ವರಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದಾಗಿರುವುದು. ಆ ದೃಷ್ಟಿಯಿಂದ ನೀನು ಭಕ್ತರ ಮೇಲೆ ಬಹುಪ್ರೇಮವುಳ್ಳವನಾಗಿದ್ದು, ಎಷ್ಟು ಪ್ರೇಮ ಅವ್ರದ್ದು ಅಂದರೆ ಅಷ್ಟು ಭಕ್ತರ ಮೇಲೆ ಪ್ರೇಮ. ಮಮ ಭಕ್ತಾಮಂ ಅಧಿಕಂ ನನ್ನುವಂಥ ಪ್ರೇಮ. ಭಕ್ತರೇ ನನ್ನ ದೇವರು, ಭಕ್ತರೇ ನನ್ನ ಆರಾಧ್ಯ ದೈವ, ಭಕ್ತರ ಸೇವಕ ನಾನು ಎನ್ನುವಂಥ ಅಷ್ಟು ಪ್ರೇಮದಿಂದ ಅವರು, ಆ ಪ್ರೇಮ ಎನ್ನುವಂಥದ್ದು ಅದು ಇಷ್ಟೇ ಅಂಥೇಳಿ ಅದು ಹೇಳಲಿಕ್ಕೆ ಆಗುವುದಿಲ್ಲ, ಅಳಿಲಿಕ್ಕೆ ಬರದೇ ಇರತಕ್ಕಂಥದ್ದು ಪ್ರೇಮ ಮೂರ್ತಿಯಾಗಿರ್ತಕ್ಕಂಥದ್ದು. ಆ ಪ್ರೇಮ ಅನ್ನುವಂಥದ್ದು ಏನು ಮಾಡ್ತಂದ್ರೆ, ಈಗಿರಷ್ಟೇ ಉದ್ಧಾರವಾದರೆ ಸಾಲದು. ನನ್ನ ಅವತಾರದ ಪ್ರಕಟವಾದ ಸಮಯದಲ್ಲಿ ಇದ್ದವರು ಉದ್ಧಾರವಾದರೆ ಸಾಲದು. ಈ ಭಕ್ತರ ಪರಂಪರೆ ಐತಲ್ಲ, ಇವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಆ ಪರಂಪರೆ ಇಟ್ಕೊಂಡು ಹೋಗ್ತಕ್ಕಂಥವ್ರು ಮುಂದಿನವರೆಲ್ಲರ ಉದ್ದೇಶವನ್ನಿಟ್ಟುಕೊಂಡು ಅವರೆಲ್ಲರೂ ಧನ್ಯರಾಗಲಿ ಅನ್ನುವಂಥ ಉದ್ದೇಶದಿಂದ ರಚನೆಯಾಗಿರ್ತಕ್ಕಂಥದ್ದು. ಕೆಲವು ಗ್ರಂಥಗಳು ಯಾರು ಉತ್ತಮಾಧಿಕಾರಿದಾರೋ ಅವ್ರಿಗೆ ಹೇಳಿದ್ರು ಅಲ್ಲಿಗೆ ಮುಗೀತದು. ಇದು ಹಂಗಲ್ಲ, ಪರಂಪರೆಯಿಂದ ಬಂದು ಪರಂಪರೆಯನ್ನೇ ಸೂರ್ಯ ಚಂದ್ರಾರ್ಕ ಇರುವವರೆಗೂ ಇದು ಉದ್ಧಾರ ಮಾಡುವಂಥ ಅದ್ಭುತವಾಗಿರುವಂಥ ಗ್ರಂಥವನ್ನು ನನ್ನ ನಿಮಿತ್ತ ಮಾಡಿಕೊಂಡು ಇದನ್ನು ಪ್ರಕಟ ಮಾಡಿದಲ್ಲ. ಇದು ಬಹಳಷ್ಟು ಅದ್ಭುತವಾಗಿರುವಂಥ ನಿನ್ನ ಕಾರ್ಯವಾಗಿರ್ತಕ್ಕಂಥದ್ದು. ಗುರುಕೃಪಾ ಪಾತ್ರನ್ನು ಮಾಡುವಂತಹದ್ದಾಗುವ ಇದು ನಾನು ಕೇಳ್ತಾ ಹೋಗುವುದರಿಂದ ನಾವು ಕೂಡ ಗುರುವಿನ ಕೃಪೆಯನ್ನು ಹೊಂದಬೇಕು, ಪಡಿಬೇಕು. ಗುರುವಿಗಿಂತಲೂ ಅಧಿಕವಾಗಿರ್ತಕ್ಕಂಥವ್ರು ಮತ್ತೊಬ್ಬರಿಲ್ಲ. ನ ಗುರುರಧಿಕಂ ನ ಗುರುರಧಿಕಂ ನ ಗುರುರಧಿಕಂ ಶಿವಶಾಸನತಃ ಶಿವನೇ ಶಾಸನ ಮಾಡಿದ್ದಾನೆ. ಇವ್ರಿಗಿಂತಲೂ ಅಧಿಕವಾಗಿರುವಂಥವ್ರು ಮತ್ತೊಬ್ಬರಿಲ್ಲ ಅಂಥೇಳಿ, ಆದ್ದರಿಂದ ಅಂತಹ ಒಂದು ಸದ್ಭಾವ ಎನ್ನುವಂಥದ್ದು, ಸದ್ಬುದ್ಧಿ ಅನ್ನುವಂಥದ್ದು ನಮಗೆ ಇದನ್ನು ಶ್ರವಣ ಮಾಡುವುದರಿಂದ, ಶ್ರವಣ ಮಾಡಿದ್ದು ನಮಗೆ ಅದು ಒಳಗೆ ಉಳಿಯುವುದರಿಂದ, ಉಳಿದದ್ದು ನಮ್ಮಲ್ಲಿ ಬೆಳೆಯುವುದರಿಂದ, ಬೆಳೆದು ನಮ್ಮಲ್ಲಿ ಫಲಿಸುವುದರಿಂದ ಇದು ಅದ್ಭುತವಾಗಿರುವಂಥದ್ದು. ಕೆಲವು ಕೇಳ್ತವೆ ಅಲ್ಲೇ ಬಿಟ್ಟು ಬಿಡ್ತವೆ, ಕೆಲವು ಕೇಳಿ ಒಳಗೆ ಹೋಗ್ತವೆ ಅಲ್ಲೇ ಕೊಳತು ಬಿಡ್ತವೆ, ಕೆಲವು ಹುಡ್ತವೆ ಮುಂದೆ ಫಲನ ಬಿಡಲ್ಲ. ಏಟು ಹುಟ್ಟಿರ್ತಾವೆ ಆಟ ಇರ್ತಾವೆ, ಒಳಗೆ ಏಟಿರ್ತದೆ ಆಟ ಇರ್ತದೆ ಹೊರತು ಅದು ಬೆಳೆದು ಬಳ್ಳಿಯಾಗಿ ಫಲಪುಷ್ಪಗಳನ್ನು ಕೊಡ್ತಕ್ಕಂಥದ್ದಾಗುವುದಿಲ್ಲ. ಯಾಕಂದ್ರೆ ನಮ್ಮ ಅಧಿಕಾರವೆನ್ನುವಂಥದ್ದು ಹಂಗೈತಿ ಅಂಥೇಳಿ. ಕೆಲವು ಭೂಮಿಯೊಳಗೆ ಫಸಲು ಚೆನ್ನಾಗಿ ಬರ್ತದೆ. ಈ ಕಾರ್ಲ ಭೂಮಿಯಾಗ ಮೆಣಸಿನ ಗಿಡ ಹಚ್ಚು, ಹತ್ತಿ ಗಿಡ ಹಚ್ಚಿದಾಗ 2 ಎಲೆ ಇರ್ತಾವಲ್ಲ, ಇವೆಲ್ಲ ನಾಶ ಆದವು. 2 ಎಲೆನೇ ಇರ್ತಾವೆ ಹೊರತು ಮತ್ತೆ ಮುಂದೆ ಬೆಳೆದಿರೋದಿಲ್ಲ ಅದ್ರಾಗ. ಆಗಿರೋದ ಕಾರ್ಲದ ಹಂಗನೇ ಅದು ಕಾರ್ಲ ಭೂಮಿ ಅಂದ್ರೆ ಹಂಗನೇ ಬೆಳೆಯೋದಿಲ್ಲ ಅದ್ರಾಗ ಅಂತೇಳಿ. ಹಂಗೆ ನಮ್ಮ ಹೃದಯ ಅನ್ನುವಂಥದ್ದು ಇಂಥ ವಿಷಯಾದಿಯಿಂದ ಕೂಡಿಕೊಂಡು, ವಿಕಾರದ ಕೂಡಿಕೊಂಡು ಅದು ಕಾರ್ಲಾಗಿತ್ತು ಅಂದರೆ ಅದೇಟು ಆಟ ಇರ್ತದೆ. ಹಂಗೆ ಇದ್ರೂ ಪ್ರಯೋಜನ ಆಗಲ್ಲ, ಅದು ಕೊಳತರೂ ಪ್ರಯೋಜನ ಇಲ್ಲ. ಬೆಳಿಬೇಕದು, ಬೆಳೆದ್ರೂ ಪ್ರಯೋಜನ ಇಲ್ಲ. ಅದು ಫಲ ಬಿಡಬೇಕು, ಪುಷ್ಪ ಬಿಡಬೇಕು. ಪುಷ್ಪ ಫಲ ಬಿಟ್ಟರೆ ಅದರ ಪ್ರಯೋಜನವೆನ್ನತಕ್ಕಂಥದ್ದು ಹಾಗಾಗಲಿಲ್ಲ ಅಂದರೆ ನಿಷ್ಪ್ರಯೋಜಕವಾಗ್ತಕ್ಕಂಥದ್ದಾಗೋದು. ಆದ್ದರಿಂದ ಇದನ್ನು ಕೇಳಿ ನಮ್ಮ ಹೃದಯದೊಳಗೆ, ನಮ್ಮ ಭಾವದೊಳಗೆ ನಾವು ಧಾರಣ ಮಾಡಿಕೊಳ್ಬೇಕು. ಒಂದು ಅಕ್ಷರವನ್ನು ಕೂಡ, ಒಂದು ಶಬ್ದವನ್ನು ಕೂಡ ನಾವು ಹೊರಗೆ ಅದನ್ನು ಬಿಡದಂಗೆ ಮುತ್ತು ರತ್ನ ಭದ್ರ ವೈಢೂರ್ಯಗಳಾಗಿರ್ತಕ್ಕಂಥವುಗಳನ್ನು ಹೆಂಗೆ ನಾವು ಜತನ ಮಾಡಿಟ್ಕೊಂತವೋ ಹಂಗೆ ಇದರೊಳಗಿರ್ತಕ್ಕಂಥ ತತ್ವವಾಗಿರ್ತಕ್ಕಂಥದ್ದನ್ನು ನಾವು ಒಳಗಿಟ್ಕೊಂಡ್ವಿ, ಅದನ್ನು ಅನುಷ್ಠಾನದಲ್ಲಿ ತಂದ್ವಿ ಅಂದರೆ ಖಂಡಿತವಾಗಿಯೂ ನಮ್ಮನ್ನು ಉದ್ಧಾರ ಮಾಡುವಂಥ ಅದ್ಭುತವಾಗಿರುವಂಥ ಗ್ರಂಥವಾಗಿರ್ತಕ್ಕಂಥದ್ದು. ಮತ್ತು ಕೊನೆಗೆ ಚರಿತ್ರ ಸಾರವಾಗಿರ್ತಕ್ಕಂಥದ್ದನ್ನು ಯಾಕೆ ಹೇಳಿದರು ಅಂದರೆ 56 ಅಧ್ಯಾಯದ ಚರಿತ್ರ ಸಾರವಾಗಿರ್ತಕ್ಕಂಥದ್ದು. ಕೆಲವರಿಗೆ ಒಂದೊಂದು ದಿವಸ ಕೇಳಲಿಕ್ಕಾಗತ್ತೆ, ಒಂದೊಂದು ದಿವಸ ಕೇಳಲಿಕ್ಕಾಗೋದಿಲ್ಲ. ಏನೇನೋ ರೀತಿಯಾಗಿರುವಂಥ ತಾಪತ್ರಯಗಳು,
ಸಂಸಾರದ ತಾಪತ್ರಯಗಳು, ಪ್ರಾರಬ್ಧದ ತಾಪತ್ರಯಗಳು ಏನೇನೋ ಇರ್ತವೆ. ಆ ರೀತಿಯಾಗಿ ತಪ್ಪಿಸಿಕೊಂಡವರಿಗೆ ಅದನ್ನು ಮತ್ತೊಮ್ಮೆ ಅದರ ಸಂಕ್ಷಿಪ್ತವಾಗಿರುವಂಥ ಸ್ಮರಣ ಮಾಡಿದರೂ ಸಾಕು, ಆ ವಿಷಯವನ್ನು ಕೇಳಿದರೆ ಸಾಕು, ಆ ಚರಿತ್ರೆ ಕೇಳಿದಷ್ಟು ಫಲವೇ ಪ್ರಾಪ್ತವಾಗಬೇಕನ್ನುವ ಹಾಗೆ ಸೂತ್ರ ರೂಪದಿಂದ 56 ಅಧ್ಯಾಯಗಳ ಸಂಕ್ಷಿಪ್ತವಾಗಿರುವಂಥದ್ದನ್ನು ಹೇಳಿದ್ರು. ಇಲ್ಲಿವರೆಗೂ 56 ಅಧ್ಯಾಯಗಳ ಸೂಕ್ಷ್ಮ, ಅದು ಸೂತ್ರ ಅಂಥೇಳಿ. ಸೂತ್ರ ಅಂದರೆ ಮಿತಾಕ್ಷರದಿಂ ಅರ್ಥ ಬಾಹುಲ್ಯಮಪ್ಪಂತೆ ಇರುವುದೇ ಸೂತ್ರ. ಸೂತ್ರ ಅದು ಅಕ್ಷರ ಸ್ವಲ್ಪ ಇರಬೇಕು, ಭಾಳಷ್ಟು ಅರ್ಥದಿಂದ ಅದೇನು ಚರಿತ್ರದ ಸಾರವಿತ್ತೋ ಆ ಸಾರವನ್ನೇ ಪ್ರಕಟ ಮಾಡಿದಾಗ ಹಿಂದೆ ಕೇಳಿದ್ದು ಅಥವಾ ನಾವು ಓದಿದ್ದು ಮತ್ತೆ ಸ್ಮರಣಕ್ಕೆ ಬಂದು ಸಂಪೂರ್ಣ ಅದರ ವಿಚಾರವೆನ್ನುವಂಥದ್ದು ನಮ್ಮಲ್ಲಿ ಬರುವಂಥದ್ದಾಗುವುದು. ಹಾಗೆ ಬಂದು ಧನ್ಯರಾಗಲಿ ಅನ್ನುವಂಥ ಉದ್ದೇಶದಿಂದ ಕೆಲವರಿಗೆ ಅವಕಾಶ ಆಗ್ತದೆ, ಕೆಲವರಿಗೆ ಅವಕಾಶ ಆಗೋದಿಲ್ಲ. ಆದರೆ ಕೊನೆಯ ಸಮಯದಲ್ಲಿ ಆದರೂ ಕೂಡ 56 ಅಧ್ಯಾಯದ ಸೂತ್ರ ರೂಪವಾಗಿರುವಂಥದ್ದನ್ನು ಕೇಳಿ ಸ್ಮರಣ ಮಾಡಿ ಚರಿತ್ರೆ ಓದಿದ, ಚರಿತ್ರೆ ಶ್ರವಣ ಮಾಡಿದ ಫಲವೆನ್ನುವಂಥದ್ದು ಕೊನೆಯ ಅಧ್ಯಾಯದ ಒಂದು ಓದಿದರೂ ಕೂಡ ಅವರಿಗೆ ಪ್ರಾಪ್ತವಾಗಲಿ ಅನ್ನುವಂಥ ಉದ್ದೇಶದಿಂದ ಚರಿತ್ರೆ ಸಾರವಾಗಿರ್ತಕ್ಕಂಥದ್ದನ್ನು ಗ್ರಂಥಕರ್ತರಾಗಿರ್ತಕ್ಕಂಥವರು ತೆಗೆದು ಈ 55ನೇ ಅಧ್ಯಾಯದವರೆಗೂ ಕೂಡ ಅದನ್ನು ಸವಿಸ್ತಾರವಾಗಿ ನಿರೂಪಣೆ ಮಾಡಿತು. 56ನೇ ಅಧ್ಯಾಯದಲ್ಲಿ ಸಮಗ್ರ ಗ್ರಂಥದ ಸಾರ. ಈ 56ನೇ ಅಧ್ಯಾಯದಲ್ಲಿ ಏನು ಉದ್ದೇಶದಿಂದ ಇದು ಪ್ರಾರಂಭವಾಯಿತು, ಇದರ ಮೂಲ ಉದ್ದೇಶವೇನು, ಇದನ್ನು ನಾವು ಹೇಗೆ ಪಡೆದುಕೊಳ್ಬೇಕು, ಯಾವ ರೀತಿಯಾಗಿರುವಂಥ ಆಚರಣೆಯಲ್ಲಿ ತರಬೇಕು ಅನ್ನುವಂಥದ್ದನ್ನೇ ಇದರಲ್ಲಿ ಸಾರವಾಗಿರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು ವಿಶ್ವಾಸವೆನ್ನತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಂಬಲೆ ಮನವೇ ನಂಬಿಕೆಯ ಕಾರಣವು ಸಾಂಬನೊಲಿಯುವುದಕ್ಕೆ ಅಂಥೇಳಿ. ಅದಕ್ಕೆ ನಂಬು ಅನ್ನುವಂಥ ಪದವನ್ನು ಶ್ರೀಮನ್ ನಿಜಗುಣ ದೇವರು ಬಹಳಷ್ಟು ಕಡೆಗೆ ಅದನ್ನು ಪ್ರಕಟ ಮಾಡಿರುವರು. ಮತ್ತು ಭಗವಂತನು ಕೂಡ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳಿದನು. ಹೆಂಗೆ ನಮಗೆ ಪ್ರಾಪ್ತವಾಗ್ತದೆ ಜ್ಞಾನ ಅಂದರೆ ಶ್ರದ್ಧೆಯಿಂದ, ಗುರುವಿನ ವಾಕ್ಯದಲ್ಲಿ ಶ್ರದ್ಧೆಯಿಂದ. ಗುರೋರುಕ್ತ ವಾಕ್ಯೇಶು ಮನಸ್ಸೇನ ಲಗ್ನಂ ತತಕ್ಕಿಂ ಅಂತ ಹೇಳಿ ಶಂಕರಾಚಾರ್ಯರು ಗುರು ಅಷ್ಟಕದಲ್ಲಿ ಕೊನೆಯ ಪದದಲ್ಲಿ ಹೇಳಿದ್ದಾರೆ. ಮೊದಲನೇ ಪದದಲ್ಲಿ ಶರೀರಂ ಸ್ವರೂಪಂ ತಥಾ ವಾ ಕಲತ್ರಂ ಯಶಚ್ಚಾರ ಚಿತ್ರಂ ಧನಮ್ಯೇನು ತುಲ್ಯಂ ಗುರೋರಂಗ್ರಿ ಪದ್ಮೆ ಮನಸ್ಸೇನ ಲಗ್ನಂ ತತಕ್. ಗುರೋರಂಗ್ರಿಯಲ್ಲಿ ಪದ್ಮದಲ್ಲಿ ನಮ್ಮ ಮನಸ್ಸು ಸಂಲಗ್ನವಾಗಲಿಲ್ಲ ಅಂದರೆ ಏನು ಉಪಯೋಗ ಇಲ್ಲ. ಷಡಂಗಾದಿ ವೇದ ಮುಖೇ ಶಾಸ್ತ್ರ ವಿದ್ಯೆ ಕವಿತ್ವಾದಿ ಗದ್ಯ ಈ ಪ್ರಕಾರ ಎಷ್ಟು ಮಾಡಿದ್ರು ಕೂಡ ಗುರೋರಂಗ್ರಿ ಪದ್ಮೆ ಮನಸ್ಸೇನ ಲಗ್ನಂ ತತಕ್. ಕೊನೆಗೆ ಹೇಳ್ತಾರೆ ಗುರೋರುಕ್ತ ವಾಕ್ಯೇಶು ಮನಸ್ಸೇನ ಲಗ್ನಂ. ಗುರೋರುಕ್ತ ವಾಕ್ಯೇಶು ಮನಸ್ಸೇನ ಲಗ್ನಂ ತತಕ್ಕಿಂದ. ಅದು ಅವ್ರು ಹೇಳಿರ್ತಕ್ಕಂಥ ವಾಕ್ಯದಲ್ಲಿ, ಅವರ ಚರಿತ್ರೆಯಲ್ಲಿ ನಮಗೆ ವಿಶ್ವಾಸವಿಲ್ಲ ಅಂದರೆ ನಮ್ಮ ಹಾನಿಯನ್ನು ನಾವೇ ಮಾಡಿಕೊಂಡಂತಾಗುವಂಥದ್ದಾಗುವುದು. ಮಹಾಭಾರತದಲ್ಲಿ ಎಲ್ಲರೂ ಕೌರವರ ಕಡೆಯಿಂದ ಎಲ್ಲರೂ ಸತ್ತು ಹೋಗಿಬಿಟ್ಟಿರ್ತಾರೆ. ಇನ್ನೊಂದು 3-4 ಜನ ಮಾತ್ರ ಇರ್ತಾರೆ. ದುರ್ಯೋಧನ ಒಬ್ಬ, ಅಶ್ವತ್ಥಾಮ ಒಬ್ಬ, ಕೃಪಾಚಾರ್ಯರು ಒಬ್ಬರು ಅಷ್ಟೇ. ಇವರು 3 ಮಂದಿನೇ ಇರ್ತಾರೆ. ಎಲ್ಲರೂ ಹೋಗ್ಬಿಟ್ರು ಅಂಥೇಳಿ ಹೋಗಿ ಇವನು ಅಡಿಕೆಂದ್ಕೊಂಡಿರ್ತಾನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ತಾಯಿ ಪ್ರಾರಂಭದಿಂದ ಆಶೀರ್ವಾದ ಮಾಡು ಅಂಥೇಳಿ ಬೇಡ್ತಾನೆ ಇರ್ತಾಳೆ ಗಾಂಧಾರಿಗೆ. ಆಕೆ ಆಶೀರ್ವಾದ ಮಾಡೋದಿಲ್ಲ. ನೀನು ವಿಜಯ ಆಗಲಿ ಅಂತ ಆಶೀರ್ವಾದ ಮಾಡ, ಆಯುಷ್ಮಾನ್ ಭವ ಅಂತಿರ್ತಾಳೆ. ಜಿತೇರಹೋ ಅಂತಿರ್ತಾಳೆ ಆಕೆ. ಜೀವಿಸ್ಕೊಂಡಿರು, ಆಯುಷ್ವಂತನಾಗುವಂತ ಹೊರತು ನೀನು ವಿಜಯನಾಗು ಅಂತೇಳಿ ಆಶೀರ್ವಾದ ಮಾಡಿರೋದಿಲ್ಲ. ಯಾರೂ ವಿಜಯದ ಆಶೀರ್ವಾದ ಅವನಿಗೆ ಮಾಡಿರೋದಿಲ್ಲ. ಆದರೂ ಅವನ ಅಹಂಕಾರ ದರ್ಪದಿಂದ ಅವನ ಆ ರೀತಿಯಾಗಿ ಮಾಡ್ತಾನೆ ಇರ್ತಾನೆ. ಅಸಹಾಯಕನಾದಾಗ ಮತ್ತೆ ಬಂದು ಆಶೀರ್ವಾದ ಮಾಡು, ನಾನು ಜಯಿಸ್ತೇನೆ ನಿನ್ನ ಆಶೀರ್ವಾದ ಇದ್ರೆ ಅಂತೇಳಿ ಬಂದು ಭಾಳಷ್ಟು ಬೇಡ್ಕೊಳ್ತಾನೆ.
ನನಗಂತೂ ಆಶೀರ್ವಾದ ಮಾಡಲಿಕ್ಕೆ ಅವಕಾಶವಿಲ್ಲಪ್ಪ, ಇನ್ನೊಂದು ಅವಕಾಶ ಐತಿ, ಆ ಅವಕಾಶ ನನಗೆ ಬೇಕಾದ್ರೆ ಪಡ್ಕೋಬಹುದು, ಅದು ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಏನು ಅಂತ ಹೇಳಿದಾಗ, ನೀನು ಹೋಗಿ ಸ್ನಾನ ಮಾಡ್ಕೊಂಡು ನದಿಯಲ್ಲಿ ದಿಗಂಬರ ಹುಟ್ಟಿದಾಗ ಹೆಂಗೆ ಬಂದಿದೆಯೋ ಹಂಗೇ ಬಂದು ನನ್ನ ಎದುರಿಗೆ ನಿಲ್ಲಬೇಕು ಅಂತ ಹೇಳ್ತಾಳೆ. ಯಾರಿಗೆ? ದುರ್ಯೋಧನ. ಅವನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾ ಇರ್ತಾನೆ, ಅಷ್ಟೊಳಗೆ ಎದುರಿಗೆ ಕೃಷ್ಣ ಬಂದು ಬಿಡ್ತಾನೆ. ನೀನು ಹಿಂಗೆ ಬಂದರೆ ನಾನು ಅವಾಗ ಕಣ್ಣು ಬಿಚ್ಚಿ ನೋಡ್ತಾನೆ, ನಿನ್ನ ಕಾಯವೆಲ್ಲ ವಜ್ರವಾಗಿ ಬಿಡ್ತತಿ, ಯಾರಿಂದಲೂ ನಿನಗೆ ಮರಣವೆನ್ನತಕ್ಕಂಥದ್ದು ಬರೋದಿಲ್ಲ, ಮರಣ ಬರಲಿಲ್ಲ ಅಂದರೆ ನಿನಗೆ ಸೋಲೆ ಇಲ್ಲಲ್ಲ ಅಂತ ಹೇಳಿ ಇದನ್ನು ಮಾತ್ರ ಮಾಡಬಲ್ಲೆ ಹೊರತು ನೀನು ವಿಜಯ ಆಗು ಅಂತೇಳಿ ನಾನು ಹೇಳೋದಿಲ್ಲ ಅಂದಾಗ ಅವನು ಹೋಗಿ ಹಂಗೆ ಬರ್ತಾ ಇರ್ತಾನೆ. ಶ್ರೀಕೃಷ್ಣ ಆಕೆ ಶಾಪಕ್ಕೆ ಗುರಿಯಾಗಿ ಹೋಗ್ತಾ ಇರ್ತಾನೆ ಹೊರಗೆ. ನಿನ್ನಿಂದಲೇ ಇಷ್ಟೆಲ್ಲ ಆಗಿದ್ದು, ನಿನ್ನ ಯದುವಂಶ ಕೂಡ ನಾಶವಾಗಿ ಬಿಡಲಿ ಅಂತೇಳಿ ಗಾಂಧಾರಿ ಶಾಪ ಕೊಟ್ಟು ಬಿಡ್ತಾನೆ. ಯದುವಂಶನ ಪೂರ್ಣ ಬಡದಾಡಿ ಒಬ್ರಿಗೊಬ್ರು ಬಡದಾಡಿ ಸತ್ತರು. ಇವನು ಶ್ರೀಕೃಷ್ಣ ಗಿಡದಾಗ ಕುಂತಾಗ ಆ ಬ್ಯಾಟಿ ಆಡೋನು ಕಣ್ಣಂಗೆ ಕಾಣ್ತು ಅಂತೇಳಿ ಬಾಣ ಹೊಡೆದು, ಅದು ಬಾಣ ಅದು ಹಿಂದೇನಾಗಿತ್ತು ಅಂದರೆ ದುರ್ವಾಸರಿಗೆ ಹೋಗಿ ಒಂದು ಗಂಡಸಿಗೆ ಪುಟ್ಟಿ ಕಟ್ಟಿ ಸೀರೆ ಉಡಿಸಿ ಈಕೇನು ಹಡಿತಾಳ ಅಂತ ಹೋಗಿ ಕೇಳಿದ್ರೆ ಚೇಷ್ಟಿ ಮಾಡೋಕ್ಕೆ. ಚೇಷ್ಟಿ ಅನ್ನತಕ್ಕಂಥದ್ದು ಮಹಾತ್ಮರಲ್ಲಿ ಭಾಳ ಕಠಿಣವಾಗಿರ್ತಕ್ಕಂಥದ್ದು. ಹೋಗಿ ಕೇಳಿದಂತೆ ಈಕೇನು ಹಡಿತಾಳ ಅಂತೇಳಿ, ಅದು ಗಂಡಸು, ಅದು ಪುಟ್ಟಿ ಕಟ್ಟಿದ್ದಾರೆ, ಬಿದಿರು ಪುಟ್ಟಿನ ಸೀರೆ ಉಡಿಸಿ ಹಿಂಗೆ ಹೊರಿಸಿ ಎಲ್ಲ ಆಕಾರ ಮಾಡ್ಕೊಂಡು ಈಕೇನು ಹಿಡಿತಾಳ ಅಂತ ಹೇಳಿದ್ರು. ಈಕೆ ಒಣಕಿ ಹಿಡಿತಾಳ, ಅದರಿಂದ ಏನಾಗತ್ತೆ? ನಿಮ್ಮ ಕುಲನ ನಾಶ ಆಕತಿ. ಅವಾಗ ನೀವು ಮಾಡ್ಕೊಂಬಿಟ್ವಿ ಅಂದಾಗ ಶ್ರೀಕೃಷ್ಣ ತೆಯ್ದು ಬಿಟ್ಬಿಟ್ರದ ಹೊಳ್ಯಾಗ ಅಂತ ಹೇಳಿದಂತ. ತೆಯ್ದು ಬಿಟ್ಟಂಗೆ ಹೋಗಿ ಜಂಡಾಗಿ ಬಿಡ್ತದೆ, ಜೇಕಾಗಿಬಿಡ್ತವೆ. ದಂಡಿ ಒಳಗೆ ನಿಂತು ಇದೊಂದಿಷ್ಟು ಬಾಣ ಕಚ್ಚಬಿಟ್ಟು ಮೂತಿಯಂಗೆ ಹತ್ಲಾಗಿ ತೆಗೆದು ತೆಗಿಯಕ್ಕೆ ಬರಲಿಲ್ಲ ಅಂತೇಳಿ ಬಿಟ್ಟುಬಿಟ್ರು. ಅದೊಂದು ಮೀನು ನಿಂತು ಅದು ಬ್ಯಾಟ್ಗಾರನ ಕೈ ಸಿಕ್ತು, ಆಮೇಲೆ ಹೋಗಿ ಅವ್ನು ನಾಶ ಮಾಡ್ತಾರೆ. ಇದು ಶಾಪದ ಒಳತತ್ವವಾಗಿರ್ತಕ್ಕಂಥದ್ದು. ಏನಾರಾಗಲಿ ಅಂತೇಳಿ ಆ ಶಾಪ ಪಡ್ಕೊಂಡು ಇವನು ಬರ್ತಾ ಇದ್ದ, ಅವ್ನು ಎದುರಿಗೆ ಬರ್ತಾ ಇದ್ದ. ಅವಾಗ ನೋಡಿದ ಇವನು ವಜ್ರಕಾಯಿ ಹಾಕಿ ಹೋಗ್ತಾನ ಅಂತ ಗೊತ್ತಾಯ್ತು. ಅವನಿಗೆಲ್ಲ ಸರ್ವಜ್ಞ. ಎಲ್ಲಿ ಹೊಂಟಿದೆಯಾ ದುರ್ಯೋಧನ? ಭರತ ಕುಲದಲ್ಲಿ ಹೆಂಗಪ್ಪ ಈ ರೀತಿಯಾಗಿ ಬರ್ತಕ್ಕಂಥವ್ರು ಹಿಂದಿನ ಚಾರಿತ್ರದೊಳಗೆ ಯಾರೂ ಇಲ್ಲ, ಹೀಗೆ ಬರೇ ಮೇಲೆ ಅದು ನಿಮ್ಮ ತಾಯಿ ಇರತ್ತಾಲೆ. ಆ ಶಿಬಿರಕ್ಕೆ ದಿಗಂಬರವಾಗಿ ನೋಡಿದರೆ ಆಕೆ ಪತಿವ್ರತ ಏನು ಉಳಿತೈತಿ, ನಿನಗೇನು ಶಾಪ ಬರ್ತತೋ ಏನೋ, ಹೆಂಗೆ ಹೊಂಟು ಬಿಟ್ಟಿದೆಯಲ್ಲ ಅಂತಂದ. ಆ ಮಾತಿನ ಮೇಲೆ ನನಗೆ ವಿಶ್ವಾಸವಾಗಿಬಿಡ್ತು, ತಾಯಿಯ ಮಾತಿನ ಮೇಲೆ. ಅವಾಗ ಏನು ಮಾಡ್ದ ಅಂದರೆ ಒಂದು ಪಂಜಿ ಸುತ್ತರ್ಕೊಂಡು ಹೋದ. ಅವನು ಪಂಜಿ ಸುತ್ತರ್ಕೊಂಡು ಹೋದ ಕೂಡಲೇ ಬಂದ ಮಾತಾಶ್ರೀ ಅಂದ, ನನ್ನ ಎದುರಿಗೆ ನೇರವಾಗಿ ಬಾ ಅಂತ ಹೇಳಿದ. ನೇರವಾಗಿ ಯಾವಾಗ ಭೀಷ್ಮನಾಗಿರ್ತಕ್ಕಂಥವನು ಧೃತರಾಷ್ಟ್ರನಿಗೆ ನಿನ್ನ ಮಗಳನ್ನು ಕೊಡುವಂತ ಕೇಳಿದ ತಕ್ಷಣದಲ್ಲಿ ಕಣ್ಣು ಕಟ್ಟಿದಕ್ಕೆ ಬಿಚ್ಚಿದ್ದಿಲ್ಲ. ಆಕೆ ಆ ನಿಗ್ರಹ ಶಕ್ತಿ ಅನ್ನುವಂಥದ್ದು ಎಷ್ಟಿರ್ತದೆ ಅಂತೇಳಿ, ಕಣ್ಣಿಂದಾಗಲಿ ಕಿವಿದಾಗಲಿ ಬಾಯಿದಾಗಲಿ ಮನಸ್ಸಿಂದಾಗಲಿ ಎಷ್ಟೆಷ್ಟು ನಿಗ್ರಹ ಮಾಡ್ತಾವೋ ಅಷ್ಟಷ್ಟು ಶಕ್ತಿ ಇರ್ತದೆ. ಹೆಂಗೆ ಸಪ್ತ ಸಾಗರ ಪಾನ ಮಾಡಿದ್ರೆ ಅಗಸ್ತ್ಯರಂದ್ರೆ ಅಷ್ಟು ಮನೋನಿಗ್ರಹದ ಶಕ್ತಿ ಅವ್ರದ್ದು. ಅಂಥಂಥ ಕಾರ್ಯಗಳನ್ನು ಮಾಡ್ತದೆ. ನಿಗ್ರಹ ಅನ್ನುವಂಥದ್ದು ಬಿಚ್ಚಿದ್ದಿಲ್ಲ. ಒಮ್ಮೆ ಮಾತ್ರ ನಿನ್ನ ಸಲುವಾಗಿ ಬಿಸ್ತಾನೆ ಬಾ ಅಂತೇಳಿ ಎದುರಿಗೆ ಕರೆಕ್ಟಾಗಿ ನಿಲ್ಲು ಅಂತ ಹೇಳಿದ್ರೆ ನಿಂತ. ಕಣ್ಣು ಬಿಚ್ಚಿ ಯಾರನ್ನು ನೋಡಿದ್ದಿಲ್ಲ, 101 ಮಕ್ಕಳು ಇದ್ರೂ ನೋಡಿದ್ದಿಲ್ಲ, ಗಂಡ ಹೆಂಗದನ್ನ ನೋಡಿದ್ದಿಲ್ಲ, ಏನೂ ಗೊತ್ತಿದ್ದಿಲ್ಲ. ಕಣ್ಣು ಕಟ್ಕೊಂಡ ಬಿಚ್ಚಿದ ತಕ್ಷಣದಲ್ಲಿ ಅದರಲ್ಲಿ ಅದು ವಜ್ರದ ಕಿರಣಗಳಂತಕ್ಕಂಥ ಕಣ್ಣಿನಿಂದ ಬಂದು ಸಂಪೂರ್ಣ ವಜ್ರವಾಗಿ ಬಿಡ್ತಾವ ಶರೀರ. ಅದಿಷ್ಟು ಮಾತ್ರ ಅರಿವಿ ಕಟ್ಕೊಂಡಿದ್ನಲ್ಲ, ಅದು ಮಾತ್ರ ವಜ್ರ ಆಗಲಿಲ್ಲ. ಅಯ್ಯೋ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದ್ರು. ಆಯ್ತು ಪೂರ್ಣ ವಜ್ರ ಆಗೈತಪ್ಪ, ಅದಿಷ್ಟು ಉಳಿತು ಅಂತ ಹೇಳಿದ್ದು. ಹಂಗಾರೆ ಇನ್ನೊಮ್ಮೆ ನೋಡು ನಾನು ಬಿಸ್ತೇನೆ ಅಂದ. ಹಾಗೆಲ್ಲ ನಾನೇನು ಮಾಯ ಮಾಡೋಕ್ಕೆ ನಾನು ಏನು ತಪಸ್ವಿನ? ಏನೋ ಒಮ್ಮೆ ಆ ಶಕ್ತಿ ಅನ್ನುವಂಥದ್ದು ಇಷ್ಟು ದಿವಸ ನಿಗ್ರಹ ಮಾಡಿದ ಶಕ್ತಿ ಬಂತು. ಆಯ್ತು ನಿನ್ನ ಹಣೆ ಬರೋ ಇಷ್ಟನೇ, ನೀನು ಮಾಡಿರ್ತಕ್ಕಂಥ ದುಷ್ಕರ್ಮ ನಿನಗೆ ಯಾವ್ಯಾವುದೋ ರೀತಿಯಾಗಿರುವಂಥ ಹಾನಿ ಮಾಡ್ತದೆ ಅಂದರು. ಯುದ್ಧದೊಳಗೆ
ಗದಾ ಯುದ್ಧದೊಳಗೆ ಅವನು ಬಹಳಷ್ಟು ಭೀಮನನ್ನು ಚೆಳ್ಳಣ್ಣೆ ತಿನ್ನಿಸಿಬಿಟ್ಟು ಸಾಕಬೇಕಾಗಿ ಹೋಗ್ಬಿಟ್ಟ. ಭೀಮ ಅಷ್ಟು ಸೂರನಾಗಿದ್ದನು ಕೂಡ ಅವನು ಹೊಡೆತಕ್ಕೆ ತಡೆಯಲು ತತ್ತರಿಸಿಬಿಟ್ಟ. ಆವಾಗ ಶ್ರೀಕೃಷ್ಣ ಸೊನ್ನೆ ಮಾಡಿದ, ಇಲ್ಲಿಗೆ ಹೊಡಿ ತೊಡೆಗೆ ಅಂಥೇಳಿ. ಅದು ಯುದ್ಧದ ಮರ್ಯಾದೆಯನ್ನು ಬಿಟ್ಟಿರ್ತಕ್ಕಂಥದ್ದು. ಆದರೂ ಅವನ ಆಜ್ಞೆ ಅಂತೇಳಿ ಹೊಡೆದ. 3-4 ಸಲ ಹೊಡೆದು ಕೂಡಲೇ ಬಿದ್ದು ಸತ್ತು ಹೋಗ್ಬಿಟ್ಟ. ಅಂದರೆ ಆ ಮಾತಿನಲ್ಲಿ ವಿಶ್ವಾಸವಿಲ್ಲದಲ್ಲೇ ತಾನು ಹೋಗಿದ್ರಸಿಂದ ಏನಾಯ್ತು ಅಂದರೆ ಅವನು ವಜ್ರವಾಗುವುದು ಬಿಟ್ಟು ಮಾಂಸಮಯವಾಗಿರುವಂಥ ಶರೀರವನ್ನೇ ಹೊಂದಿದ ಅಂತೇಳಿ. ಅದರಂತೆ ಈ ಚರಿತ್ರದ ಸಾರವಾಗಿ ಹೇಳ್ತಕ್ಕಂಥವುಗಳೇನದವಲ್ಲ, ಇದರಲ್ಲಿ ನಾವು ವಿಶ್ವಾಸ ಮಾಡಲಿಲ್ಲ ಅಂದರೆ ನಾವು ಇದರಿಂದ ಪೂರ್ಣ ಫಲವೆನ್ನುವಂಥದ್ದು, ನಮಗೆ ಮಾಯೆ ಕರ್ಮ ಕಾಲನ್ನು ಗೆಲ್ಲುವಂತಹ ಶಕ್ತಿ ಅನ್ನುವಂಥದ್ದು ಪ್ರಾಪ್ತವಾಗುವಂಥದ್ದಾಗುವುದಿಲ್ಲ. ಆದ್ದರಿಂದ ಇದು ಸಾರವಾಗಿರ್ತಕ್ಕಂಥದ್ದು ನಿರೂಪಿಸಲ್ಪಟ್ಟಿರುವುದು. ಮತ್ತು ಹೆಂಗೆ ಶ್ರವಣ ಮಾಡಬೇಕು ಅಂದರೆ ಅಂತಃಕರಣವು ಪ್ರಸನ್ನ ಇರುವಾಗ ಈ ಚರಿತ್ರವನ್ನು ಪಠಿಸತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕ. ಮನಸ್ಸು ಯಾವಾಗ ಪ್ರಸನ್ನ ಇರ್ತೈತಿ, ಯಾವಾಗೂ ಪ್ರಸನ್ನ ಇರೋದೇ ಇಲ್ಲ. ಯಾವಾಗಲೂ ಉದ್ವಿಗ್ನ, ವಿರಹ, ಸಂತಾಪ, ಚಿಂತೆ, ಕ್ಲೇಶ, ವ್ಯಸನ ಹೀಗೆ ಇರ್ತಕ್ಕಂಥದ್ದು ಮನಸ್ಸು. ಏನು ಮಾಡಿದ್ರು ಅದಕ್ಕೆ ಸಮಾಧಾನ ಇರೋದಿಲ್ಲ, ತೃಪ್ತಿ ಇರೋದಿಲ್ಲ. ಇದಾಗ್ತಿಲ್ಲ, ಅದು ಅದಾಗ್ತಿದೆ, ಹಂಗೆ ಸಂಕಲ್ಪ ವಿಕಲ್ಪಗಳು ಹೇಳ್ತಾನೆ ಇರ್ತಾರೆ. ಅದರಿಂದ ಹಂಗೆ ವಿಕಾರವಾಗಿರ್ತಕ್ಕಂಥ ಮನಸ್ಸಿನಿಂದ ಕೇಳಿದಾಗ ಇದು ಪ್ರಯೋಜನಕಾರಿಯಾಗುವಂಥದ್ದಾಗುವುದಿಲ್ಲ. ಈ ಅಡುಗೆ ಮನೆಯ ಕರಡಿ ಹಾಕಿಬಿಡ್ತು ಅಂದರೆ 1 ತಿಂಗಳು 2 ತಿಂಗಳಿಗೆ ಅದು ಮಸಿ ಹಿಡಿದು ಬಿಡ್ತದೆ. ಆದರೆ ನೀನು ಎಷ್ಟು ಚೆನ್ನಾಗಿ ಬಣ್ಣ ಹಚ್ಕೊಂಡು, ಎಷ್ಟು ಚೆನ್ನಾಗಿ ಬತ್ತಿ ಹಚ್ಕೊಂಡು, ಎಷ್ಟು ಚೆನ್ನಾಗಿ ಕುಂಕುಮ ಹಚ್ಕೊಂಡು, ಎಷ್ಟು ಚೆನ್ನಾಗಿ ಸಿಂಗಾರಾಗಿ ನೋಡಿದ್ರೂ ಕೂಡ ಅದೇನು ಕಾಣೋದೇ ಇಲ್ಲ. ಅದ್ರಾಗ ನೀವು ಬೇಕಾದಂಗೆ ಮಾಡಿ ನೋಡಿದ್ರಾಗ ಕಾಣೋದೇ ಇಲ್ಲ. ಕಾರ್ಯ ಹೋಗ್ಬೇಕಾದ್ರೆ ಮಂಜುಗೌದು ಬಿಡ್ತು ಒಳಗೆ ಅಂದ್ರೆ ನಮ್ಮ ಮುಸುಲು ಹೊರಗಿದ್ದೇನು ಕಾಣೋದೇ ಇಲ್ಲ. ಬರೀ ಮಂಜುಗೌದು ಬಿಟ್ರೆ ಸಾಕು. ಗ್ಲಾಸ್ ಎಸ್ಕೊಂಡು ಮಂಜುಗೌದು ಬಿಡ್ತದಲ್ಲ, ಹೊರಗಿಂದ ಕಾಣೋದೇ ಇಲ್ಲ. ಆವಾಗ ಮತ್ತು AC ಹಾಕಿ ಆ ಮಂಜು ಕಳಿಬೇಕು. ಈ ಚಸ್ಮಾ ಇರ್ತಲ್ಲ, ಬೆವ್ರು ಬಂದು ಬಿಡ್ತಂದ್ರೆ ಅದು ಮಂಜು ಬಂದುಬಿಡ್ತದೆ. ಮಂಜು ಬಂದುಬಿಡ್ತಂದ್ರೆ ಕಾಣೋದಿಲ್ಲ. ಇದ್ರಾಗ ಈ ಅಕ್ಷರ ಏನೋ ಕಾಣೋದಿಲ್ಲ. ಹೇಳುವ ತಾತ್ಪರ್ಯ ಅಷ್ಟೇ, ಮನಸ್ಸೆನ್ನುವಂಥದ್ದು ವಿಕಾರವಾಗಿತ್ತಂದರೆ ಇದು ನಮಗೆ ಫಲಕಾರಿ ಆಗ್ತಕ್ಕಂಥದ್ದಾಗುತ್ತೆ. ಆದ್ದರಿಂದ ಮನಸ್ಸು ಬಹಳಷ್ಟು ಪ್ರಸನ್ನವಾಗಿರಬೇಕು, ಅವಾಗ ಪಠಿಸತಕ್ಕಂಥದ್ದು. ಅದಕ್ಕೆ ಏನು ಅಂದರೆ ಪ್ರಾರಂಭದಲ್ಲಿ 1 ಗಂಟೆ ತನಕ ಭಜನೆ ಮಾಡ್ತಾ ಬೆಳಗಿಂದ ಇರ್ತಕ್ಕಂಥ ಸಂಸ್ಕಾರಗಳು ಹೋಗಿ ಆ ಶಿವಮಂತ್ರದ ಸಂಸ್ಕಾರ ಆಗ್ತಾ ಒಂದು ಹಂತಕ್ಕೆ ಬರ್ತದೆ. ಆಮೇಲೆ ಸ್ತೋತ್ರ ಮಾಡಿದಾಗ ಮತ್ತೊಂದು ಹಂತಕ್ಕೆ ಬರ್ತದೆ. ಆಮೇಲೆ ಧ್ಯಾನ ಮಾಡಿದಾಗ ಮತ್ತದು ಪೂರ್ಣವಾಗಿರುವಂಥ ಮನಸ್ಸು ಶಾಂತವಾಗುತ್ತೆ. ಹಾಗಾದಾಗ ನಾವು ಅದನ್ನು ಪ್ರಕಟ ಮಾಡಿದ್ವಿ ಅಥವಾ ಕೇಳಿದ್ವಿ ಅಂದರೆ ಅದು ನಮಗೆ ಪೂರ್ಣ ಫಲವೆನ್ನತಕ್ಕಂಥದ್ದಾಗೋದು. ಆದ್ದರಿಂದ ಯಾವ್ಯಾವುದೋ ಸಂಸ್ಕಾರದಿಂದ ಹೆಂಗೆ ಬೇಕು ಹಂಗೆ ಬಂದು ಓದ್ಬೇಕಪ್ಪ, ಓದಕ್ಕಾಟ, ಶ್ರಾವಣ ಮಾಸ ಓದಬೇಕು ಅನ್ನೋದು ಹೆಂಗಾರ ಕೂತ್ಕೊಂಡು ಹೆಂಗಾರ ಮಾಡ್ಕೊಂಡು ಏನೇನಾರ ಮಾಡಿ ಮನಸ್ಸು ವಿಕಾರ ಮಾಡ್ಕೊಂಡು ಓದಿದ್ವಿ, ಏನೇನೋ ತಾಪತ್ರಯ ಮಾಡ್ಕೊಂಡು ವ್ಯಥೆ ಮಾಡ್ಕೊಂತ ಓದಿದ್ವಿ, ವ್ಯಥೆ ಮಾಡ್ಕೊಂತ ಕೇಳಿದ್ವಿ ಅಂದರೆ ಪ್ರಯೋಜನ ಆಗುವುದಿಲ್ಲ ಅಂಥೇಳಿ ಗ್ರಂಥಕರ್ತರು ಹೇಳ್ತಾ ಇರ್ತಕ್ಕಂಥ ಮಾತಿದು. ಮತ್ತಿದ್ರೊಳಗೆ ಇದನ್ನು ಓದಿ ವಾಚ್ಯಾರ್ಥವಷ್ಟೇ ವಾಚ್ಯಾರ್ಥವನ್ನಷ್ಟೇ ಓದಿ ಬಿಡಬಾರ್ದು. ಇದರ ಲಕ್ಷ್ಯಾರ್ಥದಲ್ಲಿ ಬಹಳಷ್ಟು ಮಹತ್ವ ಉಂಟು. ಆ ಲಕ್ಷ್ಯಾರ್ಥವನ್ನು ಇಟ್ಟುಕೊಳ್ಳುವುದರಿಂದ ವಿಷಯಾತೀತವಾದ ಸುಖವು ಪ್ರಾಪ್ತವಾಗುವಂತಹದ್ದು. ಚರಿತ್ರೆಯ ಲಕ್ಷ್ಯಾರ್ಥ ಬೇರೆ ಅದಕ್ಕೆ ಹೋಲಿಕೆಯಾಗಿರ್ತಕ್ಕಂಥ ವಿಷಯವನ್ನು ಇದರಲ್ಲಿ ಪ್ರಕಟ ಮಾಡ್ತದೆ. ಸಪ್ತಾಹ ರೀತಿಯಾಗಿ ಓದುವ ಒಂದು ಕ್ರಮ ಐತಿ. ನನಗೆ ಕೂಡೋದೇ ಅಲ್ರಿ, 7 ದಿವಸದೊಳಗೆ ನನಗೆ ಸಮಯ ಇಲ್ಲಪ್ಪ, 7 ದಿವಸದಾಗ ನಾನು ಧನ್ಯನಾಗಬೇಕು ಅಂತೇಳಿ ಪರೀಕ್ಷಿತ ಹೋಗಿ ಕೇಳಿದ. ಇನ್ನು 7 ದಿವಸ ಐತಿ, ಇನ್ನು 7 ದಿವಸಕ್ಕೆ ಕಡಿತೈತೆ ಹಾವು ಅಂತ ಹೇಳಿಬಿಟ್ಟದಾನೆ, ಶಾಪ ಕೊಟ್ಟುಬಿಟ್ಟದಾನೆ. ಕಡಿತೈತಿ, ಏನು ಮಾಡಿದ್ರು ಉಳಿಲಿಕ್ಕಾಗೋದಿಲ್ಲ. ಆದ್ದರಿಂದ 7 ದಿವಸದಲ್ಲಿ ನಾನು ಅಮರನಾಗಬೇಕು, ಆ ರೀತಿಯಾಗಿ ಹೇಳು ಅಂತ ಹೇಳಿದಾಗ ಭಾಗವತ ಸಪ್ತಾಹ 7 ದಿವಸದಲ್ಲಿ ಮುಗಿಸಿದರು. ಆ 7 ದಿವಸ ಕೇಳ್ತಿದ್ದಂಗೆ ನಮಗೆ ಜೀವಭಾವ, ದೇಹಭಾವ, ಜಗದ್ಭ್ರಮ, ಜೀವಭ್ರಮ, ಅಹಂಭ್ರಮ ಎಲ್ಲ ಹೋಗಿ ಅವನು
ಅಖಂಡ ಸಚ್ಚಿದಾನಂದ ಸ್ವರೂಪನಾಗಿಬಿಟ್ಟವನು ಅಂತೇಳಿ. ಹಾಗೆ ಈ ಗ್ರಂಥವನ್ನು ಕೂಡ 7 ದಿವಸಗಳಲ್ಲಿ ಮುಗಿಸ್ತಕ್ಕಂಥ ಒಂದು ಕ್ರಮ ಉಂಟು. ಒಂದೊಂದು ದಿವಸಕ್ಕೆ ಇಷ್ಟಿಷ್ಟು ಅಧ್ಯಾಯ 56 ಅಧ್ಯಾಯಗಳನ್ನು ಭಾಗ ಮಾಡಿ ಒಂದು ದಿವಸ ಇಷ್ಟು ಮಾಡಿರಿ, ಒಂದು ದಿವಸ ಇಷ್ಟು ಮಾಡಿರಿ, 7 ದಿವಸಕ್ಕೆ ಮುಗಿಸ್ತಕ್ಕಂಥ ಒಂದು ಕ್ರಮವನ್ನು ಹೇಳಿರ್ತಕ್ಕಂಥವ್ರು. ದಿವಸ ಪಾಲನೆ ಮಾಡ್ತಕ್ಕಂಥವ್ರು ಇನ್ನೂ ಶ್ರೇಷ್ಠವಾಗಿರ್ತಕ್ಕಂಥ ದಿವಸ ಮಾಡಿರಿ, ಒಂದು ಅಧ್ಯಾಯ ಮಾಡಿರಿ, 2 ಅಧ್ಯಾಯ ಮಾಡಿರಿ. ಕೊನೆಗೆ ಕೆಲವು ನಿಮ್ಗಿನ್ನೂ ಪುರುಸತ್ತಿಲ್ಲ ಅಂದರೆ ಒಂದು ಸ್ವಲ್ಪನಾದರೂ ಓದಿರಿ, ಅದರಿಂದ ಬಹಳಷ್ಟು ಲಾಭವಾಗ್ತದೆ ಅನ್ನತಕ್ಕಂಥದ್ದನ್ನು ಇಲ್ಲಿ ಸವಿಸ್ತಾರವಾಗಿ ನಿರೂಪಣೆ ಮಾಡ್ಕೊಂತ ಬಂದಿರೋದು ಓದುವಂಥ ಕ್ರಮ. ಆ ದೃಷ್ಟಿಯಿಂದ ಇದನ್ನು ಜೀವನ ಈ ಪ್ರಕಾರವಾಗಿ ಮಾಡುವುದರಿಂದ ಲೋಕತ್ರಯದಲ್ಲಿ ಉಮಾರಹಿತವಾಗಿರುವಂಥ ರೂಪವನ್ನು ತಾನು, ಆ ಸ್ವರೂಪವನ್ನು ತಾನು ಕಾಣುವಂಥವನಾಗುವನು. ಆತ್ಮರೂಪವೇ ನೋಡುವುದೆಂದರೆ ಜೀವನ ತಾನು ಬ್ರಹ್ಮನಾಗುವಂಥವನಾಗುವನು. ಈ ಗ್ರಂಥವನ್ನು ಬ್ರಹ್ಮದಿಂದ ಜಗತ್ತೆಲ್ಲವೂ ಇದೇನಂದ್ರೆ ಇದು ಮಿಥ್ಯಾ ಅನ್ನುವಂಥದ್ದು ಅವಾಗ ನಿಶ್ಚಯ ಆಕತಿ. ಕಣ್ಣು ತೆಗೆದಾಗಲ್ವೇ ಸ್ವಪ್ನ ನಮಗೆ ಮಿಥ್ಯಾ ಅನ್ನೋದು ಗೊತ್ತಾಗೋದು. ಕಣ್ಣು ಮುಚ್ಕೊಂಡು ಸ್ವಪ್ನ ಮಿಥ್ಯಾ ಅನ್ನಕ್ಕೆ ಬರೋದಿಲ್ಲ. ಅವಾಗ ಅದನ್ನು ನೋಡ್ತಾನೆ ಇರಬೇಕು, ಅದ್ರ ವ್ಯವಹಾರ ನೋಡ್ತಾನೆ ಇರಬೇಕು. ಅಳದಿದ್ರೆ ಅಳ್ತಿರ್ಬೇಕು, ನಗದಿದ್ರೆ ನಗ್ತಿರ್ಬೇಕು, ಹಾರಾಡಿದ್ರೆ ಹಾರಾಡ್ತಿರ್ಬೇಕು, ಊರಿಗೆ ಹೋಗಿದ್ರೆ ಊರಿಗೆ ಹೋಗ್ತಿರ್ಬೇಕು. ಆದರೆ ಏನೇನಿರ್ತದೆ ಕಣ್ಣು ಮುಚ್ಕೊಂಡು ಸ್ವಪ್ನದಾಗ ಅದು ಮಾಡಲೇಬೇಕು. ಕಣ್ಣು ತೆಗೆದಾಗ ಮಾತ್ರ ಅದು ಮಿಥ್ಯಾ ಅಂತ ಗೊತ್ತಾಗುತ್ತೆ ಹೊರತು ಕಣ್ಣು ಮುಚ್ಕೊಂಡು ಎಷ್ಟು ಏನು ಮಾಡಿದ್ರು ಕೂಡ ಅದು ಏನಾಗ್ತಕ್ಕಂಥದ್ದೆಲ್ಲ ಮತ್ತೊಂದು ಬಹಳಷ್ಟು ಸುಂದರವಾಗಿರುವಂಥ ದೃಷ್ಟಾಂತವನ್ನು ಹೇಳ್ತಿದ್ರು ಅಜ್ಜಾರು. ಅದನ್ನ ಇನ್ನೊಮ್ಮೆ ಹೇಳೋಣಂತೆ. ಈಗ ಬಹಳಷ್ಟು ಸಮಯ ಆಗ್ತಾ ಬಂದೈತಿ, ಅದರಿಂದ ಅದು ಬಿಡೋಣ ಇಲ್ಲಿಗೆ. ಆದ್ದರಿಂದ ಏನಂದ್ರೆ ಬ್ರಹ್ಮಸ್ವರೂಪ ತಾನಾದಾಗ ಮಾತ್ರ ಇದು ಮಾಯಾಮಯ, ಇದು ಮಿಥ್ಯಾ, ಇದು ತೋರೋದಿಲ್ಲ, ಇದು ಖಂಡಿತವಾಗಿ ಸತ್ಯವಲ್ಲ ಅನ್ನುವಂಥದ್ದು ಆವಾಗ ಗೊತ್ತಾಗುವಂಥದ್ದಾಗುವುದು. ಗುರುಕೃಪೆಯ ಮಹಿಮೆಯು ಅಗಾಧವಾಗಿದೆ. ಯಾವಾತನು ಶುದ್ಧ ಚಿತ್ತಯುಕ್ತನಾಗಿ ಕೃಪೆಯನ್ನು ಹೊಂದುವನೋ ಅವನಿಗೆ ಇಂಥ ಆತ್ಮಬೋಧವು ಪ್ರಾಪ್ಯವು. ಇದಕ್ಕಿಂತ ಹೆಚ್ಚಿನ ಲಾಭವೇ ಇಲ್ಲ. ಯಾವುದು ಲಾಭ ಅಂದರೆ ನಾವೇನೇನೋ ಯಾವ್ಯಾವುದಕ್ಕೂ ಲಾಭ 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 ಅಂತ ತಿಳ್ಕೊಂಡಿದ್ದೀವಿ. ಯಾವ್ಯಾವುದಕ್ಕೂ ಲಾಭ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಶ್ರುತಿಯು ಮಹಾತ್ಮರು ಇವ್ಯಾವ ಲಾಭದವಲ್ಲ, ಇವೆಲ್ಲವೂ ನಷ್ಟದವು ಅಂತ ಹೇಳ್ತಾ ಇದ್ರು ಅವರು. ನಮಗೇನೇನು ಈ ಜಗತ್ತಿನೊಳಗೆ ಸ್ವರ್ಗಕ್ಕೆ ಹೋಗೋದಾಗಲಿ, ಇಂದ್ರ ಪದವಿ ಪಡ್ಕೊಳ್ಳೋದಾಗಲಿ, ಇಂದ್ರ ಆಗೋದಾಗಲಿ, ಇವೆಲ್ಲ ಲಾಭಗಳು ನಿಜವಾದ ಲಾಭಗಳಲ್ಲ. ದೊಡ್ಡ ಅಧಿಕಾರಿ ಆಗೋದು, ಐಶ್ವರ್ಯವಾಗುವುದು, ಏನೇನೋ ಐತಲ್ಲ, ಇವ್ಯಾವೂ ಲಾಭಗಳಲ್ಲ. ಇವೆಲ್ಲ ನಷ್ಟದೊಳಗಿರ್ತಕ್ಕಂಥಗಳು. ಆತ್ಮಲಾಭವೋ ಪರೋಲಾಭವೋ ನ ವಿದ್ಯತೆ. ಆತ್ಮಲಾಭಕ್ಕಿಂತಲೂ ಮಿಗಿಲಾದಂಥ ಲಾಭವೆನ್ನುವಂಥದ್ದು ಯಾವುದೂ ಇಲ್ಲವೇ ಇಲ್ಲ. ಎಲ್ಲವೂ ಅಲಾಭವಾಗಿರ್ತಕ್ಕಂಥವುಗಳವು. ಅದರಿಂದ ಏನೂ ಪ್ರಯೋಜನ ಯಾರಿಗೂ ಆಗಿಲ್ಲ. ಸೃಷ್ಟಿ ಆರಂಭದಿಂದ ಹಿಡಿದು ಇಂದಿನ ಪರ್ಯಂತ ಎಷ್ಟೋ ಲಾಭಗಳನ್ನು ಪಡ್ಕೊಂಡಿದ್ದೇವೆ. ಆ ಲಾಭದಿಂದ ಸುಖವೆನ್ನುವಂಥದ್ದಾಗಿಲ್ಲ, ಮುಕ್ತಿ ಅನ್ನುವಂಥದ್ದಾಗಿಲ್ಲ. ಆದ್ದರಿಂದ ಈ ಗ್ರಂಥದಿಂದ ಯಾವ ಲಾಭವಾಗ್ತದೆ ಅಂದರೆ ಜ್ಞಾನದ ಲಾಭವನ್ನುವಂಥದ್ದು ಪ್ರಾಪ್ತವಾಗುವಂತಹದ್ದಾಗುವುದು. ಆತ್ಮಲಾಭವೇ ಇದರಿಂದ ಮುಖ್ಯವೇ ಹೊರತು ಬೇರೆ ಬೇರೆ ರೀತಿಯಾಗಿರುವಂಥ ಭ್ರಮಕ್ಕೆ ಹೋಗಬಾರ್ದು, ಕಾಮನೆಗಳಿಗೆ ಹೋಗಬಾರ್ದು. ಮತ್ತೆ ತಾವು ಈ ಹುಟ್ಟು ಸಾವುಗಳಿಗೆ ಈಡಾಗ್ತಕ್ಕಂಥದ್ದನ್ನು ಇಂತಹದ್ದು ಸಿಕ್ಕಾಗ, ಅಪರೂಪವಾಗಿರುವಂತಹದ್ದು ನಮಗೆ ಪ್ರಾಪ್ತವಾದಾಗ ಅದನ್ನು ಹಾಳು ಮಾಡಿಕೊಳ್ಳಬಾರ್ದು ಅನ್ನುವಂಥ ಉದ್ದೇಶದಿಂದ ಇದರಿಂದ ಯಾವ ಲಾಭ ಹೆಚ್ಚಿನ ಲಾಭ ಅಂದರೆ ಆತ್ಮಲಾಭವೇ ಇದರಿಂದ ಪ್ರಾಪ್ತವಾಗ್ತಕ್ಕಂಥದ್ದು. ಈ ಗ್ರಂಥದ ಪಠಣದಿಂದ ಅಲ್ಪ ಲಾಭಗಳ ಸುದ್ದಿಯಾತಕ್ಕೆ ಬೇಕು. ಇದು ಆತ್ಮವೇ ಲಾಭ. ನಮಗೆ ಸಂಪೂರ್ಣವಾಗಿರುವಂಥ ಪರಮಾತ್ಮ ಸ್ವರೂಪರೇ ನಾವು ಆಗುವುದರಿಂದ ಮತ್ತಿನ್ಯಾವುದು ನಮಗೆ ಬೇಕಾಗ್ತಕ್ಕಂಥದ್ದು. ಯಾವ ಹಂಬಲವೂ ಇರಬಾರ್ದು, ಯಾವ ಸಣ್ಣ ಬೈಕೇನು ಮಾಡಬಾರ್ದು ಎನ್ನುವಂಥದ್ದು ನೇಮ. ಆದ್ದರಿಂದ ಸರ್ವ ದೇಶವು ಕೈ ಸೇರಿದಾಗ ಗ್ರಾಮವೊಂದನ್ನು ಯಾರು ಎಲ್ಲ ದೇಶಕ್ಕೆ ಒಡೆಯನಾಗ್ತಾನೆ ಅಂದಾಗ ಒಂದು ಗ್ರಾಮ ಕೊಟ್ಟರು ಸಾಕು ಅಂದರೆ ಹೆಂಗೆ ಅದು ಹಾಸ್ಯಾಸ್ಪದವಾಗುವಂಥದ್ದಾಗೋದು, ಹಾಗಾಗುವಂಥದ್ದಾಗೋದು. ಈ ಚರಿತ್ರೆ ಪಠಣದಿಂದ ವಿಷಯ ಪ್ರಾಪ್ತಿಯಲ್ಲಿ ಅನ್ನಲಿಕ್ಕೆ ಗ್ರಂಥಕರ್ತರು ನನಗೆ ನಾಚಿಕೆ ಬರ್ತೈತಿ. ಇದಕ್ಕೆ ವಿಷಯಗಳು ಸಿಗ್ತಾವಂದ್ರೆ
ವಿಷಯಗಳು ಎಲ್ಲವಕ್ಕೂ ಸಿಕ್ಕದವು. ಪಶು ಪಕ್ಷಿಗಳಿಗೂ ವಿಷಯ ಸಿಕ್ಕದ, ಅವಕ್ಕೆ ವಿಷಯ ಸಿಕ್ಕಲ್ಲ, ಬೇಕಾದಂಗೆ ಸಿಕ್ಕದವು. ಭಾಳಷ್ಟು ಸಂತೋಷವಾಗದವೆ. ನಾವು ಎಂಥ ಮನೆ ಕಟ್ಕೊಂಡು ಎಷ್ಟು ದುಡ್ಡು ಇಟ್ಕೊಂಡು ಏನೇನು ಮಾಡ್ಕೊಂಡು ಏನಿದ್ರೂ ಕೂಡ ನಮಗೆ ಸುಖವಿಲ್ಲ, ಅವಕ್ಕೇನೂ ಇಲ್ಲ. ಅಡವ್ಯಾಗ ಹೊಲ ಇಲ್ಲವಕ್ಕೆ, ಊರಾಗ ಮನೆ ಇಲ್ಲ, ಬ್ಯಾಂಕ್ನಾಗ ಹಣ ಇಲ್ಲ, ಏನೇನಿಲ್ಲ, ಏನಿಲ್ಲ. ಹಂಗಾದ ನೋಡವ, ಹಂಗಾದವ. ಮರದಾಗ ಕೆಲವದವ, ಗುದ್ದಿನಾಗ ಕೆಲವದವ, ಎಲ್ಲದು ಎಲ್ಲಿ ಬೇಕು ಅಲ್ಲೇ ತಾವು ಇಟ್ಕೊಂಡು ಸಂತೋಷವಾಗಿರೋ ತನಕ ಸಂತೋಷವಾಗಿ ಇದ್ದು ಹೋಗ್ತಾವೆ. ನಾವು ಎಷ್ಟಿದ್ರೂ ಕೂಡ ಸಂತೋಷ ಐತಿ ಏನಂದ್ರೆ ನಮಗೆ ಸಂತೋಷವೇನುವಂಥದ್ದಿಲ್ಲ. ಆದ್ದರಿಂದ ಅಂಥ ನಿಜವಾದ ಸಂತೋಷ, ಸತ್ಯವಾದ ಆನಂದವೆನ್ನುವಂಥದ್ದು ಪ್ರಾಪ್ತವಾಗೋದ್ರಿಂದ ಈ ಗ್ರಂಥವನ್ನು ಓದಿ ನಾವು ಏನು ಪಡಿಬೇಕು ಅಂದರೆ ಆ ಮೋಕ್ಷ ಪಡಿಬೇಕೆ ಹೊರತು ಅದನ್ನು ಬಿಟ್ಟು ಏನಾರ ನಾವು ಪಡಿತೀವಿ ಅಂದರೆ 12 ವರ್ಷ ತಪಸ್ಸು ಮಾಡಿ ಇದ್ದ ಮೂಗು ಇದ್ದಂಗೆ ಮಾಡ್ಕೊಂಡ ಅನ್ನುವಂಥ ಒಂದು ಕಥೆಯನ್ನು ಅದಾರು ಹೇಳಿದ್ರು. ಮತ್ತು 12 ವರ್ಷ ತಪಸ್ಸು ಮಾಡಿ ಇದ್ದ ರೂಪವನ್ನು ಇದ್ದಂಗೆ ಮಾಡ್ಕೊಂಡ ಅಂತೇಳಿ ಒಂದು ಕಥೆ ಹೇಳ್ತಿದ್ರು. ಮತ್ತು 12 ವರ್ಷ ತಪಸ್ಸು ಮಾಡಿ ಇದ್ದ ಮೂಗು ಇದ್ದಂಗೆ ಮಾಡ್ಕೊಂಡ ಅನ್ನುವಂಥ ಇನ್ನೊಂದು ಕಥೆ. ಹೋದ ವರ್ಷ ಅದನ್ನು ಹೇಳಿದ್ವಿ, ಆ ಕಥೆನ ಅದಾರು ಹೇಳಿದ ಕಥೆ. ಅದನ್ನು ಇದ್ದ ಹೆಂಡತಿಯನ್ನು ಇದ್ದಂಗೆ ಮಾಡ್ಕೊಂಡಿದ್ದ ಅಂತೇಳಿ 12 ವರ್ಷ ತಪಸ್ಸು ಮಾಡಿದ್ನಂತೆ. 12 ವರ್ಷ ತಪಸ್ಸಿಗೆ ಒಲಿದು ಪರಮಾತ್ಮ ಪ್ರತ್ಯಕ್ಷನಾದನಂತೆ. ಏನು ಬೇಕಪ್ಪ ಅಂದರೆ ಇವನು ಬ್ರಾಹ್ಮಣ. ಅವಾಗ ಬಾಲ್ಯದಲ್ಲೇ ವಿವಾಹ ಮಾಡಿಬಿಟ್ಟಿದ್ರು ಅವನಿಗೆ. ಅದು ವಯಸ್ಸಿಗೆ ಬಂದ ಬಳಕೆ ಹೆಂಗಾಯ್ತು ಅಂದರೆ ಇಡಂಬಿ ಹಂಗಾಗಿಬಿಡ್ತದೆ. ವಯಸ್ಸಿಗೆ ಬಂದಾಗ ಇಂತಿಂಥ ಕಣ್ಣು, ಇಂಥ ಮೂಗು, ಇಂತಿಂಥ ಹಲ್ಲುಗಳು, ಕರ್ರಗೆ ಹಿಂಗಾಗಿಬಿಡ್ತದೆ. ಇವನಿಗೆ ಭಾರಿ ವ್ಯತಿ ಆಗಿಬಿಡ್ತದೆ. ಬ್ರಾಹ್ಮಣ ಮತ್ತೊಂದು ಲಗ್ನ ಆಗಕ್ಕೆ ಬರಂಗಿಲ್ಲ, ಆಗಿದ್ದು ಬಿಡಕ್ಕೆ ಬರಂಗಿಲ್ಲ. ಇಂಥ ಧರ್ಮ ಸಂಕಟಕ್ಕೆ ಬಿದ್ದುಬಿಟ್ಟ ಅವನು. ಏನು ಮಾಡೋದು ಅಂದರೆ ಭಗವಂತನ ಒಲಿಸ್ಕೊಂಡು ಈಗ ಸುಂದರ ಮಾಡ್ಕೋಬೇಕು ಅಂತ ಮನಸ್ಸನ್ನೇ ಮಾಡ್ಕೊಂಡ. ಹೊರ ಕಠೋರವಾಗಿರುವಂಥ ತಪಸ್ಸು ಮಾಡಿದೆ 12 ವರ್ಷ ಅನ್ನ ನೀರು ಎಲ್ಲ ಬಿಟ್ಟು ಏಕಾಗ್ರದಿಂದ ಭಗವಂತನ ಕುರಿತು ತಪಸ್ಸು ಮಾಡಿ 12 ವರ್ಷ ತುಂಬಿದ ಬಳಿಕ ತಪಸ್ಸಿಗೆ ತಕ್ಕಂಗೆ ಫಲ ಕೊಡಲಿಕ್ಕೆ ಬರಲೇಬೇಕು. ಯಾರ ಕುರಿತು ತಪಸ್ಸು ಮಾಡ್ತಾರೋ ಅವ್ರು ಬರಲೇಬೇಕು. ಹಾಗೆ ಬಂದ. ಏನು ಬೇಕಪ್ಪ ಅಂತ ಕೇಳಿದ. ನನಗೆ 3 ವರ ಕೊಡಪ್ಪ ಅಂದ. ಇವನು ಅದನ್ನು ಹೇಳಿಲ್ಲ, ಹೆಂಡತಿ ಚೆನ್ನಾಗಿ ಮಾಡ್ಕೋಬೇಕು ನಾನು ಅಂತ ಅವನ ಹತ್ರ ಹೇಳಿಲ್ಲ. ಅವನು ಏನು ಬೇಕು ಅಂದರೆ 3 ವರ ಕೊಡು ಅಂತ ಹೇಳಿದ. ಆತ ತಗ 3 ವರಣ ಅಂತೇಳಿ ಅವನು ಕೊಟ್ಟ. 3 ಕಲ್ಲುಗಳನ್ನು ಕೊಟ್ಟ. ನೀನು ಏನೆತ್ತು ಇಚ್ಛೆ ಮಾಡ್ಕೊ ಹೋಗಪ್ಪ ಅಂಥೇಳಿ. ಆವಾಗ ಬಂದ ಕೂಡಲೇ ಅವನಿಗೆ ಭಾರಿ ಸಂತೋಷ ಆಯ್ತು, ಭಾಳ ಸಂತೋಷ ಆಯ್ತು. ನನ್ನ ಹೆಂಡತಿ ರಂಗೆ ಊರ್ವೆ ಮೇಲಿಗೆಗಿಂತಲೂ ಅತಿ ಸುಂದರವಾಗಿರ್ತಕ್ಕಂಥ ಸುಂದರಿ ಆಗಲಿ ಅಂತೇಳಿ ಒಂದು ಕಲ್ಲು ಹೋಗದ ಒಂದು ಹೊರದ್ದ. ಅಷ್ಟು ಸುಂದರ ಆಗಿಬಿಟ್ಲು. ಸುಂದರ ಆದ ಕೂಡಲೇ ಆ ದೇಶದ ರಾಜ ಅವ್ರ ಮನೆ ಮುಂದೆ ಬರ್ತಾ ಇದ್ದ. ಮ್ಯಾಲೆ ಕುತ್ಕೊಂಡು ನೋಡಿದ, ಎಲ್ಲ ಬಡ ಬ್ರಾಹ್ಮಣನ ಮನೆಯೊಳಗೆ ಇಂಥ ಸುಂದರ ಕನ್ಯೆ ಇರೋದಂದ್ರೆ ಏನಿದು ಅಂದ ಅವನು. ಏನಿದು ಅಂದ ನೋಡಿ. ಅವರು ರಾಜನ ಉತ್ಸವ ಬರ್ತದೆ ಬಂದು ನಿಂತ್ಕೊಂಡು ನೋಡಕತ್ತಿದ್ರು. ಕೂಡ ರಾಜನ ಕಣ್ಣಿಗೆ ಬಿದ್ದು ಬಿಟ್ರು ಅವರು. ಯಾರು? ಸುಂದರಿ ರಾಜನ ಕಣ್ಣಿಗೆ ಬಿದ್ದುಬಿಟ್ಲು. ಏನು ಆಭರಣದಿಂದ ನೀವು ಸುಂದರವಾಗಿ ಕಾಣ್ತತಿ, ನನ್ನ ಅರಮನೆ ಆಭರಣ ಹಾಕಿದ್ರೆ ಇನ್ನೆಷ್ಟು ಸುಂದರವಾಗಿ ಕಾಣ್ಬೋದು ಈ ಕೇಳ್ತಾ ಅವನಿಗೆ. ಅಲ್ಲಿದ್ದ ಮನಸ್ಸು ತಳಮಳ ಆಗಿದ್ದು ದೊಡ್ಡ ಉತ್ಸವ ಮುಗಿಸ್ಕೊಂಡು ಅರಮನೆಗೆ ಬಂದುಬಿಟ್ಟ. ಆ ಮನೆ ನಂಬರ್ ಹಚ್ಕೊಂಡ, ಆ ಕೇರಿಗೆಲ್ಲ ತಿಳ್ಕೊಂಡ, ಇದೆಲ್ಲ ತಿಳ್ಕೊಂಡು ಬಂದು ಮಂತ್ರಿ ಕರೆದು ಇಂಥಲ್ಲಿಂದಂಥ ವಸ್ತು ಐತಿ, ಅದು ಅರಮನೆಗೆ ಸೇರ್ತಕ್ಕಂಥದ್ದು, ಅದನ್ನು ಕರ್ಕೊಂಬರ್ರಿ ಅಂತ ಕಳಿಸ್ತಾರೆ. ಇವರು ಒಂದು 4 ಮಂದಿ ಮೇನೆಗಳು ಅಂತ ಇರ್ತಾರೆ, ಹೆಣ್ಮಕ್ಳು ಕರ್ಕೊಂಬರೋ. ಆ ಮೇನೆ ಹೊದ್ಕೊಂಡ್ರು. ಒಂದು 20-30 ಮಂದಿ ಸೈನ್ಯದರು, ಬಚ್ಚಿ ಹಿಡ್ಕೊಂಡ್ರು ಒಂದು 25-30 ಮಂದಿ, ಖಡ್ಗ ಹಿಡ್ಕೊಂಡ್ರು ಒಂದು 25-30 ಮಂದಿ, ಕದ್ರಿ ಮೇಲೆ ಕೆಲವರು, ಮಂತ್ರಿ ಒಬ್ಬನು, ಎಲ್ಲ ಸೀದಾ ಬಂದು ಅಲ್ಲಿಗೆ ಬಂದರು. ತೀರ್ತು ರಾಜಾಜ್ಞೆ ಆಗಲಿ ಈ ಸ್ತ್ರೀಯನ್ನು ಕಳಿಸ್ಬೇಕಂತ.
ಬ್ರಾಹ್ಮಣ ಏನು ಮಾಡ್ತಾನೆ ಹಂಗಂದಾಗೆಲ್ಲ ಕತ್ತಿ ಕಂಜಿ ಕೊಡ್ಲಿ ಎಲ್ಲ ಹಿಡ್ಕೊಂಬಂದಾಗ ಸುಮ್ಮನಾಗ್ಬಿಟ್ಟ ಬಾರ ಹೊತ್ತು ಏನೇನೋ ವೀಣನ ಅಂದರು ಆ ಕತ್ತಿ ಬಿಟ್ಲು ಏನು ಮಾಡಕ್ಕೆ ಬರೋಣ ನೋಡೋಕ್ಕೆ ಅದಕ್ಕೆ ಭಾಳ ಗೋಳಾಗ್ಬಿಡ್ತೀವಿ ನೀವು, ಭಾಳ ಗೋಳಾಗ್ಬಿಡ್ತೀವಿ ನಿಮಗೆ. ಎಂಥ ಕೆಲಸ ಆಗ್ಬಿಡ್ತಲ್ಲ ಇದು. ಎಷ್ಟು ಕಷ್ಟ ಬಿಟ್ಟುಕೊಂಡು ನಾನು ಸುಂದರವಾದ ಹೆಂಡತಿ ಮಾಡ್ಕೊಂಡಿದ್ದೆ, ಇವ್ನು ಒಂದೇ ದಿವಸಕ್ಕೆ ಹೊಡ್ಕೊಂಡು ಹೋಗ್ಬಿಟ್ಟೆ. ಇದು ಯಾಕಾರ ಬಂದು ಹೊರಗೆ ನಿಂತ ಏನು ಒಳಗಿರ ಬಿಟ್ಟು ಇದನ್ನು ನೋಡಿದ್ದಕ್ಕಲ್ವ ಅವನು ಕೇಳಿ ಅಪೇಕ್ಷೆ ಮಾಡಿರೋದು. ಸುಮ್ಮ ಒಳಗಿರೋ ಬಿಟ್ಟು ಯಾಕೆ ಬರಕ್ಕೆ ಹೋಗ್ಬೇಕು? ಅವನಿಗೂ ಒಂಥರ ಒಂದು ಚಟ. ಸುಂದರವಾಗಿ ಹೇಳ್ತಿದ್ರೆ ಸರಿಯಾಗಿ ಉಡಿಸಿ ಪಡಿಸಿ ಮಂದಿಗೆಲ್ಲ ತೋರಿಸ್ತಿರ್ತಾರೆ. ಲಗ್ನ ಆದರು ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಕರ್ಕೊಂಡು ಹೋಗಿ ಅವು ಇಲ್ಲವೆಲ್ಲ ಒಡವೆ ಹಾಕ್ಯಂದು ಬಾಡಿಗೆ ಓಸ್ ಒಡಗಿ ತಂದು ಹಾಕ್ಯಂದು ಸಿನಿಮಾ ಕರ್ಕೊಂಡು ಹೋಗೋದು, ಪೇಟೆ ಕರ್ಕೊಂಡು ಹೋಗೋದು, ಹಿಂಗೆಲ್ಲ ಮಾಡಲ್ವಾ? ಹಂಗೆ ಅವನು ಉತ್ಸವ ಬರ್ತದೆ ನೋಡಲಿ ಅಂತ ಕರ್ಕೊಂಡು ಅದ ಪೊಲೀತಾಗಿದ್ದ ಅವನಿಗೆ. ಅಳಕತ್ತಿದ ಏನು ಮಾಡ್ಬೇಕು, ತಗೊಂಡು ಹೋಗ್ಬಿಟ್ಟು ನಾನು ಏನಾರ ಮಾಡಿ ಬಿಡಿಸ್ಕೋಬೇಕು ಅಂದ ಇವನು. ಅದು ಮೇಲೆ ಹೋದ ಅರಮನೆಗೆ ಅವನೇನು ಮಾಡಿದ, ಅಂತಃಪುರಕ್ಕೆ ಇಟ್ಟುಬಿಡು ಅಂದ. ಅಂತಃಪುರಕ್ಕೆ ಹೋಗಿ ಇಡಬೇಕು, ಸುತ್ತೂರ್ಲಿಕ್ಕೆ ಕಾವಲಿರ್ಬೇಕು, ಎಲ್ಲ ಸಶಸ್ತ್ರ ಸಿಪಾಯಿಗಳಿರ್ಬೇಕು, ಅಂತಃಪುರದ ಹೊರಗೆಲ್ಲರೂ ಇರಬೇಕು, ಮೇಣೆ ಒಂದೇ ಒಳಗಿರಬೇಕು. ನಾನು ಹೋಗಿ ಬಾಗಿ ಹಾಕಿ ತೆಗಿಯಂದಾಗ ಮಾತ್ರ ತೆಗಿಬೇಕು, ಅಲ್ಲಿ ತನಕ ತೆಗಿಬಾರ್ದು ಅಂತೆಲ್ಲ ಕಟ್ಟಪ್ಪನೆ ಮಾಡಿ ಅಂತಃಪುರಕ್ಕೆ ಇಳಿಸಿದ. ಹೋಗಿ ಯಾವ್ದ ಈ ಮೇಣನ ನಿಮಗೆ ಗೊತ್ತಾಯ್ತು, ಹೋದ, ಇಷ್ಟಾರೆ ಆಯಿತು, ಇದೆಲ್ಲ ಅಂತಃಪುರ ಸೇರಿಬಿಡ್ತು. ಏನು ಮಾಡಬೇಕು, ನಾನು ರಾಜ ಮೋಸ ಮಾಡ್ಯಾನಂದರೆ ಇವನಿಗೆ ಮೋಸ ಮಾಡಬೇಕು ಅಂಥೇಳಿ ಅವನ ಮನಸ್ಸಿನಾಗ ಬಂತು. ಅವಾಗ ಏನು ಮಾಡಿದ್ರು, ಇನ್ನೊಂದು ವರ ಇತ್ತಲ್ಲ, ಹೆಂಗಾರ ಮಾಡಿ ತಪ್ಪಿಸ್ಕೊಳ್ಳೋಣ ಬಿಡು ಅಂತ ಹೇಳಿ ಅದೇನಲ್ಲ ಅವ್ನು ಹೋಗಿ ಅಂತಃಪುರಕ್ಕೆ ಸ್ವಲ್ಪ ತಾಜ್ ಕೂಡ್ಲೇ ನಾನು ಹೇಳ್ತಿ ಕರಡೆ ಆಗಲಿ ಅಂತ ಒಗೆದ್ಬಿಟ್ಟ ತೀರಿ. ಎರಡನೇ ವರ ನಾನು ಹೇಳ್ತಿ ಕರಡೆ ಆಗಲಿ ಅಂತೇಳಿ ಅವನು ರಾಜನ ಕೊಲ್ಬೇಕಲ್ಲ, ಇವನು ರಾಜನ ಪಂಜಿತಿಗೆ ಇಳಿಸ್ಬೇಕು. ಇವನೇನು ಸಾಯಂಕಾಲ ಅದೋ ಇದೋ ಹತ್ತರ್ ಹೊಡ್ಕೊಂಡೆಲ್ಲ ಭಾಳ ಅರ್ಬಾಟಾಗಿ ಅವೇನೇನು ಸಿಸ್ಟಮ್ ಅವ್ರಿಗೆ ಗೊತ್ತು. ಆ ನಮನಿಗೆ ಬಂದ, ಹೇಳ್ದ ಹೊರಗೆ ನಾನು ಕದ ತೆಗಿಯೋದನ್ನ ಮಟ್ಟ ಯಾರು ತೆಗಿಕೊಡ್ದು ಅಂತೇಳಿ 3-4 ಕದ ಹಕ್ಕೆಂತ ಹೋಗ್ಬಿಟ್ಟ. ಹೋಗಿ ಮೇಣೆ ಕದ ತೆಗೆದು ಆರೋಗ್ಯದ ಒಂದು ಹಾಗೆ ಬೆನ್ನ ಹತ್ಕೊಂಡು ಕಡಿಯಾಕ ಕತ್ತಿತ್ತು ಅಂದ್ರೆ ವೈಕಾಡ ಕತ್ತಿ ಯಾರು ತೆಗಿಯಂಗಿಲ್ಲ, ಮೊದಲ ಆಜ್ಞೆ ಮಾಡಿಬಿಟ್ಟದನ. ಕಡ್ದು ಚಪಾಟಿ ಆಗಿ ಏನೋ ಭಾರಿ ದಾಂಡಿ ಆಕತಿ ಅಂದ ಕೂಡಲೇ ಅವ್ರು ಕದ ತೆಗೆದ್ಕೊಳ್ಳಿ ಸೀದಾ ಮನೆಗೆ ಬಂದುಬಿಡ್ತು. ಇವನ ಮನೆಗೆ, ತನ್ನ ಮನೆಗೆ, ಬ್ರಾಹ್ಮಣನ ಮನೆಗೆ ತೆಗೆದ್ಕೊಳ್ಳೆ ಕಾರಣ ಒಟಗದ್ದು ಬಂದ್ಬಿಡ್ತು. ಯಾರು ಹೋಗಿದ್ವಾ ಇನ್ನು ಒಂದಿತ್ತು. ಹಿಂಗೆ ಒಳ್ಳೇದು ಮಾಡ್ಕೊಂಡ್ರೆ ಮತ್ತೆ ಯಾರು ಹೊಡ್ಕೊಂಡು ಹೋಗ್ತಾರ. ನಾನು ಏನು ಹೆಂಗಿದ್ಲು ಹಂಗಾಗಲಿ ಅಂತ ಹೋಗ್ಬಿಡ್ತಾರೆ. ಮೊದಲು ಇಂಥ ಮೂಗು, ಇಂಥ ತುಟಿ, ಇಂಥ ಕಣ್ಣು. ಈ ಕಥೆ ತಾತ್ಪರ್ಯ ಏನು ಅಂದರೆ 12 ವರ್ಷ ತಪಸ್ಸು ಮಾಡಿ ಇದ್ದು ಹೇಳ್ತೀನಿ ಇದ್ದಂಗೆ ಮಾಡ್ಕೊಂಡ ಅನ್ನಂಗೆ ಆಕತಿ. ಈ ಚರಿತ್ರೆಯಾಗಿರ್ತಕ್ಕಂಥದ್ದು, ಇಷ್ಟು ಮಹತ್ವದ ಚರಿತ್ರೆಯಾಗಿರ್ತಕ್ಕಂಥದ್ದು ಓದಿ ಒಂದಿಟ್ಟು ಹೊಲ, ಒಂದಿಟ್ಟು ಬೆಳೀಲಿ, ಒಂದಿಟ್ಟು ವರ ಸಿಗಲಿ, ಒಂದಿಟ್ಟು ಗಂಡು ಸಿಗಲಿ, ಒಂದಿಟ್ಟು ಮಕ್ಕಳಾಗಲಿ, ಏನೇನೇನು ಆಸೆ ಇರ್ತವೆ ಅಂಥವು ಬೇಡ್ಕೊಂಡ್ರೆ ಏನಾಕತಿ ಅಂದರೆ ಇಂಥ ಪಡಿಪಾಟ್ಲಾಗ್ತಕ್ಕಂಥದ್ದು ಏನಾಕತಿ. ಇದರಿಂದ ಅಂದರೆ ಇದನ್ನೆಲ್ಲ ಬೇಡ್ಕೊಳ್ಳೋದು. ಇದರಿಂದ ಏನು ಬೇಡ್ಕೋಬೇಕು ಅಂದರೆ ತಪಸ್ಸು ಮಾಡಿದ್ದ ಭಗವಂತ ಓದಿದ್ದ ನಿನ್ನ ಪಾತ್ರ ಸಮರಸ ಮಾಡ್ಕೊಂಬಿಡಪ್ಪ, ನಿನ್ನ ಭಕ್ತನನ್ನಾಗಿ ಮಾಡ್ಕೊಂಬಿಡಪ್ಪ, ನಿನ್ನ ಲೋಕದಾಗ ಇಟ್ಕೊಂಬಿಡಪ್ಪ ಅಂದ್ರೆ ಎಷ್ಟು ಅವನಿಗೆ ಪದವಿ ಸಿಕ್ತಿತ್ತು. ಅಂಥ ಪರಮಾತ್ಮನು ಸಿಕ್ಕಾಗ ಕೂಡ ತಾನೇನು ಮಾಡ್ಕೊಂಡ ಅಂದರೆ ಏನೋ ಕ್ಷುಲ್ಲಕವಾಗಿರ್ತಕ್ಕಂಥದ್ದನ್ನು ಬೇಡಿ ಮತ್ತೆ ಏನಾಯ್ತಂದರೆ ಹಾಳಾಗಿ ಹೋಗುವಂಥದ್ದು ಆಯುಷ್ಯನೂ ಹೋಗ್ಬಿಡ್ತು. 12 ವರ್ಷ ತಪಸ್ಸು ಮಾಡಿ ಅದು ಆಯುಷ್ಯ ಹೋಗಿತ್ತು. ಮತ್ತೆ ಮಾಡ್ಬೇಕಂದ್ರೆ ಮತ್ತೆ 12 ವರ್ಷ ಅದೇನಾಗತ್ತೋ ಇಲ್ಲ. ಹಿಂಗೆ ನಮಗೆ ಏನಾಗ್ತವಂದರೆ ನಾವೇನಾದರೂ ಸಕಾಮನೆಗಳನ್ನು ಮಾಡಿದ್ವಿ ಅಂದರೆ ಅದೇನಾಗತ್ತೆ, ನಮಗೆ ಮತ್ತಷ್ಟು ಬಂಧನಕ್ಕೆ ಈಡು ಮಾಡ್ತಕ್ಕಂಥದ್ದಾಗೋದು. ಆದ್ದರಿಂದ ಅಂಥ ಕ್ಷುಲ್ಲಕಗಳಾಗಿರ್ತಕ್ಕಂಥವುಗಳನ್ನು ಅಪೇಕ್ಷೆ, ಆಸೆ, ಆಕಾಂಕ್ಷೆ ಅನ್ನತಕ್ಕಂಥದ್ದನ್ನು ಬಿಟ್ಟು
ನಿನ್ನ ಒಲಿಮೆ ನಮಗಿರಲಿ ತಂದೆ, ನಿನ್ನ ಒಲಿಮೆ ಒಂದಿದ್ದರೆ ಸಾಕು, ಎಲ್ಲ ಅದರಿಂದ ಹಿಂದೆ ಬಂದು ಬಿಡ್ತವೆ. ಅವನು ಒಲಿಮೆ ಅನ್ನತಕ್ಕಂಥದ್ದು ಬಂದುಬಿಟ್ರೆ ಸಾಕು 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 ಸಾಕು. ಒಂದು ಗಟ್ಟುಳು ಆಳು ಮನೆಯಾಗಿದ್ದರೆ ಸಾಕು, ಬೇಕಾದಷ್ಟೆಲ್ಲ ಮಾಡ್ಕೊಂಡು ಹೋಗ್ತಾವು ಅಂತಾರೆ. ಒಂದು ಆಳು ಚೆನ್ನಾಗಿತ್ತು ಅಂದರೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾರ ಅಂತಾರೆ. ಜಗತ್ತನ್ನೇ ಕಾಪಾಡು ಮಾಡ್ತಕ್ಕಂಥ ಭಗವಂತನನ್ನು ಒಲಿಸ್ಕೊಂಡ್ಬಿಟ್ರೆ ಏನು ಕಡಿಮೆ ಆಗ್ತದೆ? ಒಂದು ಆಳಿದ್ರೆ ಸಾಕು, ಬೇಕಾದೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತವೆ ಅಂತಾರೆ. ಆ ಜಗತ್ಪತಿಯಾಗಿರ್ತಕ್ಕಂಥ ಭಗವಂತನೇ ನಮಗೆ ಒಲಿದು ಬಿಟ್ಟ ಅಂದ್ರೆ ಏನು ಕಡಿಮೆ ಆಗುತ್ತೆ? ಅದರಿಂದ ಇಂಥ ಸಣ್ಣ ಪುಟ್ಟಗಳಾಗಿರ್ತಕ್ಕಂಥವುಗಳನ್ನು ಕೇಳೋದು ಬಿಟ್ಟು ಅರಸು ಹೊಲದಾಗ ಏನು ಕೇಳ್ಬೇಕು? ಅದನ್ನೇ ಕೇಳಬೇಕು. ಶಾಶ್ವತವಾಗಿರುವಂಥ ಎಷ್ಟು ಜನ ಕುಂತುಂಡ್ರೂ ಸಗದೇ ಇರ್ತಕ್ಕಂಥ ಸಂಪತ್ತನ್ನು ಕೇಳಬೇಕು ಹೊರತು ಏನೇನಾರ ಕೇಳ್ತು ಅಂದರೆ ಅದು ನಿಷ್ಪ್ರಯೋಜಕವಾಗುವಂಥದ್ದಾಗುವುದು ಎನ್ನುವಂಥ ಅನೇಕ ಇಂಥ ಕಥೆಗಳು ಭಾಳಷ್ಟು ಅದಾವೆ. ನಿಷ್ಪ್ರಯೋಜಕ ಅಂತಕ್ಕಂಥದ್ದು ನಂತರ ಭಾಳಷ್ಟು ಒತ್ತಿ ಹೇಳ್ತಿದ್ರಿ. ಕರಡಿ ಕಥೆನ ಭಾಳಷ್ಟು ಅದನ್ನು ಭಾಳ ಸ್ವಾರಸ್ಯವಾಗಿ ರಸಭರಿತವಾಗಿ ಏನು ಹೇಳಿದ್ರು ಅಂದರೆ ನಕ್ಕು ಸಾಕಾಗಿರ್ಬೇಕು. ಆ ರೀತಿಯಾಗಿರುವಂಥ ಅದೇ ಒಂದು ಅರ್ಧ ಗಂಟೆ ಆಗದ ಒಂದು ಕಥೆ ಹೇಳಿರೋದು. ಅದನ್ನು ಅಷ್ಟು ರಸಭರಿತವಾಗಿ ಅಂತ ಮೂಲ ತತ್ವ ಏನು ಅಂದರೆ ನಮ್ಮ ಪ್ರವೃತ್ತಿ ಅನ್ನುವಂಥದ್ದು ಏನಾರು ಇಂಥದ್ದು ಅಪೇಕ್ಷೆ ಮಾಡ್ತು ಅಂದರೆ ಅಪೇಕ್ಷೆ ಮಾಡಿದ್ದೇನೋ ಸಿಗ್ತತಿ, ಅದರಿಂದ ಮತ್ತೆ ಉಪದ್ರ ಎಷ್ಟಾಕತಿ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು. ಹೇಳ್ತೇನೋ ಸುಂದರ ಆದ್ಲು, ಆಮೇಲೆ ಏನೇನು ಪಜಿತೆ ಆಯ್ತು ಅನ್ನುವಂಥ ವಿಚಾರ ಮಾಡಬೇಕು. ಏನೋ ಬೇಡಿಕೆ ಆಗ್ತದೆ, ಬೇಡಿಕೆ ಏನು ಪಜಿತೆ ಆಕತ್ತ ಅವುಗಳಿಂದ ಅನ್ನೋದು ಅನುಭವಿಸ್ಬೇಕಾದ್ರೆ ಗೊತ್ತಾಗುವಂಥದ್ದಾಗೋದು. ಆದ್ದರಿಂದ ಇಂಥದ್ರ ಕಡೆಗೆ ಪ್ರವೃತ್ತಿ ಆಗಿದರೆ ಈ ಚರಿತ್ರ ಪಠಣದಿಂದ ವಿಷಯಗಳನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನುವಂಥ ಭಾಳಷ್ಟು ಮಂದಿಗೆ ಇದೇ ಭ್ರಮ ಇರ್ತಕ್ಕಂಥದ್ದು. ಭಾಳಷ್ಟು ಮಂದಿಗೆ ಇದೇ ರೀತಿಯಾಗಿರುವಂಥ ಭ್ರಮ. ಈ ಭ್ರಮಕ್ಕೆ ಮಹತ್ವ ಕೊಟ್ಟರೆ ಇಂಥ ಅತ್ಯುತ್ತಮವಾಗಿರುವಂಥ ಭವಸಾಗರದ ಪಾರ ಮಾಡ್ತಕ್ಕಂಥ ಭವದುಃಖದ ಪಾರ ಮಾಡ್ತಕ್ಕಂಥ ಎಲ್ಲ ಜನ್ಮ ಕರ್ಮ ನಿವಾರಣೆ ಮಾಡ್ತಕ್ಕಂಥ ಮಹಾಶಕ್ತಿಶಾಲಿಯಾಗಿರ್ತಕ್ಕಂಥ ಗ್ರಂಥವಾಗಿರ್ತಕ್ಕಂಥದ್ದನ್ನು ನಾವು ಪಾರಾಯಣ ಮಾಡಿ ಶ್ರವಣ ಮಾಡಿ ಆ ಕ್ಷುಲ್ಲಕವಾಗಿರ್ತಕ್ಕಂಥದ್ದು ಏನಾದರೂ ಮನಸ್ಸಿನಲ್ಲಿ ನಮ್ಮಲ್ಲಿ ಪ್ರಕಟವಾಯಿತು ಅಂದರೆ ಎಲ್ಲ ವ್ಯರ್ಥವಾಗುವಂಥದ್ದಾಗುವುದು. ಆದ್ರದಿಂದ ಇದನ್ನೇನೆಂದರೆ ನಾವು ನಿನ್ನ ಒಲಿಮೆ ಅನ್ನತಕ್ಕಂಥದ್ದು ನಿನ್ನ ಕೃಪಾ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಗ್ರಂಥವಾಗಿರ್ತಕ್ಕಂಥದ್ದನ್ನು ಓದಬೇಕು. ಇದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಇದರಲ್ಲಿ ಸಂಶಯ ಪಡಬಾರ್ದು, ವಿಪರೀತ ಭಾವನೆ ಪಡಬಾರ್ದು, ಅಸಂಭಾವನೆ ಅನ್ನತಕ್ಕಂಥದ್ದು ಪಡಬಾರ್ದು. ಇದು ಗುರುವಿನ ಮಹಿಮೆಯನ್ನು ಕೊಂಡಾಡ್ತಕ್ಕಂಥದ್ದು, ಗುರು ಮಹಿಮೆಯಾಗಿರ್ತಕ್ಕಂಥದ್ದು, ಅಪಾರವಾಗಿರ್ತಕ್ಕಂಥದ್ದು. ಯಾವ್ಯಾವ ಹೊತ್ತಿನ ಯಾವ್ಯಾವ ರೀತಿಯಾಗಿ ಹೆಂಗೆಂಗೆ ಅದು ಪ್ರಕಟವಾಗಿ ಭಕ್ತರನ್ನು ಉದ್ಧಾರ ಮಾಡ್ತದೆ ಹೇಳಲಿಕ್ಕಾಗುವಂಥದ್ದಾಗೋದಿಲ್ಲ. ಅಂಥ ಮಹಾಮಹಿಮೆಯಿಂದ ಕೂಡಿರ್ತಕ್ಕಂಥ ಈ ಗ್ರಂಥವನ್ನು ನಾವು ಖಂಡಿತವಾಗಿ ಇದರ ಪೂರ್ಣ ಫಲವಾಗುವಂಥ ಇಚ್ಛೆ ಕಾಮನೆಗಳಿಂದ ಕೂಡಿಕೊಂಡು ಮೋಕ್ಷದ ಇಚ್ಛೆಯಿಂದ ಕೂಡಿಕೊಂಡು ನಾವು ಇದನ್ನು ಪಾರಾಯಣ ಮಾಡಿದ್ರೆ ಖಂಡಿತವಾಗಿ ಮೋಕ್ಷವೆನ್ನುವಂಥದ್ದು ಪ್ರಾಪ್ತವಾಗುವಂಥದ್ದಾಗುವುದು ಎಂದು ಗ್ರಂಥದ ವಿಶೇಷವಾಗಿರುವಂಥ ಮಹಿಮೆಯನ್ನು ಕುರಿತು ನಿರೂಪಣೆ ಮಾಡಿ ಉಪಸಂಹಾರ ಮಾಡಿದರು. ಆರಂಭದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷ ಅನ್ನುವಂಥದ್ದರ ಲಕ್ಷ್ಯಾರ್ಥವನ್ನು ಹೇಳಿತು. ಧರ್ಮ ಮರದಕ್ಕಿನ್ನುಪಾಯವೇ ಧರ್ಮ, ಜ್ಞಾನ ಮಾರ್ಗವಾಗಿರ್ತಕ್ಕಂಥದ್ದು. ಧರ್ಮ ಅಂದರೆ ಜ್ಞಾನವಾಗಿರ್ತಕ್ಕಂಥದ್ದು. ಏನು ಹೇಳ್ತದದು? ತಾಯಿ ಗರ್ಭದಳು ನಾನಿದ್ದ ವೇಳೆಯು ಹೇಯದತಿ ಬಾಧಿಗೆ ಮನನ್ನೊಂದು ಪೇಸುತಿಯ ಪೇಯವನ್ನು ಬಿಟ್ಟೇದಕ್ಕಿಂತ ಪೊರಮೊಟ್ಟಿರವೆ ಆಯುಷ್ಯ ವಿಹುದರೊಳಗೆ ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಮರಲಿಕ್ಕಿನ್ನುಪಾಯವೇ ಧರ್ಮ ಅಂಥೇಳಿ ತಾಯಿ ಹೊಟ್ಟೆಯೊಳಗಿದ್ದಾಗ 9 ತಿಂಗಳು 8 ದಿವಸ ಆದಾಗ ಇಂಥ ಪ್ರತಿಜ್ಞೆ ಮಾಡಿ ಬಂದಿರ್ತೇವೆ ನಾವು. ಇದೊಮ್ಮೆ ಪಾರು ಮಾಡಿಬಿಡಪ್ಪ, ಖಂಡಿತವಾಗಿ ನಾವು ಇನ್ನೊಮ್ಮೆ ಈ ಭವಕ್ಕೆ ಗರ್ಭವಾಸಕ್ಕೆ ಬರದಂಗೆ ಆ ಯಾವ ಗುರುಶಂಭಲಿಂಗನಾಗಿರ್ತಕ್ಕಂಥವನ್ನು ಒಲಿಸಿ ಕಾಯಜ ವಿರೋಧಿ
ಕಾಮನ ವಿರೋಧಿಯಾಗಿರ್ತಕ್ಕಂಥ ಶಂಭುಲಿಂಗ, ಶಂಭುಲಿಂಗನ ಸ್ವರೂಪನಾಗಿರ್ತಕ್ಕಂಥ ಗುರು, ಗುರು ಶಂಭುಲಿಂಗ ನಲಿಸಿ ಮಾಯನ್ನು ಮೀರಿ ಭವನ ಖಂಡಿತವಾಗಿ ಗೆದ್ದೇ ಗೆಲ್ಲುತ್ತೇವೆ. ಇದನ್ನೇ ಪಾರ ಮಾಡಿದ್ರೆ ಸಾಕು, ಇನ್ನೊಂದಿಂಥ ಅವಸ್ಥೆಗೆ ಬರದಂಗೆ ನಾವು ಏನಾರು ಹಾಕಿ ಬಡಿತಿರ್ಬೇಕಾದ್ರೆ ಇನ್ನೊಂದು ತಪ್ಪು ಮಾಡಲ್ಲಪ್ಪ ಅಂತಿರ್ತಾರೆ. ಹೊಡೆಯಬೇಕಾರೆ ಮಾತು ಬಿಟ್ಕೊಟ್ರೆ ಮತ್ತು ಅದನ್ನ ಮಾಡ್ತಿರ್ತಾರೆ. ನಾವು ಹಂಗೆ ಮಾಡ್ಕೊಂತ ಬಂದರಂತ ಕಾರ್ಯ ಎಲ್ಲರೂ ನಾವು ಪ್ರತಿಜ್ಞೆ ಮಾಡಿ ಬಂದ ಹೊಟ್ಟೆಯೊಳಗಿದ್ದಾಗ ಈ ಪ್ರತಿಜ್ಞೆಯನ್ನು ಖಂಡಿತವಾಗಿ ಮಾಯನ್ನು ಮೀರಿ ಭವನ ಗೆಲುವಿನೆಂಬ ಸಮುದಾಯದ ಅಧಿಕಾರವೆನ್ನದು ಇದೆಲ್ಲ ಮರ್ತದ್ದಕ್ಕೆ ಈಗ ಏನು ಮಾಡಬೇಕು ಉಪಾಯ ಅಂದರೆ ಧರ್ಮ ಜ್ಞಾನ ಅನ್ನುವಂಥದ್ದನ್ನು ನಾವು ಪಡಿಬೇಕು. ಜ್ಞಾನ ಪಡೆದೇ ತೀರ್ತಾರೆ, ಜ್ಞಾನ ಒಂದೇ ತೀರ್ತಾರೆ ಎನ್ನುವಂಥ ಪ್ರತಿಜ್ಞೆ ಮಾಡಿ ಬಂದವಿ. ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ ಅಂತ ಹೇಳ್ತಾರೆ. ಆದರೆ ಅಲ್ಲಿ ನುಡಿದು ಬಂದವಿ, ಆದರೆ ನಡೀತೇವೆ ಹೊರಗೆ ಬಂದ ಬಳಕ ಅಂದರೆ ಹೊರಗೆ ಬಂದ ಬಳಕ ನಡೀತಾ ಇಲ್ಲ. ಜೈಲಿಂದ ತಪ್ಪಿಸ್ಕೊಂಡ್ಬಂದ್ಬೇಕು ಮತ್ತು ಅದನ್ನು ಮಾಡ್ತಾರೆ. ಜೈಲಿನಾಗಿದ್ದಾಗ ಪಟ್ಟು ಹಿಂಗೆ ಮಾಡಬಾರ್ದಪ್ಪ ಅಂತಿರ್ತಾರೆ. ಖರೆ ಬಿಟ್ಟರು ಅಂದ್ರೆ ಮತ್ತೆ ಸಂಸ್ಕಾರ ಇರ್ತದಲ್ಲ, ಮತ್ತೆ ಅದನ್ನು ಮಾಡೋದು, ಮತ್ತೆ ಜೈಲಿನ ಹಾಕೋದು, ಈ ರೀತಿಯಾಗಿರ್ತಕ್ಕ. ಅದ್ರ ನಾವೇನು ನುಡಿದು ಬಂದವೋ ಆ ರೀತಿಯಾಗಿ ನಡೆದ್ವಿ ಅಂದರೆ ಖಂಡಿತವಾಗಿ ಜನ್ಮ ಕಡಿಯಾಗೋದು. ಆ ರೀತಿ ಪ್ರತಿಜ್ಞೆ ಮಾಡಿ ಬಂದಿರೋದಕ್ಕೆ ನಮ್ಮ ಅದು ಯಾವ ಪ್ರತಿಜ್ಞೆ ಅನ್ನತಕ್ಕಂಥದ್ದು ಸಾರ್ಥಕವಾಗಬೇಕಾದ್ರೆ ಈ ಧರ್ಮವಾಗಿರ್ತಕ್ಕಂಥದ್ದು ಈ ಜ್ಞಾನವಾಗಿರ್ತಕ್ಕಂಥದ್ದನ್ನು ನಾವು ಅವಲಂಬನ ಮಾಡಿದ್ವಿ ಅಂದರೆ ಖಂಡಿತವಾಗಿ ನಮ್ಮ ಜನ್ಮ ಸಾರ್ಥಕವಾಗುವಂಥದ್ದಾಗುವುದೆಂದು ಉಪಸಂಹಾರ ಮಾಡಿದ್ರಲ್ಲಿ. ಅಲ್ಲಿ ಧರ್ಮ ಹೇಳಿದರು, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳಿದರು. ಅದೇ ಧರ್ಮದ ಒಂದು ವಿಷಯವಾಗಿರ್ತಕ್ಕಂಥದ್ದು ಇಲ್ಲಿ ವಿಷಯಗಳನ್ನು ಬೇಡಬೇಡಿ, ನೀವು ಜ್ಞಾನ ಮಾರ್ಗವಾಗಿರ್ತಕ್ಕಂಥದ್ದನ್ನು ಹಿಡ್ರಿ, ಮೋಕ್ಷ ಮಾರ್ಗವಾಗಿರ್ತಕ್ಕಂಥದ್ದನ್ನು ಹಿಡ್ರಿ, ಅದನ್ನು ಪಡೆದಬೇಕು, ಅದನ್ನೇ ಹೊಂದಬೇಕು. ಅದಕ್ಕಾಗಿಯೇ ಮನುಷ್ಯ ಜನ್ಮ ಬಂದಿರತಕ್ಕಂಥದ್ದು. ಆದ್ದರಿಂದ ಅಂಥದ್ದನ್ನೇ ಪಡಿಬೇಕು. ಯಾರೇ ಆಗಿರಲಿ, ಸ್ತ್ರೀಯರಾಗಿರಲಿ, ಪುರುಷರಾಗಿರಲಿ, ನಾವೆಲ್ಲರೂ ಪ್ರತಿಜ್ಞೆ ಮಾಡಿ ಬಂದಂತೆ ನಡೆದ್ವಿ ಅಂದರೆ ನಮಗೆ ಖಂಡಿತವಾಗಿಯೂ ಸುಖ ಶಾಂತಿ ಮೋಕ್ಷವೆನ್ನುವಂಥದ್ದು ಪ್ರಾಪ್ತವಾಗ್ತದೆ. ನಾವು ನುಡಿದೇವೆ ಒಂಥರ, ನಡೆಯೋದು ಒಂಥರ, ಹಿಂಗಾಗಿರೋದ್ರಿಂದ ನಡೆ ನುಡಿ ಒಂದಾಗದಿಹುದೇ ಅಜ್ಞಾನ ಅಂತೇಳಿ. ನಮ್ಮ ನಡೆ ನುಡಿಗಳು ಒಂದಾಗಿಲ್ಲಲ್ಲ, ಇದೇ ಅಜ್ಞಾನವಾಗಿರ್ತಕ್ಕ. ಆ ನಡೆ ನುಡಿ ಒಂದಾಗಿಬಿಡ್ತಂದ್ರೆ ಅದೇ ಜ್ಞಾನವಾಗ್ತಕ್ಕಂಥದ್ದು. ಅಂಥ ಜ್ಞಾನವಾಗಿರ್ತಕ್ಕಂಥದ್ದನ್ನು ಸಂಪಾದನೆ ಮಾಡಿಕೊಳ್ಳ್ರಿ ಎಂದು ಅಧ್ಯಾಯವಾಗಿರ್ತಕ್ಕಂಥದ್ದನ್ನು ಉಪಸಂಹಾರ ಮಾಡಿದರು. ಇನ್ನು ಗ್ರಂಥವೆನ್ನುವಂಥದ್ದನ್ನು ಯಾರು ರಚನೆ ಮಾಡಿದರು ಅಂದರೆ ಅದರ ಸ್ವಲ್ಪ ಹೇಳ್ತಕ್ಕಂಥವರಾಗಿರುವರು ಇಂಥವರ ತಂದೆ, ಇಂಥವ್ರ ತಂದೆ, ಇಂಥವ್ರ ತಾಯಿ, ಅಂಥವ್ರ ಮಗ, ಇಂಥ ಗೋತ್ರ, ಇಂಥ ವರ್ಣ, ಇಂಥ ಆಶ್ರಮ, ಈ ಪ್ರಕಾರವನ್ನೆಲ್ಲ ಹೇಳ್ತಿರೋದು. ಅವೆಲ್ಲ ಏನಿದ್ದು ಅಂದರೆ ಮೊದಲಿದ್ದು ಅವರಿಗೆಲ್ಲ ಆ ಗೋತ್ರ, ಆ ತಂದೆ, ಆ ತಾಯಿ ಎಲ್ಲ ಏನಿದ್ವಲ್ಲ ಅವು ಮೊದಲಿದ್ದು. ಅವರು ಸೇವಾ ಮಾಡ್ಬೇಕಾದ್ರೆ ಏಣಿ ಎತ್ತಿ ಬಿದ್ದು ಸತ್ತು ಹೋದಾಗ ಅವೆಲ್ಲ ಮುಗಿದು ಹೋದವು. ಆ ತಂದೆ, ಆ ತಾಯಿ, ಆ ಬಂಧು, ಆ ಬಳಗು ಎಲ್ಲ ಮುಗಿದು ಹೋಗ್ತವ್ರದ್ದು. ಸತ್ರೆ ಯಾವಾಗ ಅಂದ್ರೆ ಮುಗಿದು ಹೋಗ್ತವ್ರು ಸಂಬಂಧ ಅಂತಕ್ಕಂಥದ್ದು. ಆಮೇಲೆ ತಂದೆ ಅಂದರೆ ಗುರು, ತಾಯಿ ಅಂದರೆ ಗುರು, ಬಂಧು ಅಂದರೆ ಗುರು, ಸ್ನೇಹಿತ ಅಂದರೆ ಗುರು, ಎಲ್ಲ ಇವರು ಬದುಕಿಸಿರ್ತಕ್ಕಂಥದ್ದು ನೋಡೋದು. ಇವರು ಬದುಕಿಸಿದ್ದು, ಇವರು ಆದೇಶ ಮಾಡಿದ್ದು, ಇವರು ರಕ್ಷಣೆ ಮಾಡಿದ್ದು, ಮರುಪ್ರಾಣ ಮರುಜೀವ ಕೊಟ್ಟಿರ್ತಕ್ಕಂಥವ್ರು ಇವರು. ಒಂದು ಬಳಕೆ ನಿಜವಾದ ತಂದೆ ಸದ್ಗುರುವು, ನಿಜವಾದ ತಾಯಿ ಸದ್ಗುರುವು, ನಿಜವಾಗಿರ್ತಕ್ಕಂಥ ಬಂಧು ಸದ್ಗುರು, ಸರ್ವಸ್ವವು ಸದ್ಗುರುವು. ಅವನೇ ನನ್ನನ್ನು ಅನುಗ್ರಹಿಸಿ ಬದುಕಿಸಿ ಇಂಥ ಒಂದು ಜಗತ್ ಕಲ್ಯಾಣ ಕಾರ್ಯವಾಗಿರ್ತಕ್ಕಂಥದ್ದನ್ನು ಮಾಡಿಸಿರುವನು. ನಾನು ಉದ್ಧಾರವಾಗುವುದರ ಜೊತೆಯಲ್ಲಿ ಅನೇಕರು ಉದ್ಧಾರವಾಗ್ತಕ್ಕಂಥ ಉದ್ದೇಶವನ್ನಿಟ್ಟುಕೊಂಡು ಈ ಮಹದುದ್ದೇಶಕ್ಕೋಸ್ಕರವಾಗಿ ಅವನೇನು ಮಾಡಿದ ಅಂದರೆ ಹಸ್ತಮುದ್ರೆಯಂ ತಿದ್ದುವಾತನೇ ವಸ್ತು ದರ್ಶನಂ ಕೊಟ್ಟದಾತನೇ ಅಂಥೇಳಿ ಕಬೀರದಾಸರು ಹೇಳಿದ್ದಾರೆ. ಹಸ್ತಮುದ್ರೆ ಒಂದು ಆಯುಷ್ಯ ರೇಖೆವೆನ್ನುವಂಥದ್ದು ಕಡಿಮಿತ್ತು, ಆ ಆಯುಷ್ಯ ರೇಖೆಯನ್ನು ಹೆಚ್ಚು ಮಾಡಿದರು. ಯಾತಕ್ಕೋಸ್ಕರವಾಗಿ ಅಂದರೆ ಬಹಳಷ್ಟು ಜನ ಉದ್ಧಾರವಾಗಬೇಕಾದ್ರೆ ಒಮ್ಮೊಮ್ಮೆ ಈ ಒಂದು ಏನು ನಿಯಮಗಳವಲ್ಲ, ನಿಯಮಗಳನ್ನು ಉಲ್ಲಂಘನೆ ಆಕಸ್ಮಿಕವಾಗಿ ಮಾಡ್ತಾರೆ. ಯಾವಾಗಲೂ ಮಾಡ್ತಕ್ಕಂಥವ್ರಾಗೋದಿಲ್ಲ. ಅವನ್ನ ಏನೋ ಒಂದು ಬಹಳಷ್ಟು ಅದರಿಂದ ಮಹತ್ತರವಾಗಿರುವಂಥ ಕಾರ್ಯವಾಗುವುದಿದ್ರೆ ಮಾತ್ರ ಅದನ್ನು ಉಲ್ಲಂಘನೆ ಮಾಡ್ತಾರೆ. ಇಲ್ಲದ್ರೆ ಹೆಂಗೈತಿ ಪ್ರಕೃತಿ ನಿಯಮ ಹಂಗಾಗತ್ತೆ, ಹೆಂಗೆ ಋಣ ಐತಿ ಹಂಗೆ ಆಕತಿ, ಹೆಂಗೆ ಭೋಗಗಳು ಹಂಗೆ ಆಗ್ತವೆ.
ಸನ್ಮಾರ್ಗ ಹೇಳಿರಿ, ಶಿವಭಕ್ತರಾಗ್ರಿ, ನಿಮಗೆಲ್ಲ ಪ್ರಾಪ್ತಿ ಆಗ್ತದೆ, ಶಿವ ಅಂದ್ರಿ ಅಂಥೇಳಿ ಹಿಂಗೆ ಮಾರ್ಗದರ್ಶನ ಮಾಡ್ತಾರೆ ಹೊರತು ಬದುಕಿಸಿದ್ರು ಅಂದ್ರೆ ಎಲ್ಲರನ್ನೂ ಬದುಕಂತ ಹೋಗ್ಬಿಟ್ರೆ ಇರಾಕ ಜಾಗ ಎಲ್ಲಿ ಉಳಿತೈತಿ? ಅದರಿಂದ ಅದೆಲ್ಲ ಮಹಾತ್ಮರ್ಬೋದು. ಏನೋ ಮಹತ್ತರವಾಗಿರುವಂಥ ಉದ್ದೇಶ, ಸಾಹಸ ಉದ್ದೇಶ, ಜಗತ್ ಕಲ್ಯಾಣ, ಭಾಳಷ್ಟು ಕೋಟಿ ಕೋಟಿ ಜನರು ಉದ್ಧಾರ ಆಗ್ತಾರೆ ಅಂದರೆ ಅವಾಗೊಮ್ಮೆ ಅದನ್ನು ಅವರು ಆ ಕಾಲ, ಕರ್ಮ, ಮಾಯೆ, ಆ ವಿಧಿ ಅನ್ನುವಂಥದ್ದನ್ನು ಮೀರಿ ಒಮ್ಮೊಮ್ಮೆ ಬದಲು ಮಾಡ್ತಿರ್ತಾರೆ. ಅದು ಆಕಸ್ಮಿಕವಾಗಿ ಇನ್ನು ಸಹಜವಾಗಿ ನಡೀತಕ್ಕಂಥವುಗಳೆಲ್ಲವೂ ಅಷ್ಟೇ ಅವು. ಅದರಿಂದ ಯಾಕೆ ಇವೆಲ್ಲ ಉದ್ದೇಶಗಳನ್ನು ಪ್ರಕಟ ಮಾಡ್ತು ಅಂದರೆ ಮಹಾತ್ಮರು ಯಾವುದನ್ನು ಬದಲು ಮಾಡ್ತಕ್ಕಂಥವ್ರು ಆಗೋದಿಲ್ಲ. ಒಮ್ಮೆ ಹೋಗ್ತಿರ್ಬೇಕಾದ್ರೆ ಸತ್ತು ಬಿಟ್ಟಿದ್ರಂತೆ. ಭಾಳಷ್ಟು ಗೋಳಾಡಿ 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 ಇವ್ರು ಯಾರೋ ಬಂದಿದ್ದಾರೆ ಮಹಾತ್ಮರಂಗೆ ಕಾಣ್ತಾರೆ, ಇವ್ರ ಹತ್ರ ಹೋಗಿ ಬೇಡ್ಕೊಂಡ್ರೆ ಏನಾರ ಆದೀತು, ಬದುಕ್ಸ್ಯಾರು ನಮ್ಮನ್ನು ಅಂಥೇಳಿ ಅವ್ರು ಹೋಗಿ ಕೇಳಿದ್ರಂತೆ. ಬದುಕ್ಸೋದೇನು ದೊಡ್ಡದು ಅಂದ್ರಂತವ್ರು. ನಾನು ಈಗ ಬದುಕಿಸಿಬಿಡ್ತೇನೆ, ಮತ್ತು ಏನು ಮಾಡಬೇಕು ಅಂದ್ರಂತ. ಯಾರ ಮನೆಗೆ ಯಾರು ಸತ್ತಲ್ಲೋ ಅವ್ರ ಮನೆ 4 ಸಾಸಿವೆ ಕಾಳು ತಗೊಂಬಂದ್ಬಿಟ್ರಿ, ಸಾಸಿವೆ ಕಾಳು ಮಂತ್ರಿ ಸಿಕ್ಕೂಗಲೇ ಬದುಕಿಬಿಡ್ತಾನ. ಇನ್ನು ಸಾಸಿವೆ ಕಾಳು ತರಲಿಲ್ಲ, ಇವ್ರು ಬದುಕಿಸ್ಲಿಲ್ಲ, ಹಂಗೆ ಉಪಾಯ ಮಾಡಿದ್ರು ಅಂತೇಳಿ. ನಿಮ್ಮ ಮನೆಗೆ ಯಾರು ಸತ್ತರು ಅಂದರೆ ಎಲ್ಲರ ಮನೆಗೂ ಸತ್ತಿರ್ತಾರೆ. ಯಾರ ಮನೆಗೆ ಸಾಯದೇ ಇದ್ದಾರೆ ಅವ್ರ ಮನೆಗೆ. ಮುಂದೆ ಮನೆ ನಿಮ್ಮ ಮನೆಗೆ ಯಾರು ಸತ್ತರು? ನಮ್ಮ ಸತ್ತಾನ, ನಮ್ಮ ಅಪ್ಪ ಸತ್ತಾನ, ನಮ್ಮ ಅವ್ವ ಸತ್ತಾವ, ನಾನು ಏನು ಸತ್ತಾವ, ಮತ್ತು ಮುಂದೆ ಮನೆ ಎಲ್ಲರ ಮನೆಗೂ ಸತ್ತ ಇರ್ತಾರೆ. ಸಾಯಲಿಲ್ಲರ ಮನೆಗೆ ಸಾಸಿವೆಯಲ್ಲಿ ಸಿಗ್ತವೆ. ಸಾಸಿವೆ ತರಲಿಲ್ಲ, ಎಲ್ಲರ ಮನೆಗೂ ಸತ್ತಾರಂತ ಬಂದಿದೆ. ಹಾಗಾದ್ರೆ ನಿನ್ನ ಮನೆಗೂ ಸತ್ತಾರು ಹೋಗು ಅಂದರು. ಎಲ್ಲರ ಮನೆಗೂ ಸತ್ತಾರ, ನಿನ್ನ ಮನೆಗೂ ಸತ್ತಾರ, ಅದೇ ದೊಡ್ಡ ವಿಷಯ. ಹೀಗೆ ಮಹಾತ್ಮರು ವಿಧಿಗೆ ವಿರುದ್ಧವಾಗಿ ವರ್ತನೆ ಮಾಡೋಲ್ಲ. ಪ್ರಪಂಚದೊಂದು ಸೃಷ್ಟಿದೊಂದು ನಿಯಮ ಐತಿ, ಆ ನಿಯಮದಂತೆ ಎಲ್ಲ ಜೀವಿಗಳು ನಡೀತಿರ್ಬೇಕು ಅನ್ನತಕ್ಕಂಥದ್ದು ತತ್ವ. ಅದನ್ನು ಬದಲು ಮಾಡೋಕ್ಕಾಗಲ್ಲ. ಬದಲು ಮಾಡ್ತಕ್ಕಂಥದ್ದೇನೆಂದರೆ ಸೂಕ್ಷ್ಮ ಶರೀರದ ಪರಿವರ್ತನೆ ಮಾಡ್ತಕ್ಕಂಥದ್ದು, ಒಂದೇ ಪರಿವರ್ತನೆ ಮಾಡ್ತಕ್ಕಂಥ, ಪರಿಣಾಮ ಮಾಡ್ತಕ್ಕಂಥದ್ದು, ಅದಕ್ಕೆ ಸಂಸ್ಕಾರ ಕೊಡ್ತಕ್ಕಂಥದ್ದು, ಆ ರೀತಿಯಾಗಿ ಮಾಡ್ತಾರೆ ಹೊರತು ಇವೆಲ್ಲ ಮಾಡ್ತಕ್ಕಂಥದ್ದು ಅದು ಸಾಮಾನ್ಯವಾಗಿರ್ತಕ್ಕಂಥ, ಅದು ಸೃಷ್ಟಿ ನಿಯಮಕ್ಕೆ ವಿರುದ್ಧವಾಗಿರುವಂಥ ಕಾರ್ಯ. ಅದು ಸೃಷ್ಟಿಯಲ್ಲಿ ಅದು ಸಮತೋಲನ ಆಗ್ಬೇಕಾದ್ರೆ ಸಾಯ್ಬೇಕು, ಹುಟ್ಟಬೇಕು, ಸಾಯ್ಬೇಕು, ಹುಟ್ಟಬೇಕು. ಅದು ನಿಯಮ. ಒಂದಕ್ಕೊಂದು ಸಾಧಿಸ್ಬೇಕು, ಒಂದಕ್ಕೊಂದು ಹುಟ್ಟಬೇಕು, ಹಿಂಗೇನೇನೋ ನಿಯಮ. ಅದು ನಿಯಮದಂತೆ ನಡಿಬೇಕು ಹೊರತು ಸೃಷ್ಟಿಗೆ ವಿರುದ್ಧವಾಗಿ ನಡಿಬಾರ್ದು ಅನ್ನತಕ್ಕಂಥದ್ದು ನಿಯಮ. ಆ ರೀತಿಯಾಗಿ ಯಾಕಿಷ್ಟು ಬದಲು ಮಾಡಿದ್ರಲ್ಲಿ ಅಂದರೆ ಇದೊಂದು ಉದ್ದೇಶ. ನಮಗೆಲ್ಲ ಈ ಲಾಭ ಸಿಗ್ತಿದ್ದಿಲ್ಲ, ಈ ಚರಿತ್ರೆ ಕೇಳಕ್ಕೆ ಸಿಗ್ತಿದ್ದಿಲ್ಲ. ಇನ್ನು ಕಬೀರದಾಸರು ಮಾಡಿದ ಚರಿತ್ರೆ ನಮ್ಗೆ ಅರಕ್ಷಣಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರವಾಗಿ ಇವರನ್ನು ಬದುಕಿಸಿ ಇವರಿಗೆ ಆಯುಷ್ಯವನ್ನು ದಾನ ಮಾಡಿ ಇವರಿಂದ ಇಂಥ ಒಂದು ಉತ್ತಮವಾಗಿರುವಂಥ ಗ್ರಂಥವನ್ನು ರಚಿಸಿ ಭಕ್ತರಿಗೆ ತಾವು ಅದನ್ನು ಮಾಡಿದ್ದನ್ನೆಲ್ಲ ಶ್ರವಣ ಮಾಡಿ ಇಂತಿಂಥ ಶಬ್ದಗಳನ್ನೇ ಹಾಕು, ಇಂತಿಂಥದ್ದನ್ನೇ ಬರಿ ಹಿಂಗೆಲ್ಲ ಆದೇಶ ಮಾಡಿ ಬರೆಸಿ ಅನುಗ್ರಹ ಮಾಡಿದ್ದಾರೆ. ಗ್ರಂಥ ರೂಪದಿಂದ ನಾನು ಯಾವಾಗಲೂ ಇರ್ತೇನೆ ಅಂಥೇಳಿ. ಮತ್ತು ಅದು ನಿಯಮ. ನಾಮ ನಾಮಿಯಲ್ಲಿ ಭಿನ್ನವಿರುವುದಿಲ್ಲ. ನಾಮ ಐತಿ ಅಂದ್ರೆ ನಾಮಿಯಲ್ಲೇ ಇರ್ತೈತಿ, ನಾಮಿಯಲ್ಲಿ ನಾಮ ಇದ್ದೇ ಇರ್ತೈತಿ. ನಾಮಿಗೂ ನಾಮಕ್ಕೂ ಭಿನ್ನವಿಲ್ಲ ಅಂತೇಳಿ. ಹಂಗೆ ಸದ್ಗುರುವಿನ ನಾಮ, ಅವನ ಮಹಿಮೆ, ಅವನ ಗುಣಗಾನ ಅದಕ್ಕೂ ಗುರುವಿಗೂ ಭಿನ್ನವಾಗಿಲ್ಲ. ಗುರು ಸ್ವರೂಪವಾಗಿರುವಂಥ ಈ ಚರಿತ್ರೆ. ಆದ್ದರಿಂದ ಇದನ್ನು ಓದಬೇಕಾದ್ರೆ ಮೊದಲು ಹೇಳಿದ್ರು ಪ್ರಸನ್ನ ಚಿತ್ತರಾಗಿರಬೇಕು. ನಾವು ಶುದ್ಧವಾದ ಮನಸ್ಸು, ಶಾಂತವಾದ ಮನಸ್ಸು, ಅಂತರ ಶೌಚ ಬಹಿರ್ ಶೌಚ ಅನ್ನುವಂಥದ್ದನ್ನು, ಅಂತರ ಶುದ್ಧಿ ಬಹಿರ್ ಶುದ್ಧಿ ಅನ್ನುವಂಥದ್ದನ್ನು ಮಾಡಿಕೊಂಡು ಈ ಗ್ರಂಥಗಳನ್ನೆಲ್ಲ ಕೈ ತೊಳೆದು ಮಡಿಯುಡಿಯಿಂದ ಮುಟ್ಟತಕ್ಕಂಥ ಗ್ರಂಥಗಳಿವೆ. ಇನ್ನು ಕೆಲವು ಗ್ರಂಥಗಳಿರ್ತವೆ ಮುಟ್ಟಿದರೆ ಅವನು ಕೈ ತೊಳ್ಕೋಬೇಕು. ಇವು ಕೈ ತೊಳೆದು ಮುಟ್ಟತಕ್ಕಂಥ ಗ್ರಂಥ, ಪೂಜಿಸುವಂಥ ಗ್ರಂಥ, ಭಜಿಸುವಂಥ ಗ್ರಂಥ. ಓದಾಕೆ ಬರಲಿದ್ರೆ ಎದಿ ಮೇಲೆ ಇಟ್ಕೊಂಡ್ರು ಸಾಕು, ಎದಿ ಮೇಲೆ ಇಟ್ಕೊಂಡ್ರು ಅದಕ್ಕೆ ನಮಸ್ಕಾರ ಮಾಡಿದರೆ ಸಾಕು. ಅದೇನು ಅನುಗ್ರಹ ಮಾಡ್ತದೋ ಮಾಡೇ ಮಾಡ್ತದೆ. ಆದರೆ ನಮ್ಮಲ್ಲಿ ದೃಢವಾಗಿರ್ತಕ್ಕಂಥ ವಿಶ್ವಾಸ, ಭಕ್ತಿ, ಪ್ರೇಮವೆನ್ನುವಂಥದ್ದಿರಬೇಕು. ಆ ರೀತಿಯಾಗಿತ್ತು ಅಂದರೆ ಖಂಡಿತವಾಗಿಯೂ ಯಾರಿಂದಲೂ ಯಾತ್ರಿಂದಲೂ ಈ ಭವಸಾಗರದ ದಾಟಿಸಲಿಕ್ಕೆ ಆಗದೆ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಈ ದುಃಖದಿಂದ ಪಾರು ಮಾಡ್ತಾನೆ ಅಂಥ ಮಹಿಮೆಯನ್ನು ಕೂಡಿರ್ತಕ್ಕಂಥ ಚರಿತ್ರೆ ಇಲ್ಲಿಗ 56 ದಿವಸಗಳಿಂದ ಬಹಳಷ್ಟು ನಿರ್ವಿಘ್ನವಾಗಿ ಅದು ಸಾಗಿ ಬಂತು. ಅದು ಸದ್ಗುರುವಿನ ಕೃಪೆನೇ. ಆ ರೀತಿಯಾಗಿ ಇಲ್ಲಿವರೆಗೂ
ಏನು ನಡೆದು ಬಂತು. ಇವತ್ತು ಮಂಗಲವಾಗ್ತಕ್ಕಂಥ ಪ್ರಸಂಗ. ಇವತ್ತು ಮಂಗಲ ಮಾಡಿದರೂ ಕೂಡ ನಾವು ಮತ್ತೆ ಮುಂದೆ ಪ್ರಾರಂಭ ಮಾಡುವವರೆಗೂ ಇದರ ಸ್ಮರಣ, ಇದರ ಚಿಂತನ, ಇದರ ವಿಶ್ವಾಸ, ಭಕ್ತಿ, ಪ್ರೇಮ ಎನ್ನುವಂಥದ್ದು ಹೆಚ್ಚು ನಮ್ಮಲ್ಲಿ ಅದು ಆಳವಾಗಿ ಉಳಿತ ಹೋದರೆ ಮಾತ್ರ, ನಮ್ಮ ಹೃದಯವೆನ್ನುವಂಥದ್ದು ಪಕ್ವವಾದರೆ ಮಾತ್ರ, ಆ ಹೃದಯವೆನ್ನುವಂಥದ್ದು ರಸಭರಿತವಾಗಿರುವಂಥ ಹೃದಯವಿದ್ದರೆ ಮಾತ್ರ, ಅದು ಪ್ರೇಮ ರಸಭರಿತವಾಗಿರ್ತಕ್ಕಂಥ, ಭಕ್ತಿ ರಸಭರಿತವಾಗಿರ್ತಕ್ಕಂಥ, ಸುಗಂಧವಾಗಿರ್ತಕ್ಕಂಥ ಹೃದಯವಾಗಿದ್ದರೆ ಮಾತ್ರ ಅದು ಹಿಡಿಸುವಂಥದ್ದಾಗುವುದು. ಇಲ್ಲ ಅಂದರೆ ಪ್ಲಾಸ್ಟಿಕ್ ಹೂವಿನಂಥದ್ದಾತು ಅಂದರೆ ಅದು ಅರಳೋದು ಇಲ್ಲ, ಅದು ಬತ್ತೋದು ಇಲ್ಲ, ಅದೇನಾಗೋದಿಲ್ಲ. ನೀರಾಗಿದ್ದಿದ್ರೆ ನೀರು ಹಿಡಿಯೋದಿಲ್ಲ, ಹಾಲಿನಾಗಿದ್ದಿದ್ರೆ ಹಾಲು ಹಿಡಿಯೋದಿಲ್ಲ. ಏನು ಹಿಡಿದ್ರೆ ತಾನು ಹೆಂಗಿರ್ತದೆ ಹಂಗೆ ಇರ್ತದೆ. ಹಂಗಿತ್ತು ನಮ್ಮ ಹೃದಯ ಅಂದರೆ ಭಾವರಸವಿಲ್ಲ, ಸುಗಂಧವಿಲ್ಲ, ಸುವಾಸನೆ ಇಲ್ಲ. ಈ ಪ್ರಕಾರವಾಗಿರ್ತಕ್ಕಂಥ ಹೃದಯವಾಯಿತು ಅಂದರೆ ನಿಷ್ಪ್ರಯೋಜಕವಾಗ್ತಕ್ಕಂಥದ್ದಾಗೋದು. ಆದ್ದರಿಂದ ಹೃದಯವನ್ನು ಆದಷ್ಟು ನಾವು ಪಕ್ವ ಮಾಡ್ತಾ, ಪರಿವರ್ತನೆ ಮಾಡ್ತಾ, ಅಂತಃಕರಣ ಶುದ್ಧಿ ಮಾಡಿಕೊಳ್ತಾ, ನಾವು ಗ್ರಂಥವನ್ನು ಸ್ಮರಣ ಮಾಡ್ತಾ, ಶಿವನಾಮವನ್ನು ಸ್ಮರಣ ಮಾಡ್ತಾ, ಸದ್ಗುರುವನ್ನು ಧ್ಯಾನ ಮಾಡ್ತಾ ಹೋದರೆ ಅಂದರೆ ಖಂಡಿತವಾಗಿ ಸರ್ವ ದುಃಖ ನಿವೃತ್ತಿ, ಪರಮಾನಂದವೇ ಪ್ರಾಪ್ತಿಯಾಗುವಂಥದ್ದಾಗುವುದು. ಈ ಚರಿತ್ರೆಯನ್ನು ಶ್ರವಣ ಮಾಡುವುದರಿಂದ, ಪೂಜೆ ಮಾಡುವುದರಿಂದ, ಭಜಿಸುವುದರಿಂದ, ಧ್ಯಾನಿಸುವುದರಿಂದ, ಹೇಳುವುದರಿಂದ, ಕೇಳುವುದರಿಂದ ಮಹತ್ತರವಾಗಿರ್ತಕ್ಕಂಥ ಲಾಭವಾಗ್ತದೆ ಅನ್ನುವಂಥ ವಿಷಯನ ವ್ಯಕ್ತ ಮಾಡಿ ಗ್ರಂಥಕರ್ತರಾಗಿರ್ತಕ್ಕಂಥವರು ಸಿದ್ಧಾರೂಢ ಕಥಾಮೃತದೋಳು ಪ್ರತಿಯೊಂದು ಅಧ್ಯಾಯದಲ್ಲಿ ಹೇಳ್ತಾ ಇದ್ದರು. ಸಿದ್ಧಾರೂಢ ಕಥಾಮೃತದಲ್ಲಿ ಶ್ರವಣ ಮಾತ್ರದಿಂದ, ಬೇರೆ ಶ್ರವಣ ಮಾತ್ರದಿಂದ ಮನ ನಿಧ್ಯಾಸನಕ್ಕೆ ಹೋಗಿ ಇಲ್ಲೇ ಅದು ಶ್ರವಣ ಆಗ್ತಿದ್ದಂಗೆ ಮರಣ ಆಕತಿ, ಮರಣ ಆಗ್ತಿದ್ದಂಗೆ ನಿಧ್ಯಾಸನ ಆಕತಿ. ನಾವೆಷ್ಟೆಷ್ಟು ನಾವು ಪಕ್ವ ಆಗ್ತಾ ಹೋಗ್ತಾವೋ ಅಷ್ಟು ಅದರ ಪೂರ್ಣ ಫಲವೆನ್ನುವಂಥದ್ದೇನು ನಿಧ್ಯಾಸನ ಅಂದರೆ ಮನಸ್ಸು ಇಲ್ಲದೇ ಇರತಕ್ಕಂಥ ಸ್ಥಿತಿ, ನೆನಹಡಗಿದ ಸ್ಥಿತಿ, ಮನವೇನು ತೋರದೇ ಇರ್ತಕ್ಕಂಥ ಸ್ಥಿತಿಯೇ ಸಮಾಧಿಯಾಗಿರ್ತಕ್ಕಂಥದ್ದು. ಅದರ ಅನುಭವ ಅದು ತಾಗಾಗ ಕ್ಷಣ ಆಗಿ ಬರುವಂಥದ್ದಾಗಿ ಒಮ್ಮೆ ಪೂರ್ಣವಾಗಿ ಆಗ್ತಕ್ಕಂಥದ್ದಾಗುವುದು. ಆದ್ದರಿಂದ ಪ್ರತಿಯೊಂದು ಅಧ್ಯಾಯದಲ್ಲಿ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮವಾಗಿಬಿಡ್ತದೆ. ಯಾಕಂದರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಹೇಳಿದಾನೆ ಭಗವಂತ. ಜ್ಞಾನಾಗ್ನಿ ಅನ್ನತಕ್ಕಂಥದ್ದು ಎಲ್ಲ ಕರ್ಮಗಳನ್ನು ಸುಟ್ಟು ಬಿಡ್ತದೆ. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಮೂರೂ ಕರ್ಮಗಳನ್ನು ಸುಟ್ಟು ಬಿಡ್ತಕ್ಕಂಥದ್ದು ಜ್ಞಾನಾಗ್ನಿ ಆಗಿರ್ತಾರೆ. ಕರ್ಮನೇ ಇಲ್ಲ ಅಂದ ಬಳಿಕ ಕರ್ಮಕ್ಕೋಸ್ಕರವಾಗಿ ಆ ಕರ್ಮನ ನಿವೃತ್ತಿಪಡಿಸಿಕೊಳ್ಳೋಕ್ಕೋ ಶರೀರ ಎತ್ತದ. ನಾವು ಪುಣ್ಯ ಪಾಪಗಳನ್ನು ಮಾಡೋದು, ಆ ಪುಣ್ಯ ಪಾಪಗಳನ್ನು ಅನುಭವಿಸೋಕೆ ಶರೀರ ಎತ್ತದು. ಶರೀರ ಎತ್ತಿ ಮತ್ತು ಪುಣ್ಯ ಪಾಪಗಳನ್ನು ಮಾಡೋದು, ಮತ್ತು ಅದನ್ನು ಅನುಭವಿಸೋಕೆ ಮತ್ತು ಶರೀರ ಎತ್ತದು. ಎಲ್ಲ ಕರ್ಮಗಳು ಹೋಗಿಬಿಟ್ಟು ಅಂದರೆ ಸಂಚಿತ ಕರ್ಮ ಹೋತಂದ್ರೆ ಮುಂದೆ ಹುಟ್ಟೋದೇ ಇಲ್ಲ. ಪ್ರಾರಬ್ಧ ಕರ್ಮ ಹೋಗ್ಬಿಡ್ತು ಅಂದರೆ ಸದ್ಯ ಎಲ್ಲ ಯಾವುದಕ್ಕೂ. ಆಗಾಮಿ ಕರ್ಮಕ್ಕೆ ಹುಟ್ಟಲೇ ಇಲ್ಲ ಅಂದರೆ ಆಗಾಮಿ ಕರ್ಮದ ಸಂಬಂಧವೆಲ್ಲ. ಹಿಂಗೆ ಮೂರೂ ಕರ್ಮಗಳನ್ನು ನಾಶ ಮಾಡಿ ಭಸ್ಮ ಮಾಡುವಂಥದ್ದು. ಇದು ಕರ್ಮವನ್ನು ಭಸ್ಮ ಮಾಡೋದು, ಕಾಲನ್ನು ಭಸ್ಮ ಮಾಡ್ತಕ್ಕಂಥ ಮಾಯಾ ಮೋಹ ಅಜ್ಞಾನ ಅಹಂಕಾರವನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 56ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. सकल साधु संतन की जय। तेरे दातारूढ़ परमहंस सद्गुरु महाराज की जय।